ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈಗಾಗಲೇ ನಾವು ನಿಯರೆಸ್ಟ್ ಹತ್ರದಲ್ಲೇ ಇದ್ದೇವೆ. ಆಂಗ್ಲ ಹೊಸ ವರ್ಷ 2026 ಹತ್ರದಲ್ಲಿ, ತುಂಬ ಹತ್ರದಲ್ಲಿದ್ದೀವಿ. ಈ ಒಂದು ಸಂಚಿಕೆ 2026 ಜನವರಿಯವರ ಮಾಸ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ವೈಯಕ್ತಿಕವಾಗಿ ನಾನು ಒಂದೊಂದೇ ಅವರ ರಾಶಿಯವರ 2026 ಜನವರಿ ತಿಂಗಳು ಹೇಗಿರುತ್ತೆ ತಿಳಿಸ್ಕೊಡ್ತಾನೆ. ಈ ಜನವರಿ ತಿಂಗಳು ಮೊದಲು ನಾನು ಮೇಷರಾಶಿಯವರ 2026 ಜನವರಿ ತಿಂಗಳು ಮೇಷರಾಶಿಯವರಿಗೆ ಏನೆಲ್ಲ ಫಲಗಳನ್ನು ಕೊಡುತ್ತೆ. 2026 ಜನವರಿಯಲ್ಲಿ ಮೇಷರಾಶಿಯವರಿಗೆ ಹೊಸ ಚೈತನ್ಯ ಸಿಗ್ತಕ್ಕಂಥದ್ದು ಇರ್ತದ, ಅಥವಾ ಕಷ್ಟಗಳೇ ಇರತಕ್ಕಂಥದ್ದು ಇರ್ತದ, ಹೀಗೆ ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ. ನೋಡಿ, 2026 ನಮಗೆ ಮೊದಲ ಪ್ರಾರಂಭಿಕ ಹಬ್ಬ, ಹಿಂದೂಗಳ ಹಬ್ಬ ಮಕರ ಸಂಕ್ರಮಣ. ಅಂದರೆ ಅರ್ಥಾತ್ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ, ನಾವು ಮಕರ ಜ್ಯೋತಿಯನ್ನು ನೋಡ್ತಕ್ಕಂಥದ್ದು, ಅಯ್ಯಪ್ಪ ಸ್ವಾಮಿಯವರ ಭಕ್ತರ ಅಯ್ಯಪ್ಪ ಘೋಷ, ಸ್ವಾಮಿ ಶರಣಮ್ಮಯ್ಯಪ್ಪ ಇವೆಲ್ಲ ಕೇಳ್ತಲೇ ಇರ್ತೀವಿ. ನಾವು ಡಿಸೆಂಬರಿಂದ ಜನವರಿ ಮಧ್ಯಭಾಗದವರೆಗೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ತಿಂಗಳು. ಚಳಿ ಜಾಸ್ತಿ ಇರ್ತದೆ. ಆ ಚಳಿಯಲ್ಲೇ ನಾವು ದೇವರನ್ನು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ನಾನು ಒಂದು ಹೇಳ್ತೀನಿ, ನಾನು ಮ್ಯಾಕ್ಸಿಮಮ್ ಇವೆಲ್ಲ ನಾವು ಕಷ್ಟಗಳನ್ನು ಪಡ್ತಾ ಇದ್ದೀವಿ. ಅಂದರೆ ಬೇಗ ಎದ್ದೇಳೋದು, ಚಳಿಯಲ್ಲಿ ಸ್ನಾನ ಮಾಡೋದು, ಹಾಗೆ ಬೇಗ ಪೂಜೆ ಮಾಡಬೇಕು, ತವಕ ಇರುತ್ತೆ, ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊಳ್ತೀವಿ. ಮನಸ್ಥಿತಿ ಕೂಡ ಅಷ್ಟೇ ಪರಿಶುದ್ಧತೆಯನ್ನು ತಗೊಳ್ತೀವಿ. ಮ್ಯಾಕ್ಸಿಮಮ್ ಈ ಒಂದು ಜನವರಿ ತಿಂಗಳು ಅಂತಲೇ ಇಟ್ಕೊಳ್ಳಿ, ದೈವಿಕವಾಗಿ ಜಾಸ್ತಿ ಪ್ರೇರೇಪಿತವಾಗಿರತಕ್ಕಂಥ ಮನಸ್ಸು ಕೂಡ ದೈವಿಕತೆಯಲ್ಲಿ ಜಾಸ್ತಿ ತಲ್ಲೀನತೆ ಆಗ್ತದೆ. ಅಫ್ಕೋರ್ಸ್ ಚಳಿಯಲ್ಲಿ ಯಾರು ಆಚೆ ಬರಲ್ಲ, ಜಾಸ್ತಿ ಕೂಡ ಮನೆಯಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಅವಾಗ ಕೆಲವೊಬ್ಬೊಬ್ಬರು ರೂಢಿ ಇರ್ತಕ್ಕಂಥವ್ರು ಭಗವದ್ಗೀತೆ ಅಥವಾ ದೇವರ ನಾಮಸ್ಮರಣೆ ಸಂಕೀರ್ತನೆಗಳನ್ನು ಮಾಡ್ತಕ್ಕಂಥ ಮಾಸಗಳು ಕೂಡ ಈ 2020 ಅಂದರೆ ಜನವರಿ ತಿಂಗಳು ಕೂಡ. ನಾವು ನೋಡಿ, ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭಗಳು ಕೂಡ ಹತ್ರದಲ್ಲೇ ಇರ್ತದೆ. ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಚೈತ್ರ ಮಾಸಕ್ಕೆ ಹೋಗ್ತವೆ. ಇದು ಮುನ್ನುಡಿ ಬರತಕ್ಕಂಥದ್ದು ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಮಣ. ಮಕರ ಸಂಕ್ರಮಣ ಭಾಳ ವಿಶೇಷವಾಗಿ ಸೂರ್ಯನ ಝಳಪನ್ನು ಜಾಸ್ತಿ ಕೊಡುತ್ತೆ. ವಿಶೇಷವಾಗಿ ಸೂರ್ಯ ದಶಮ ಸ್ಥಾನವನ್ನು ಆಡಳಿತ ಮಾಡುತ್ತೆ. ಅಂದರೆ ಆ ದಶಮ ಸ್ಥಾನಕ್ಕೆ ಹೋಗ್ತದೆ. ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಜನವರಿ ಮಧ್ಯಭಾಗ ಅಂದರೆ 14ನೇ ತಾರೀಕು ಸೂರ್ಯ ಸಂಕ್ರಮಣ ಆಗ್ತಕ್ಕಂಥ ಕಾಲ. ಭಾಳ ವಿಶೇಷವಾಗಿ ಇದೊಂದು ರಾಜಯೋಗದ ಕಾಲ, ಮ್ಯಾಕ್ಸಿಮಮ್ ರಾಜಯೋಗದ ಕಾಲ. ಯಾಕೆಂದರೆ ನೋಡಿ, ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ. ಇವೆಲ್ಲ ವಿಶೇಷವಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ಒಮ್ಮೆ ನೋಡೋಣ. ಫಸ್ಟ್ ಗ್ರಹಗಳು, ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ, ಗುರು ವಕ್ರನಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿ, ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇನ್ನು ನೋಡಿ, ಶುಕ್ರ, ಮಂಗಳ, ಬುಧ ಇವರೆಲ್ಲ ಸೂರ್ಯ ಸಹಿತವಾಗಿ ಮಧ್ಯಭಾಗದವರೆಗೂ ಕೂಡ ಸಂಚಾರ ಎಲ್ಲಿ? ನವಮದಲ್ಲಿ, ಅರ್ಥಾತ್ ಧನುರಾಶಿಯಲ್ಲಿ ಸಂಚಾರ. 14ರ ನಂತರ ಸೂರ್ಯ ಬದಲಾಗ್ತದೆ, ಶುಕ್ರ ಬದಲಾಗ್ತದೆ, ಬುಧ ಸಹಿತವಾಗಿ ಬದಲಾಗ್ತದೆ. ತದನಂತರ ಕೊನೆಯ ಭಾಗ ಬಂದಾಗೆ ಅಲ್ಲಿ ಕುಜ ಬದಲಾವಣೆ ಆಗುತ್ತೆ. ನಿಖರವಾಗಿ 13ನೇ ತಾರೀಕು ಶುಕ್ರ ಪ್ರವೇಶ ಮಕರ ರಾಶಿ, 14ನೇ ತಾರೀಕು ಸೂರ್ಯ ಪ್ರವೇಶ ಮಕರ ರಾಶಿ. ಅಫ್ಕೋರ್ಸ್ ಶುಕ್ರನಿಗೂ ಕೂಡ ಒಳ್ಳೆಯ ಒಂದು ಸ್ಥಾನ. ಶುಭ ಕಾರ್ಯಗಳು ಈ ಮಕರ ಸಂಕ್ರಮಣ ಆದ ಮೇಲೆ ಶುಭ ಕಾರ್ಯಗಳು ಖಂಡಿತವಾಗಿ ನಾವು ನೋಡ್ಬೋದು. ಮಂಗಳ 16ನೇ ತಾರೀಕು ಸಹಿತವಾಗಿ ಮಕರ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ.
17ನೇ ತಾರೀಕು ಬುಧ ಪ್ರವೇಶ ಮಕರ ರಾಶಿಗೆ. 4 ಗ್ರಹಗಳು ನೋಡಿ, ಒಟ್ಟೊಟ್ಟಿಗೆ ಗ್ರಹಗಳ ಸಂಚಾರಗಳು ಹೇಗಿರುತ್ತೆ ಅಂದರೆ ಆಯಾ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಬಲಗಳು ಜಾಸ್ತಿ ಆಗ್ತಾ ಬರ್ತದೆ. ಕೇಂದ್ರ ಗತಕ ಆಗಿದ್ದಾಗ ಅಲ್ಲಿ ಶನಿಯ ಅಂಶಕ್ಕೆ ಹೋದ್ವೆಲ್ಲ ಕೂಡ ಮಕರ ರಾಶಿಗೆ. ಮಕರ ರಾಶಿ ಪ್ರವೇಶ ಶನಿಯ ತತ್ವ ಇರ್ತಕ್ಕಂಥ ರಾಶಿ ಕೂಡ. ಒಂದು ಪೊಟೆನ್ಷಿಯಾಲಿಟಿ ಇರ್ತದೆ, ಸ್ಥಿರತೆ ಇರತಕ್ಕಂಥ ಒಂದು ಸಂದರ್ಭವನ್ನು ನೋಡಬೇಕು. ಇಲ್ಲಿ ದಶಮ ಅತ್ಯಂತ ರಾಜಕೀಯ ಮನೋಭಾವತೆ ಆಗ್ಬೋದು, ಈಗೋಸ್ಟಿಕ್ ನೇಚರ್ ಆಗ್ಬೋದು, ಹೆಸರು ಕೀರ್ತಿ ಪ್ರತಿಷ್ಠೆ ಆಗ್ಬೋದು. ಈ ರೀತಿಯಾದಂಥ ಒಂದು ಸ್ಥಾನಕ್ಕೆ ಗ್ರಹಗಳ ಸಂಚಾರ, ಈ ಸಂಚಾರ ಕಾಲ ಅದ್ಭುತವಾಗಿ ಮೇಷರಾಶಿಯವ್ರಿಗೆ ಏನು ಫಲ ಕೊಡುತ್ತೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಮೇಷರಾಶಿಯವ್ರಿಗೆ ಯೂಶಲಿ ಮೊದಲ ಭಾಗದ ವಿಚಾರಕ್ಕೆ ತಗೊಂಡಾಗ ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಖರ್ಚುಗಳು ಇತ್ಯಾದಿ ಓಡಾಟಗಳು ಇವೆಲ್ಲಗಳು ಕಂಡು ಬರ್ತದೆ. ಶಕ್ತಿಯುತವಾಗಿರೋದಿಲ್ಲ. ಬಟ್ ಏನೇ ಕೆಲಸ ಮಾಡೋಕ್ಕೋದ್ರೂ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕಡಾಖಂಡಿತ. ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ, ತೃತೀಯ ಷಷ್ಠಾಧಿಪತಿ, ಅದು ಕೂಡ ನವಮಕ್ಕೆ ಬರ್ತದೆ, ಅದು ಕೂಡ ದಶಮಕ್ಕೆ ಆಮೇಲೆ ಬರ್ತದೆ. ಬಟ್ ಮಿಶ್ರ ಫಲಗಳು ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ 14 ನಂತರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಾರಂಭ ಆಗ್ತದೆ. ದಶಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ನೋಡಿ, 3ರ ಅಧಿಪತಿ ದಶಮ ಸ್ಥಾನಕ್ಕೆ ಬರ್ತದೆ, 6ರ ಅಧಿಪತಿ ದಶಮ ಸ್ಥಾನಕ್ಕೆ ಬರುತ್ತೆ, 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬರುತ್ತೆ. ಇವೆಲ್ಲ ಗ್ರಹಗಳು ಮಲಗಿ 1 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥ ಕುಜ ಕೂಡ ದಶಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಇವೆಲ್ಲವನ್ನು ನೋಡಿದಾಗ ರಾಜಕೀಯ ಮನೋಭಾವತೆ ಬರುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ, ಹಣಕಾಸಿನಲ್ಲಿ ಉತ್ತಮ, ವ್ಯಾಪಾರದಲ್ಲಿ ಉತ್ತಮ, ಎಲ್ಲವೂ ಕೂಡ ಅನುಭವಿಸ್ತಕ್ಕಂಥ ನಷ್ಟಗಳೆಲ್ಲ ದೂರ ಆಗ್ತಕ್ಕಂಥ ಇರ್ತದೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಈ ಜನವರಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ ಮಹತ್ವ. ಶನಿ ಪ್ಲಾನೆಟ್ ಕಷ್ಟಗಳನ್ನು ಅನುಭವಿಸಿ ಸುಖ ಪ್ರಾಪ್ತಿ. ನೀವು ಗುರುವಿನ ಸ್ಥಾನಕ್ಕೆ ಫೆಬ್ರವರಿ ಗುರು ಆಡಳಿತ ಮಾಡುತ್ತೆ, ಶನಿ ಮತ್ತು ಗುರು ಎರಡೂ ಕೂಡ ಆಡಳಿತ ಮಾಡುತ್ತೆ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಜನವರಿ ತಿಂಗಳು ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಕಷ್ಟ ನಷ್ಟಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು. ಏನೇ ಬಂದರೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಉಪಶಮನವಾಗ್ತದೆ. ರಾಜಕೀಯ ಭವಿಷ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಯಾರ್ಯಾರು ಮೇಷರಾಶಿ ಬರೆದಿಟ್ಕೊಳ್ಳಿ, ಏಕೆಂದರೆ 4 ಗ್ರಹಗಳ ಒಂದು ಸಂಯೋಗವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ದಶಮಸ್ಥಾನದ ಗ್ರಹಗಳ ವಿಶೇಷ ಕುಜ ಸಹಿತವಾಗಿ ದಶಮಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಸೂರ್ಯ ಅಸ್ತಂಗತ ಕುಜ ಆದರೂ ಸಹಿತ ಸೂರ್ಯನೊಟ್ಟಿಗೆ ಬಲ ಜಾಸ್ತಿ ಇರುತ್ತೆ. ಉಚ್ಚ ಸ್ಥಾನದಲ್ಲಿ ಕುಜ ಬಲವಾಗಿರ್ತಕ್ಕಂಥದ್ದು ಇರ್ತದೆ. ಬುಧಾದಿತ್ಯ ಯೋಗ, ಲಕ್ಷ್ಮೀ ಯೋಗಗಳಿದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಯಾರು ಮೊದಲ ಭಾಗದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲ ಇರ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಭಾಗದ ಮೇಲೆ 100% ಒಳ್ಳೆಯ ರಾಜಯೋಗದ ಕಾಲ. ಹಾಗೆ ವ್ಯಾಪಾರ ವಹಿವಾಟುಗಳು ಸ್ಥಿತಿಗತಿಗಳು ಕೂಡ ಚೆನ್ನಾಗಾಗ್ತದೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಶುಭವನ್ನು ಕೊಡ್ತಕ್ಕಂಥದ್ದು ಕಡಾಖಂಡಿತ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಈ ದಶಮ ಸ್ಥಾನದಲ್ಲಿ ಗ್ರಹಗಳಿದ್ದಾಗ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಎಕ್ಸಾಮ್ಸು ಮತ್ತೊಂದು ಪ್ರಿಪರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥಿರುತ್ತೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥಿರುತ್ತೆ. ಕೆಲಸಗಾರರಿಗೂ ಕೂಡ ಕೆಲಸದಲ್ಲಿ ಉತ್ತಮತೆಯನ್ನು ಕೊಡ್ತಕ್ಕಂಥ, 6ರ ಅಧಿಪತಿ ಪರ್ಮನೆಂಟ್ ಆಗ್ತಕ್ಕಂಥದ್ದು, ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಕ್ಕಂಥಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಜನವರಿ ತಿಂಗಳು ಖಂಡಿತವಾಗಿ ನಿಮಗೆ ಇವೆಲ್ಲ ಆರೈಕೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯವಾಗಿ ಕೊಡ್ತದೆ. ಅಗತ್ಯವಾಗಿ ಶನಿ ಮತ್ತು ರಾಹುವರ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ. ಇದಕ್ಕೆ ಅತ್ಯಂತ ಸರಳವಾಗಿ ನಾನು ಹೇಳ್ತಾ ಇದ್ದೇನೆ, ಮೇಷರಾಶಿಯವರಿಗೆ ಹನುಮಾನ್ ಚಾಲಿಸ ಪ್ರತಿದಿನ ಪಠಣೆಯನ್ನು ಮಾಡಿ. ಬರಲ್ಲ ಗುರುಗಳೇ, ನನಗೆ ಖಂಡಿತ ಕಷ್ಟ, ನನಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಓಂ ಅಂ ಹನುಮತೇ ನಮಃ, ಓಂ ಅಂ ಹನುಮತೇ ನಮಃ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ.
ವ್ಯಾಪಾರಸ್ಥರಿಗೂ ಶುಭ ಕಾಮನೆಗಳು, ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳಿರತಕ್ಕಂಥಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲಾಫಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಕೇವಲ ಶನಿಯ ಶಾಂತಿ ಅಗತ್ಯವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥಿರುತ್ತೆ. ಶಿವನಿಗೆ ಶ್ರದ್ಧಾಭಕ್ತಿಯಿಂದ ನೀವು ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ, ಯಾಕೆಂದರೆ ಮಕರ ಸಂಕ್ರಾಂತಿ ಸಂಕ್ರಮಣ ಸೂರ್ಯ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಪ್ರತಿ ದಿವಸ ಕೂಡ ಶಿವನ ಅಷ್ಟೋತ್ತರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಯಾಕೆಂದರೆ ಪಂಚಮದಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಪಂಚಮ ಕೇತು ದೈವೀಕವಾಗಿರ್ತಕ್ಕಂಥ ಮನೋಭಾವತೆ. ಇನ್ನು ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಆರೋಗ್ಯ ಮೇಷರಾಶಿಯವರು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ಮೇಷರಾಶಿಯವರು 2026 ಜನವರಿ ಮಾಸದಲ್ಲಿ ಕೊಡ್ತದೆ. ಬಟ್ ಇನ್ನಿತರೆ ವಿಚಾರಗಳೇ ಖಂಡಿತವಾಗಿ ರಾಜಕೀಯ ಭವಿಷ್ಯ, ಹೆಸರು ಕೀರ್ತಿ, ಪ್ರತಿಷ್ಠೆ, ಹಣಕಾಸು ವಹಿವಾಟುಗಳು ಕೂಡ ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದಕ್ಕೆ ಉಪಶಮನವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯವಿಲ್ಲ. ಮೇಷರಾಶಿಯವರಿಗೆ 2026 ಜನವರಿ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಶನಿಯ ಆಡಳಿತ ಮಾಡೋದ್ರಿಂದ ನ್ಯಾಯಬದ್ಧವಾಗಿ ದೈವೀಕತೆಯಲ್ಲಿ ಯಾರಿರ್ತಾರೋ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ಶನಿ ಶಾಂತಿಯನ್ನು ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗೆಲ್ಲ ಫಲಗಳನ್ನು ಕೊಡುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ವೃಷಭ ರಾಶಿಯವರಿಗೆ ಒಂದು ಬದಲಾವಣೆ ಕಡಾಖಂಡಿತವಾಗಿ ನಡೀತದೆ. 2026 ಮ್ಯಾಕ್ಸಿಮಮ್ ನಿಮಗೆ ಸಡನ್ ಬದಲಾವಣೆಗಳು ಬರ್ತಕ್ಕಂಥದ್ದು ಅಷ್ಟೇ ಸತ್ಯ. ಬಟ್ ಲಾಭ ಅಂತೂ ಖಂಡಿತ ಇರುತ್ತೆ. ಏಕೆಂದರೆ ಮಧ್ಯಭಾಗದ ಒಂದು ವಿಚಾರಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಈ ಜನವರಿ ತಿಂಗಳು ಶನಿ ಆಡಳಿತ ಮಾಡೋದ್ರಿಂದ ಖಂಡಿತ ಯೋಗಾಧಿಪತಿಯ ಒಂದು ಕಾಲ ನಡೆಯೋದ್ರಿಂದ ವೃಷಭ ರಾಶಿಯವರಿಗೆ ಲಾಭದ ವಿಚಾರವಾಗಿ, ಹಾಗೆ ಕೆಲಸದ ವಿಚಾರ, ಯಾವುದೇ ವಿಚಾರಗಳಾಗಿರ್ಬೋದು, ರಾಜಕೀಯ ವಿಚಾರಗಳಾಗಿರ್ಬೋದು, ಮನೋಕಾಮನೆಗಳಾಗಿರ್ಬೋದು ಈಡೇರತಕ್ಕಂಥದ್ದು ಅಷ್ಟೇ ಸತ್ಯ. ಸಮಸ್ಯೆಗಳು ಎಷ್ಟು ಬರ್ತಾ ಇದೆಯೋ ಅಷ್ಟು ಸಮಸ್ಯೆಗಳ ಉಪಶಮನ ಕಡಾಖಂಡಿತ. ನೋಡಿ, ವೃಷಭ ರಾಶಿಯವರಿಗೆ ಗ್ರಹಗಳ ಒಂದು ನೋಟಗಳನ್ನು ನೋಡಿದಾಗ 2ರ ಸ್ಥಾನದಲ್ಲಿ ಗುರು ವಕ್ರ, ದರ್ ಇಸ್ ನೋ ಯೂಸ್. ಗುರು ಬಲ ಇದೆ, ಏನು ಯೂಸ್ ಆಯಿತು? ಕೇತು 4ಥ ಭಾವದಲ್ಲಿದ್ದಾನೆ. ಭೂಮಿಗೆ ಬಂಡವಾಳವನ್ನು ಸುರಿತಾ ಇದ್ದೀರಿ. ಎಕ್ಸ್ಪೆಕ್ಟೇಷನ್ ಮೋರ್. ಮನೆಯಲ್ಲಿ ನೆಮ್ಮದಿ ಕಷ್ಟ ಇರೋಕ್ಕೆ ಕಷ್ಟ ಆಗ್ತದೆ. ಅಷ್ಟಮ ಸ್ಥಾನದಲ್ಲಿ ಸೂರ್ಯ 4ರ್ಥಾಧಿಪತಿ, ಹಾಗೆ 2 ಮತ್ತು 5ರ ಅಧಿಪತಿ ಕೂಡ ಅಷ್ಟಮ ಸ್ಥಾನ, 1, 6ರ ಅಧಿಪತಿ ಅಷ್ಟಮ ಸ್ಥಾನ, ರಾಹು ದಶಮ, ಶನಿ ಏಕಾದಶ. ಇದೊಂದು ಮಾತ್ರ ಸ್ವಲ್ಪ ಶುಭವನ್ನು ಕೊಟ್ಟರು. ಮಧ್ಯಭಾಗದವರೆಗೂ ಕೂಡ ಇಲ್ಲಿ ಮಕರ ಸಂಕ್ರಮಣವಾದ ಮೇಲೆ ವೃಷಭ ರಾಶಿಯವರಿಗೆ ಸ್ವಲ್ಪ ಸಮಾಧಾನ, ಬಟ್ ನಥಿಂಗ್ ಡೂ, ಅಂದರೆ ತುಂಬ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು ಕಷ್ಟ. ಯಾಕೆಂದರೆ 9 ಭಾಗ್ಯಸ್ಥಾನಕ್ಕೆ ಸೂರ್ಯ ಹೋದಾಗ ಭಾಗ್ಯ ಕಡಿಮೆ ಆಗ್ಬೋದು ನೋಡಿ. ಯಾಕೆಂದರೆ 4ರ್ಥಾಧಿಪತಿ 9ಕ್ಕೆ ಹೋದಾಗ, ಯಾಕೆಂದರೆ ಕ್ರೂರ ಗ್ರಹಗಳ ಸಂಯೋಗಗಳು ಕೂಡ, ಕುಜನ ಸಂಯೋಗ, ಬಟ್ ಉಚ್ಚ ಕುಜನ ಆಗಿರೋದ್ರಿಂದ ನೋಡಿ ಇಲ್ಲಿ ಏನಾಗ್ತದೆ, 9 ಬದಲಾವಣೆ, ವಿದೇಶಕ್ಕೆ ಕಳಿಸ್ಬೋದು, ಫಾರಿನ್ ಎಕ್ಸ್ಪೋರ್ಟಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಬೋದು, ಕೆಲಸ ಚೇಂಜ್ ಮಾಡೋಕ್ಕೆ ಅವಕಾಶಗಳು ಸಿಗಬಹುದು. ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ. 2 ಮತ್ತು 5ರ ಅಧಿಪತಿ ಬುಧ ಅಷ್ಟಮ ಸ್ಥಾನದಲ್ಲಿ ಸಂಚಾರ. 17ನೇ ತಾರೀಕು ಅದೇ ಬುಧ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಹಣಕಾಸು ವಹಿವಾಟುಗಳು ಸ್ವಲ್ಪ
ಈಗ ಇದ್ದಕ್ಕಿದ್ದಾಗೆ ಲಾಭ ಬರ್ತಿತ್ತು, ಇದ್ದಕ್ಕಿದ್ದಾಗೆ ನಷ್ಟಗಳು ಕೂಡ ಆಗ್ತಾ ಇತ್ತು. ಯಾಕೆಂದರೆ ನಷ್ಟಾಧಿಪತಿ ಜೊತೆ ಕುಜ ಇದ್ದಾನೆ, ಅಂದರೆ ಬುಧನೊಟ್ಟಿಗೆ ಕುಜ ಇದ್ದಾನೆ. ಬರ್ತದೆ, ಖರ್ಚಾಗ್ತದೆ, ಸುಮ್ಮನೆ ಸುರಿತಾ ಇದ್ದೀರ ದುಡ್ಡ. ಈ 9ರ ಸ್ಥಾನಕ್ಕೆ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ನೋಡಿ. 14ನೇ ತಾರೀಕು ಕುಜ ಪ್ರವೇಶ, 16 ಸೂರ್ಯ ಪ್ರವೇಶ, 14ಕ್ಕೆ ಕುಜ 16 ಪ್ರವೇಶ, ಅದೇ ನಂತರ 13ಕ್ಕೆ ಶುಕ್ರ ಪ್ರವೇಶ, ಹಾಗೆ ಬುಧ ಪ್ರವೇಶ 17ಕ್ಕೆ. 9ರ ಸ್ಥಾನ ಭಾಗ್ಯಸ್ಥಾನವಾದರೂ ಸಹಿತ ಖಂಡಿತ ಒಂದು ಹೇಳ್ತೀನಿ ಕೇಳಿ, 9ರ ಸ್ಥಾನ ನಾವು ಭಾಗ್ಯ ಎಕ್ಸಲೆಂಟ್ ಬಂದುಬಿಡುತ್ತೆ ನೋಡಿ. ಭಾಗ್ಯಸ್ಥಾನವೂ ಹೌದು, ಭಾಗ್ಯ ಅಂದರೆ ಒಂದೇ ಸತಿ ಬರ್ತದೆ, ಹಾಗೆ ಒಂದೇ ಸತಿನೂ ಕೂಡ ಪದಚ್ಯುತಿ. ಪದಚ್ಯುತಿ ಅಂದರೆ ಏನು ಅರ್ಥ ಅಲ್ಲಿ ನೋಡಿ. ನಿಮಗೆ ಇಂಪಾರ್ಟೆಂಟಾಗಿ ವೃಷಭ ರಾಶಿಯವರಿಗೆ 1 ಮತ್ತು 6 ಅಧಿಪತಿ 9ರ ಸ್ಥಾನಕ್ಕೆ ಪದಚ್ಯುತಿ. ಕೆಲಸದಲ್ಲಿ ಸಮಸ್ಯೆ ಬರಬಹುದು, ಅಥವಾ ಕೆಲಸ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಾಗ್ಬೋದು. ಇವೆಲ್ಲಕ್ಕೂ ತಯಾರಾಗಿರ್ಬೇಕು ತಾವು. ಭಾಗ್ಯದಲ್ಲಿ ಶುಕ್ರರಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದರೆ ಒಂದು ರೀತಿಯಾಗಿ ಗುಡ್ಡೆ ಆಗ್ತದೆ ನೋಡಿ. 1, 6 ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ಕಷ್ಟ ನಷ್ಟಗಳು ಬಂದರೂ ಕೂಡ ನಡೆದೋಗ್ತದೆ. ಇದ್ದಕ್ಕಿದ್ದಾಗೆ ದುಡ್ಡು ಬರ್ತದೆ ಯಾವುದೋ ಒಂದು ಕಡೆಯಿಂದ, ಹೆಂಗೋ ನಡೀತಿತ್ತು. ಬಟ್ ಈಗ ಹಾಗಾಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಕೆಲಸದಲ್ಲಿ ಸ್ವಲ್ಪ ಸೋಂಬೇರಿತನ ಬರ್ಬೋದು, ಅಥವಾ ಕೆಲಸದಲ್ಲಿ ಬದಲಾವಣೆಗಳನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ. 9 ಭಾಗ್ಯ ಓಕೆ, ಅದೇ ಭಾಗ್ಯ ನಿಮಗೆ ಭಾಗ್ಯಹೀನನನ್ನಾಗಿ ಕೂಡ ಮಾಡ್ಬೋದು ನೋಡಿ. ಕುಜನೊಟ್ಟಿಗೆ ಶುಕ್ರ, ಇದು ಒಳ್ಳೆ ಸಂಬಂಧ ಅಲ್ಲ. ಶುಕ್ರ ಇಲ್ಲಿಗಲ್ ಆಕ್ಟಿವಿಟೀಸ್ನ ತಂದು ಕೊಟ್ಬಿಡ್ಬೋದು. ಬಟ್ ಅತಿಯಾದಂಥ ಬದಲಾವಣೆ ಕೂಡ ಅವಶ್ಯಕವಾಗಿ ನಿಮಗೆ ಸಮಸ್ಯೆಯನ್ನು ತರ್ಬೋದು. ಕುಜನಾಗ್ತಾನೆ, ಆದರೆ ಇಲ್ಲಿ ಸಮಸ್ಯೆಗಳು ಕೂಡ ಆಗೇ ಇರ್ತದೆ. ಉಪಶಮನ 9 ಏನು ಉಪಶಮನ, ಮಾಡರೇಟ್ಲಿ ಓಕೆ. ಅಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ವೃಷಭ ರಾಶಿಯವರು ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಏನಪ್ಪ ಒನ್ ಥಿಂಗ್, ಜನವರಿ ಸ್ವಲ್ಪ ಅವಕಾಶಗಳನ್ನು ಕೊಡ್ತದೆ, ಶುಭ ಅವಕಾಶಗಳು. ಏಕೆಂದರೆ ಶನಿ ಆಡಳಿತ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಐ ಆಮ್ ನಾಟ್ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಖಂಡಿತ ನಿಮ್ಮ ಪ್ರಯತ್ನ ಅತಿ ಅದ್ಭುತವಾಗಿದ್ದರೆ ಮಾತ್ರ ನಿಮ್ಮ ಸ್ಕೋರು ಮತ್ತೊಂದು ಎಲ್ಲ ಇರ್ತದೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಇನ್ನು ಸಪ್ತಮ ಅಧಿಪತಿಯಾಗಿರ್ತಕ್ಕಂಥದ್ದು 9ಮ ಸ್ಥಾನಕ್ಕೆ ಬಂದಾಗ ವೈವಾಹಿಕ ಜೀವನ ಕಾಂಪ್ರಮೈಸ್ ಬರ್ತೀರಿ. ಏನಾದರೂ ವೃಷಭ ರಾಶಿಯವ್ರದ್ದು ಈ ಮದುವೆ ವಿಚಾರದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಏನಾದರೂ ಮಾತುಕತೆ ಅಥವಾ ಸಂಬಂಧಗಳು ಬಿರುಕಾಗಿತ್ತು, ಸಂಧಾನಕ್ಕೆ ಪ್ರೇರೇಪಿಸ್ತದೆ. ಬಟ್ ಒಪ್ಕೊಳ್ಳೋದು ಕಷ್ಟ. ಪ್ರೇರೇಪಣೆಯನ್ನು ಮಾಡ್ತದೆ. ಇದು ಒಂದು ವೃಷಭ ರಾಶಿಯವರಿಗೆ ಅನುಕೂಲವಾಗಬಹುದು. ಆದರೆ ಅಸ್ತಂಗದ ಶುಕ್ರ ನೋಡ್ಕೊಳ್ಳಿ, ಒಲ್ಲದ ಮನಸ್ಸಿನಿಂದ ಹೋಗಬೇಕಾಗ್ತದೆ. ಒಲ್ಲದ ಮನಸ್ಸು ಇವೆಲ್ಲ ವೃಷಭ ರಾಶಿಯವರಿಗೆ ಕಾಣ್ತದೆ. ಬಟ್ ಅಫ್ಕೋರ್ಸ್ ಕುಜನಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲೂ ಕೂಡ ಸಮಸ್ಯೆ, ಈ ಒಂದು ದಾಂಪತ್ಯದ ವಿಚಾರವಾಗಿ ಅಲ್ಲೂ ಕೂಡ ಕಟ್ಟಾಗ್ತಕ್ಕಂಥದ್ದು ಇರ್ತದೆ. ಅಲ್ಲಿ ಈ ಥರದ ಅನಿವಾರ್ಯತೆಗಿದ್ದಾಗ ವೃಷಭ ರಾಶಿಯವರು ಖಂಡಿತವಾಗಿ ಕೇವಲ ಶನಿವಾರಗಳೊಂದು ಕೆಂಪು ಕಲಸಕ್ರಿಯೆಯನ್ನು ಕೊಡಿ. ಈ ಥರದ ಸನ್ನಿವೇಶಗಳಿದ್ದಾಗ ನಾನು ಹೇಳೋದನ್ನು ಸ್ವಲ್ಪ ಗ್ರಹಿಸಿ. ಈ ಥರದ ಸಮಸ್ಯೆಗಳು ಬಂದಾಗ ಸಾಧ್ಯವಾದಷ್ಟು ವೃಷಭ ರಾಶಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ವೃಷಭ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಈ ತಿಂಗಳು ಮಾಡಿ, ಹಾಗೆ ಶಿವನ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದಿರ್ತದೆ. ರಾಜಕೀಯ ಭವಿಷ್ಯ ಅಷ್ಟು ಉತ್ತಮತೆ ಇರೋದಿಲ್ಲ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಣಕಾಸು ವಹಿವಾಟು ಸಾಧಾರಣೆಯಿಂದ ಕೂಡಿರುತ್ತೆ. ಬಟ್ ಒಂದು ರೀತಿಯಾಗಿ ಲಾಭ ಶೋ ಆಗುತ್ತೆ. ಬಟ್ ಕೈಗೆ ಸಿಗದೇ ಇರತಕ್ಕಂಥದ್ದು ಕಡಿಮೆ, ಒಂದು ರೀತಿಯಾಗಿ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಆದರೂ ಒಂದು ರೀತಿಯಾಗಿ ಸಮಾಧಾನ ವಾತಾವರಣ ಮಧ್ಯಭಾಗದ ನಂತರ ಬರತಕ್ಕಂಥದ್ದು ಇರ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದರೋ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸುಬ್ರಹ್ಮಣ್ಯನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ನೀವು ಕೂಡ
ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಒಂದು ಶುಭಕ್ಕೋಸ್ಕರ ಶಿವನ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಪೂರ್ತಿ ತಿಂಗಳು ಈ ಮಂತ್ರವನ್ನು ಜಪವನ್ನು ಮಾಡಿ. ಖಂಡಿತವಾಗಿ ಶುಭ ಆಗ್ತದೆ. ದಯಾಮಯನಾಗಿರತಕ್ಕಂಥ ಸುಬ್ರಹ್ಮಣ್ಯ ನಿಮಗೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ, ಜನವರಿ ತಿಂಗಳು ಇವ್ರಿಗೆ ಯಾವ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದಾ ಅಥವಾ ಸಂಕಷ್ಟಗಳೇನಾದರೂ ಕಾಡುತ್ತಾ, ಯಾವುದರಲ್ಲಿ ಬಂದರೆ ಸಮಸ್ಯೆಗಳು ಬರಬಹುದು ಅಥವಾ ಯಾವ ರೀತಿ ಇರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ, ಯಾವುದರಲ್ಲಿ ಹೆಚ್ಚು ಸಮಸ್ಯೆ ಕಾಡ್ಬೋದು, ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತಾ, ಇದ್ದಕ್ಕಿದ್ದಾಗ ಸಂಕಷ್ಟಗಳು ಬರುತ್ತಾ, ಕಂಪ್ಲೀಟ್ ವಿಶ್ಲೇಷಣೆ ನಿಮಗೆ ನಾನು ಕೊಡ್ತಾ ಇದ್ದೇನೆ. ನೋಡಿ, ಮೊದಲ ಭಾಗವನ್ನು ನಾವು ಮಿಥುನ ರಾಶಿಯವರು ತಗೊಳ್ಳೋದಾದರೆ, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಈಗ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ನೋಡೋದು ಸಪ್ತಮ ಸ್ಥಾನ ಸೂರ್ಯ, ಬುಧ, ಕುಜ ಇವರೆಲ್ಲ ಸ್ಥಿತವಾಗಿರ್ತಕ್ಕಂಥದ್ದು ಇದೆ. ಮೊದಲ ಭಾಗದ ವಿಚಾರವಾಗಿ ಅಪ್ ಟು ಸಂಕ್ರಮಣದವರೆಗೂ ಕೂಡ ನಿಮಗೆ ಏನೋ ಧೈರ್ಯದ ಒಂದು ರೀತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಹಾಗೆ ಲಾಭ ಏನೋ ಒಂದು ಅಫ್ಕೋರ್ಸ್ ಒಂದು ಮ್ಯಾನೇಜಬಲ್ ಒಂದು ದಾರಿಯಲ್ಲಿರ್ತೀರಿ. ಶುಕ್ರ ಕೂಡ ಸಪ್ತಮದಲ್ಲಿದ್ದಾನೆ, 12ರ ಅಧಿಪತಿ, ಪಂಚಮಾಧಿಪತಿ ಸಪ್ತಮ, ಸಪೋರ್ಟಿವ್ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಪ್ರೀತಿ ಪಾತ್ರರಿಂದ ನೀವು ಕೂಡ ಒಂದು ಅದೇ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ. ಬಟ್ ಒನ್ ಥಿಂಗ್ ನೋಡಿ, ನಾನು ಮಿಥುನ ರಾಶಿಯವರಿಗೆ ನಾನು ಯೂಶಲಿ ಕೊಡ್ತಕ್ಕಂಥದ್ದೆಲ್ಲ ಒಂದು ಪ್ಯೂರ್ ಆಗಿರ್ತಕ್ಕಂಥ ಒಂದು ವಿಚಾರಗಳು. ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿದ್ರೆ ಖಂಡಿತವಾಗಿ ಒಂದು ರೀತಿಯಾಗಿ ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಕುಜನೊಟ್ಟಿಗೆ ಶುಕ್ರ, ಕುಜನೊಟ್ಟಿಗೆ ಬುಧ, ಲಗ್ನಾಧಿಪತಿ ಸಪ್ತಮ ಸ್ಥಾನ ಕುಜ ಬುಧ ಶುಕ್ರ, ಇವೆರಡರ ಕಾಂಬಿನೇಷನನ್ನು, ಮೂರರ ಕಾಂಬಿನೇಷನ್ ನೋಡಿದಾಗ ಅಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಿಚಾರಗಳು ಕಾಣುತ್ತೆ. ಅರ್ಥಾತ್ ಅನ್ಯತಃ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಪರಪುರುಷ ಮಹಿಳೆ ಈ ರೀತಿಯಾದಂಥ ವ್ಯಾಮೋಹಗಳೇನಾದರೂ ಬೆಳೆಸ್ಕೊಂಡ್ರಿ ಅತಿ ಅವಶ್ಯಕವಾಗಿ ತಾವು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಹಾಗೆ ಯಾಕೆ ನೋಡಿ, ಪಂಚಮ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ, ಹಾಗೆ ಲಗ್ನಾಧಿಪತಿ 1, 4ರ ಅಧಿಪತಿ ಆಗಿರ್ತಕ್ಕಂಥ ಬುಧ, ಹಾಗೆ 6, 11ರ ಅಧಿಪತಿ ಆಗಿರ್ತಕ್ಕಂಥ ಕುಜ ಶುಕ್ರ, ಕುಜ ಬುಧ ಇವೇನು ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಸಪ್ತಮದಲ್ಲಿದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೊಡುತ್ತೆ. ಅರ್ಥಾತ್ ಈಗ ಏನಾದರೂ ಆ ತಪ್ಪು ಮಾಡಿದ್ರೆ ಮುಂದೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಬರುತ್ತೆ. ಆಫ್ಟರ್ ಸಂಕ್ರಮಣವಾದಾಗ ಇವೆಲ್ಲ ಗ್ರಹಗಳು ಒಂದೊಂದಾಗಿ 13 ಶುಕ್ರ, 14 ಬುಧ, 17 ಬುಧ, ಹಾಗೆ ಸೂರ್ಯ ಇವರೆಲ್ಲ ಕೂಡ ಕುಜ, ಇವರೆಲ್ಲ ಕೂಡ ಸಂಕ್ರಮಣವಾದ ಮೇಲೆ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಈ ಅಷ್ಟಮ ಸ್ಥಾನ ನಿಗೂಢದ ಸ್ಥಾನ, ನಿಗೂಢತೆಗೆ ಹೆಚ್ಚು ಪ್ರಶಸ್ತವನ್ನು ಕೊಡುತ್ತೆ. ರಿಸರ್ಚರ್ಗೆ ಎಷ್ಟು ಪ್ರಶಸ್ತವನ್ನು ಕೊಡುತ್ತೆ. ಇಲ್ಲ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ರೆ ಸ್ವಲ್ಪ ಸಂಕಷ್ಟಗಳು ಬರುತ್ತೆ. ಬಟ್ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು, ಆಳವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥ ವಿಚಾರಗಳು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡದವಾದರೂ ಅಷ್ಟಮ ಸ್ಥಾನ ಇಸ್ ಟೂ ಡೇಂಜರಸ್. ಮರ್ಯಾದೆಗಳನ್ನು ತರ್ಬೋದು, ಸಂಕಷ್ಟಗಳನ್ನು ತರ್ಬೋದು, ಮನೆಯವರು ಶತ್ರುಗಳಾಗ್ಬೋದು, ದಂಪತಿಗಳು ಶತ್ರುಗಳಾಗ್ಬೋದು, ಸಂಗಾತಿಗಳು ಶತ್ರುಗಳಾಗ್ಬೋದು, ಅಥವಾ ನೀವೇ ಅವರಿಗೆ ಮೋಸ ಮಾಡ್ಬೋದು.
ಇವೆಲ್ಲವೂ ಶತಸಿದ್ಧವಾಗಿರ್ತಕ್ಕಂಥ ಸಮಯ. ಬಟ್ ಒನ್ ಥಿಂಗ್ ನೋಡಿ, ಸುಮ್ಮನೆ ಗ್ರಹಗಳು ಲೊಕೇಟ್ ಆಗಿದೆ ಏನೋ ಒಂದು ಕಾಕತಾಳೀಯ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ದಶಾಭುಕ್ತಿಗಳು, ಯಾವ ದಶಾ ನಡೀತಾ ಇದೆ. ಬಟ್ ಅಫ್ಕೋರ್ಸ್ ಲಗ್ನಾಧಿಪತಿ ಅಷ್ಟಮ ಸ್ಥಾನ ಇವೆಲ್ಲ ನೋಡಬೇಕಾಗುತ್ತೆ. ಅಷ್ಟಮ ಸ್ಥಾನ ಪ್ರವೇಶವನ್ನು ಮಾಡ್ತದೆ. ಅನ್ನೋನ್ ಸಮಸ್ಯೆಗಳು, ಬಟ್ 1 and 4, 8 ಇವೆಲ್ಲವನ್ನು ನೋಡಿದಾಗ ಭೂಮಿಯ ವಿಚಾರದಲ್ಲಿ ಏಳಿಗೆ ಖಂಡಿತವಾಗಿ ಸಿಗುತ್ತೆ. ಸೈಟ್ ಖರೀದಿ ಯೋಗ ಮಾಡ್ತಕ್ಕಂಥದ್ದು, ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಇದ್ದಕ್ಕಿದ್ದಾಗೆ ಧನಾಗಮದ ಸಾಧ್ಯತೆಗಳೆಲ್ಲ ಬರುತ್ತೆ. ಅಫ್ಕೋರ್ಸ್ ಅದನ್ನು ಹೊರತುಪಡಿಸಿ ಅನ್ಯತಃ ನೀವೇನಾದರೂ ದುರ್ಮಾರ್ಗದಲ್ಲಿದ್ದರೆ ಸಮಸ್ಯೆ. ಸಪ್ತಮಾಧಿಪತಿ ಇನ್ ಲಗ್ನ ವಕ್ರ, ಬಿ ಕೇರ್ಫುಲ್. ದಾಂಪತ್ಯದ ವಿರಸಗಳು ಕಡಾಖಂಡಿತ. ಅನ್ಯತಃ ನೀವು ಒಳ್ಳೆಯವರು ಕೆಟ್ಟವರು ಪರಾಮರ್ಶೆ ಎಲ್ಲ ಇದು ಫ್ಯಾಕ್ಟ್. ಏನು ನೀವು ಶೋ ಒಳ್ಳೆಯವರು ಅಂತ ತೋರಿಸ್ಕೋಬೋದು, ಬಟ್ ಸಿಚುವೇಶನ್ ಈಸ್ ಲೈಕ್ ದಟ್. ಅದೇ ಥರ ಸಿಚುವೇಶನ್ಸ್ ಇರುತ್ತೆ. ನಾನು ನಿಮಗೆ ಇಲ್ಲಿ ಖಂಡಿತವಾಗಿ ಐ ಆಮ್ ಟೆಲಿಂಗ್, ಇಲ್ಲಿ ನಿಮಗೆ ಸುಮ್ಮನೆ ಸ್ಟೋರಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಬಟ್ ಅಫ್ಕೋರ್ಸ್ ಮಿಥುನ ರಾಶಿ ಇವೆಲ್ಲವನ್ನು ಸ್ವಲ್ಪ ಎಚ್ಚರಿಕೆ. ತೃತೀಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ, ಸಪ್ತಮದಲ್ಲಿದ್ದ. ಚತುರ್ಥಾಧಿಪತಿ ಸಪ್ತಮದಲ್ಲಿದ್ದ ಅಷ್ಟಮಕ್ಕೆ ಹೋಗ್ತದೆ. ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಹೋಗ್ತದೆ. 11ರಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ. ಬಟ್ ಅಫ್ಕೋರ್ಸ್ ಒಂದು ಗುಡ್ ಒನ್ ಬ್ಯಾಡ್ ಎರಡೂ ಇರುತ್ತೆ. ಅಷ್ಟಮ ಸ್ಥಾನ ನಿಗೂಢವಾದ್ದರಿಂದ ಸಂಕಷ್ಟಗಳು ತರುತ್ತೆ, ಇದ್ದಕ್ಕಿದ್ದಾಗೆ ಸಮಸ್ಯೆ, ಇದ್ದಕ್ಕಿದ್ದಾಗೆ ಲಾಭವನ್ನು ತರುತ್ತದೆ. ಅಷ್ಟೈಶ್ವರ್ಯ ಪ್ರಾಪ್ತಿ, ಹನ್ನೆರಡು ಮನಿ ಸಂಪಾದನೆ, ಇದ್ದಕ್ಕಿದ್ದಾಗೆ ದುಡ್ಡು ಸಿಕ್ಬಿಡ್ಬೋದು. ಇವೆಲ್ಲ ಬಿಕಾಸ್ ಆಫ್ ಅಷ್ಟಮ ಸ್ಥಾನ. ಬಟ್ ಒಂದು ಫೇವರಬಲ್ ಏನಂದರೆ, ಭಾಗ್ಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಕೆಲಸದಲ್ಲಿ ಸ್ಟ್ಯಾಗ್ನೆನ್ಸಿ ಸಿಗುತ್ತೆ. ಬಟ್ ಅಫ್ಕೋರ್ಸ್ ಆದರೂ ಕೂಡ ಶತ್ರುಕಾಟ, ಇದ್ದಕ್ಕಿದ್ದಾಗೆ ನೆರೆಹೊರೆಯವರ ಶತ್ರುಗಳಾಗ್ತಾರೆ. ಅಲ್ಲಿ 9ರ ಸ್ಥಾನ ರಾಹು ಇದೆ, ಸ್ವಲ್ಪ ಲೇಸಿನೆಸ್ ಕೂಡ ಕಾಡ್ಬೋದು. ಕೆಲಸ ಫ್ಲಕ್ಚುಯೇಟ್ ಕೆಲವೊಂದು ವಿಚಾರದಲ್ಲಾಗ್ಬೋದು, ಅಥವಾ ಪ್ರಯಾಣಗಳು ಬರ್ಬೋದು ಇದ್ದಕ್ಕಿದ್ದಾಗೆ. ಇವೆಲ್ಲವನ್ನು ರಾಹು ತಂದುಕೊಡುತ್ತೆ. ಆದರೆ ಲಗ್ನದಲ್ಲಿರ್ತಕ್ಕಂಥ ಗುರು 1, 7 ಮತ್ತು 10ರ ಅಧಿಪತಿ ವಕ್ರ ಆಗಿರೋದ್ರಿಂದ ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ನೀವು ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಇವೆಲ್ಲ ವಿಚಾರ ಗೊತ್ತಿದ್ರೆ ಏನು ಮಾಡ್ಬೋದು, ನನ್ನಲ್ಲಿ ಯಾವ ನ್ಯೂನ್ಯತೆ ಇದೆ ಆ ನ್ಯೂನ್ಯತೆಗೆ ಅನುಗುಣವಾಗಿ ನೀವು ನಡ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ತಿಂಗಳಾಗುತ್ತೆ. ಅನ್ನೆಸರಿ ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ಬಂದು ಎಲ್ಲ ಅವಕಾಶಗಳು ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು ಇರ್ತದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಬಂತು, ಇದನ್ನು ನಾವು ಕೇಳ್ಬೋದು. ಅನ್ಯತಃ ನೀವೇನಾದರೂ ಶೋಮ್ಯಾನ್ ಥರ ಫೋರ್ಸ್ ಕೊಟ್ಟರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳ ಪ್ರಾರಂಭ ಆಗ್ತದೆ. ನಿಮ್ಮಲ್ಲಿ ನೀವು ಬಿಲೀವ್ ಮಾಡ್ಕೊಳ್ಳಿ. ನಾವು ಪರಾಮರ್ಶೆ, ಅದಕ್ಕೆ ಆತ್ಮಲೋಕದ ಕಾಲ. ಬಿಕಾಸ್ ಆಫ್ ಮಿಥುನ ರಾಶಿ ಗುರು ಇದ್ದಾಗ ಆತ್ಮಾವಲೋಕನ ಕಾಲ, ಅದಕ್ಕೆ ಕರೆದಿದ್ದು. ಬೆಳಗ್ಗೆ ಶನಿ ಆಡಳಿತ ಜನವರಿಯನ್ನು ಮಾಡೋದ್ರಿಂದ ನೀವು ಖಂಡಿತವಾಗಿ ಸೇವಾ ವೃತ್ತಿ ಮನೋಭಾವ, ಜಾಸ್ತಿ ಕೆಲಸ, ಎಕ್ಸೆಟ್ರಾ ಎಲ್ಲ ಓಕೆ. ಬಟ್ ಸಾಧ್ಯವಾದಷ್ಟು ಕೂಡ ಉತ್ತಮಕ್ಕೆ, ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟಾಗ ಮಾತ್ರ ಯಶಸ್ಸು ಸಿಗೋದ್ರಲ್ಲಿ ಎರಡು ಮಾತೇ ಇಲ್ಲ. ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟೇ, ಮಧ್ಯಭಾಗದ ಮೇಲೆ ಸ್ವಲ್ಪ ಸಂಕಷ್ಟಗಳು ಕಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಕೆಲಸದಲ್ಲಿ ಶುಭ ಇತ್ತು, ಸ್ವಲ್ಪ ಕಿರಿಕಿರಿಗಳು, ನಿಂದನೆಗಳು, ಅವಮಾನಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಬಟ್ 6ರ ಸ್ಥಾನ, ಬಟ್ ಏನಪ್ಪ ಉಚ್ಚ ಸ್ಥಾನಕ್ಕೆ ಅಷ್ಟಮ ಸ್ಥಾನಕ್ಕೆ ಹೋದಾಗ ಒಂದು ರೀತಿಯಾಗಿ ವಿಪರೀತ ರಾಜಯೋಗ, ದುಡ್ಡು ಕೂಡ ಬರ್ತಕ್ಕಂಥದ್ದು ಇರ್ತದೆ. ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಕೂಡ ಇರ್ತಕ್ಕಂಥದ್ದು ಇರ್ತದೆ. ಮೊದಲಾಗಿ ಪಂಚಮಾಧಿಪತಿ ಅಷ್ಟಮ ಸ್ಥಾನ, ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ, ನಿಗೂಢ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರಬೇಕು. ಬಿ ಕೇರ್ಫುಲ್. ಇವೆಲ್ಲ ವಿಚಾರಗಳು ಇಟ್ಸ್ ಹ್ಯಾಪನ್ ನಡೀತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ತುಂಬ ಚೆನ್ನಾಗಿ ಬರ್ತಿತ್ತು, ನಿಂತೋಯ್ತು. ಇವೆಲ್ಲವನ್ನ ನೋಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ದುರ್ಗಾ ದೇವತೆಯ ಆರಾಧನೆ. ಇದು ಮಸ್ಟ್ ಆ್ಯಂಡ್ ಶುಡ್ ಡೂ ಇಟ್. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ದುರ್ಗಾರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ, ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ಇವೆಲ್ಲ ಮಾಡಿದ್ರೆ ಮಾತ್ರ ಯಶಸ್ಸಿರ್ತದೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಬರ್ತಕ್ಕಂಥ ತಿಂಗಳಾದ್ದರಿಂದ ಆರೋಗ್ಯದವನ್ನು ಬಲವನ್ನು ಹೆಚ್ಚಿಸ್ಕೊಳ್ಳಿ. ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಆಗಿಂದಾಗೆ ದುರ್ಗಾ ಕವಚ ಮಂತ್ರಗಳು, ಹಾಗೆ ಶಿವನ ದೇವಸ್ಥಾನಗಳು ಭೇಟಿ
ಈ ರೀತಿಯಾಗಿ. ಬಟ್ ತಿಳಿದು ನಡೆದರೆ ಮಾತ್ರ ನಿಮಗೆ ಜಯ ಖಚಿತ, ಇಲ್ಲವಾದರೆ ಅಪಜಯ ಖಚಿತ. ಇಷ್ಟು ಈ ಮಿಥುನ ರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ. ಖಂಡಿತವಾಗಿ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀ ಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ಮಾಸದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ. ಕಟಕ ರಾಶಿಯವರಿಗೆ 2026 ಜನವರಿ ತಿಂಗಳು ಯಾವ ರೀತಿಯಾದಂಥ ಶುಭ ಅಶುಭಗಳು ನಡೀತಕ್ಕಂಥದ್ದಿರ್ತದೆ. ಭಾಳ ಮುಖ್ಯವಾಗಿ ನೋಡಿ, ಗ್ರಹಗಳ ಸ್ಥಿತಿಗಳನ್ನು ಒಮ್ಮೆ ಕಟಕ ರಾಶಿಯವರ ವೀಕ್ಷಣೆಯನ್ನು ಮಾಡೋದಾದರೆ, ಕೇತು 2ರ ಸ್ಥಾನದಲ್ಲಿ ಕೂತಿದ್ದಾನೆ, ಅದರ ಕುಟುಂಬ ಸ್ಥಾನದಲ್ಲಿ. ಹಾಗೆ ರಾಹು ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ, 9ರ ಸ್ಥಾನದಲ್ಲಿ ಶನಿ ಸ್ಥಿತ. ಹಾಗೆ ಗುರು ವಕ್ರನಾಗಿ 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ನೋಡಿ, ಈಗ 6ರ ಸ್ಥಾನದಲ್ಲಿ, ಅಂದರೆ 6ರ ಸ್ಥಾನದಲ್ಲಿ ಧನುರಾಶಿಯಲ್ಲಿ ಸೂರ್ಯ, ಶುಕ್ರ, ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಇದೆ. ಇದೇ ಒಂದು ಹಾಗೆ ಕುಜನು ಸಹಿತವಾಗಿ ಈ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನೋಡಿ, ಕಟಕ ರಾಶಿಯವರಿಗೆ ಮೊದಲನೇದಾಗಿ ಮಧ್ಯಭಾಗದ ವಿಚಾರಕ್ಕೆ ತಗೊಂಡಾಗ, ಮಧ್ಯಭಾಗದಲ್ಲಿ ಅಂದರೆ ಶುಕ್ರ 13ನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 14ನೇ ತಾರೀಕು ಸೂರ್ಯ ಮಕರ ಸಂಕ್ರಮಣ, ಅಂದರೆ ಅಲ್ಲಿ ಸಂಕ್ರಮಣವಾಗ್ತಕ್ಕಂಥದ್ದು ಸಂಕ್ರಾಂತಿಯ ನಂತರ. ನಾವು ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಲಿಡ್ತಾ ಇರತಕ್ಕಂಥ ಸಂದರ್ಭ. ಹಾಗೆ ಕುಜ ಸಹಿತವಾಗಿ ಮಕರ ರಾಶಿಗೆ ಪ್ರವೇಶ, ಉಚ್ಚ ಕುಜ 16ನೇ ತಾರೀಕು. ಅದೇ ರೀತಿಯಾಗಿ 17ಕ್ಕೆ ಬುಧ ಪಾದಾರ್ಪಣೆ. ನೋಡಿ, ಇಲ್ಲಿ 4 ಗ್ರಹಗಳು ಒಟ್ಟೊಟ್ಟಿಗೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳು. ಇಲ್ಲಿ ಕೇಂದ್ರಗತ ಉಪಚಯ ಸ್ಥಾನ ಅಂದರೆ 6ರ ಸ್ಥಾನದಲ್ಲಿದ್ದು ಸೂರ್ಯ ಇತ್ತು. ಹಾಗೆ ಕುಜ, ಬುಧ, ಶುಕ್ರ 6ರ ಸ್ಥಾನದಲ್ಲಿ ರೋಗಸ್ಥಾನ, ಅದೇ 6ರ ಸ್ಥಾನ ಬಾಧಾಸ್ಥಾನ, ಅದೇ 6ರ ಸ್ಥಾನ ಸಾಲದ ಸ್ಥಾನ, ಅದೇ 6ರ ಸ್ಥಾನ ಕೆಲಸದ ಸ್ಥಾನ, ಕರ್ಮಸ್ಥಾನವೂ ಕೂಡ ಹೌದು. ನೋಡಿ, ಈ ಕಟಕ ರಾಶಿಯವ್ರಿಗೆ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬೀರ್ತದೆ. ಬಟ್ ಒನ್ ಥಿಂಗ್ ನೋಡಿ, ನಾನು ವಿಶ್ಲೇಷಣೆ ಕೊಡಬೇಕಾದ್ರೆ ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬಂದು ತದನಂತರ ಸ್ವಲ್ಪ ಬದಲಾವಣೆಗೆ ಅವಕಾಶವನ್ನು ಬರ್ತದೆ. ಸಂಚಾರ ನೋಡಿ, ಇಲ್ಲಿ 7 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ಥಿತವಾಗಿರ್ತಕ್ಕಂಥದ್ದು 9ರ ಸ್ಥಾನ, ಅಂದರೆ ಅರ್ಥಾತ್ ಶನಿ ಮಹಾದೇವ. ಹಾಗಾಗಿ ಶನಿ ಕೂಡ ಜನವರಿ ತಿಂಗಳನ್ನು ಆಡಳಿತ ಮಾಡೋದ್ರಿಂದ ಸ್ಲೈಟ್ಲಿ ಒಂದು ಬದಲಾವಣೆಗೆ ಅವಕಾಶ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಅಷ್ಟೇ ಇರ್ತದೆ. ಬಟ್ ನೋಡಿ, ಇಲ್ಲಿ ಕಟಕ ರಾಶಿಯರ ಒಂದು ವಿಚಾರದಲ್ಲಿ ತಗೊಂಡಾಗ ಸಾಂಸಾರಿಕ ಜೀವನ, ಹಣಕಾಸು ಯಾವುದರಲ್ಲೊಂದು ರೀತಿಯಾಗಿ ಫ್ಲಕ್ಚುಯೇಟ್ ಆಗ್ತಲೇ ಇರ್ತದೆ. ಯಾಕೆ ಫ್ಲಕ್ಚುಯೇಟ್ ಆಗ್ತದೆ? 2ರ ಸ್ಥಾನದಲ್ಲಿರ್ತಕ್ಕಂಥದ್ದು ಕೇತು ಇದ್ದಾನೆ. ಬಟ್ ಒನ್ ಥಿಂಗ್, ನಿಮಗೆ 14ರ ನಂತರ ಹತ್ತತ್ರ ಮಧ್ಯಭಾಗದ ನಂತರ ಖಂಡಿತವಾಗಿ ಸಪ್ತಮ ಸ್ಥಾನದಲ್ಲಿ ಗ್ರಹಗಳು, ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬರುತ್ತೆ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬರ್ತದೆ. ಅದೇ ರೀತಿಯಾಗಿ ನಿಮಗೆ ತೃತೀಯಾಧಿಪತಿ ಕೂಡ ಸಪ್ತಮ ಸ್ಥಾನಕ್ಕೆ ಬರುತ್ತೆ. 11ರ ಅಧಿಪತಿ ಸಪ್ತಮ ಸ್ಥಾನ. ವಿಶೇಷವಾಗಿರ್ತಕ್ಕಂಥ ಮನೋಕಾಮನೆಗಳು ಈಡೇರ್ತಕ್ಕಂಥಿರುತ್ತೆ. ಹೊಸ ಆರಂಭ, ಸಂಕ್ರಾಂತಿ ಆದಮೇಲೆ ಹೊಸ ಆರಂಭದ ಕಾಲ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿದೆ. ಬಟ್ ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ ಬರುತ್ತೆ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆನೂ ಕೂಡ ಆಗ್ತಕ್ಕಂಥದ್ದು ಕೊಡುತ್ತೆ. ಯಾಕೆ? ಶನಿ ಇವತ್ತು ರಾಹು ಕೂಡ, ರಾಹು ಅಷ್ಟಮದಲ್ಲಿ ಸ್ಥಿತವಾಗಿದ್ದಾನೆ. ಅಷ್ಟಮದಲ್ಲಿ ಸ್ಥಿತ ನೋಡಿ, ಯಾವಾಗಲೂ ಕೆಟ್ಟ ರಾಹುನೇ ನಾವು ನೋಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ರಾಹು ಕೂಡ ಶುಭ ಫಲಗಳನ್ನು ಪ್ರೇರೇಪಿತವಾಗಿ ಕೊಡುತ್ತೆ. ಅಷ್ಟದ್ರವ್ಯ ಪ್ರಾಪ್ತಿ, ಅಷ್ಟಮ ಸ್ಥಾನ
ನಿಗೂಢವಾಗಿರ್ತಕ್ಕಂಥ ಸ್ಥಾನವಾದರೂ ಕೂಡ ಅತಿಯಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ತರೋದು ಕೂಡ ಅಷ್ಟಮ ನಿಗೂಢವಾಗಿ 12 ಬಂಚ್ ಆಫ್ ಮನಿ ಬರ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಅಷ್ಟಮ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ನೋಡ್ತೀವಿ. ಆದರೆ ನೋಡಿ ಇಲ್ಲಿ ಏನಾಗ್ತದೆ, ಧನ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು, ಅಂದರೆ ಅರ್ಥಾತ್ ಧನಕ್ಕೆ ಒಡೆಯ ಆಗಿರ್ತಕ್ಕಂಥದ್ದು, ಧನಕಾರಕ ಆಗಿರ್ತಕ್ಕಂಥ ಗುರು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. 6, 9 ದೈವಿಕವಾಗಿ ಖರ್ಚು ಮಾಡ್ಬೋದು, ಅಥವಾ ಯಾವುದೋ ಒಂದು ಖರ್ಚುಗಳ ಮೇಲೆ ಇದಕ್ಕಿದ್ದಾಗೆ ಖರ್ಚುಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಕೇತು ಅಂದರೆ 2ರ ಸ್ಥಾನ ಧನಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಈ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾಗ ಫ್ಲಕ್ಚುಯೇಟ್ ಆಗ್ತದೆ ಅಷ್ಟೇ. ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ಬೋದು, ಅಥವಾ ಹಣಕಾಸಿನ ಸಮಸ್ಯೆಗಳು ಕಾಣೋದ್ರಿಂದ ಗಣಪತಿ ಪ್ರಾರ್ಥನೆ ಅತಿ ಅವಶ್ಯಕವಾಗಿ ಮಾಡಿ. ಗಣಪತಿಗೆ ಮಂಗಳವಾರಗಳೊಂದು ಗರಿಕೆಯನ್ನು ಇಟ್ಟತಕ್ಕಂಥ ಕೆಲಸ ಮಾಡಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಈ ರೀತಿ ಕಟಕ ರಾಶಿಯವರು ಗಣಪತಿಗೆ ಗರಿಕೆಯನ್ನು ಇಡೋದು ತಪ್ಪಿಸಬೇಡಿ. ಆಗಿಂದಾಗ್ಗೆ ಸರಳವಾಗಿರ್ತಕ್ಕಂಥ ವಿಧಾನ, ಆಂಜನೇಯನಿಗೆ ಉದ್ದಿನ ವಡೆಯ ಆಹಾರವನ್ನು ಶನಿವಾರಗಳಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ರಾಹು ಶಾಂತಿ, ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದಾಗ್ತದೆ, ನಿಧಾನಕ್ಕೆ ಬರ್ತದೆ. ಕೆಲಸ ಉತ್ಕೃಷ್ಟತೆ, ಬಿಸ್ನೆಸ್ಸಲ್ಲಿ ಉತ್ಕೃಷ್ಟತೆ, ಕಂಕಣ ಭಾಗ್ಯದ ಲಭ್ಯತೆ, ಇವೆಲ್ಲ ಕೂಡ ಶುಭವನ್ನು ತರ್ತಕ್ಕಂಥಿರ್ತದೆ. ಮ್ಯಾಕ್ಸಿಮಮ್ ಒಂದು ಎನರ್ಜಿ ಇರತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಕಟಕ ರಾಶಿಯವರಿಗೆ ಲಭ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಶುಭವನ್ನು ತರ್ತದೆ. ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಉಪಶಮನಕ್ಕೆ ಕಾರಣವಾಗ್ತಕ್ಕಂಥದ್ದು ಈ ಮಧ್ಯಭಾಗದಿಂದ ಆಗ್ತದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ, ಇನ್ನು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಪರಿಶ್ರಮ ಅತ್ಯಗತ್ಯವಾಗಿ ಹಾಕಬೇಕಾಗ್ತದೆ. ಎಷ್ಟು ಪರಿಶ್ರಮವನ್ನು ಹಾಕ್ತಿರೋ ಅಷ್ಟು ಉತ್ತಮತೆ. ಆದರೂ ಕೂಡ ರಿಸಲ್ಟ್ 0 ಗುರುಗಳೇ, ನಾವು ದುಡಿತಾ ಇದ್ದೀನಿ ಬಟ್ ನನಗೇನು ಇಂಕ್ರಿಮೆಂಟ್ಸ್ ಆಗಲಿಲ್ಲ, ಇವೆಲ್ಲ ನಾವು ಕೇಳ್ತೀವಿ. ಬಟ್ ಆ ಇಂಕ್ರಿಮೆಂಟ್ ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ. ಸ್ವಲ್ಪ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ನೀವು ಕೂಡ ಸೋಂಬೇರಿತನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಣುತ್ತೆ. ಹಾಗಾಗಿ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸಮಯವಾದರೂ ಸ್ವಲ್ಪ ಮಟ್ಟಿಗೆ ಓಕೆ ಈ ಒಂದು ವಿಚಾರದಲ್ಲಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ, ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು, ಉಪಶಮನ, ಹಾಗೆ ಸ್ವಲ್ಪ ಸಮಸ್ಯೆ, ಈ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಆಸ್ತಿಯ ವಿಚಾರ, ರಾಜಕೀಯ ವಿಚಾರಗಳನ್ನು ತಗೊಂಡಾಗಲೂ ಸಹಿತ ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಭವಿಷ್ಯ ನಿರ್ಮಾಣವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯತೆ. ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಈ ಸಂಕ್ರಮಣವಾದ ಉತ್ತರಾಯಣಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ರಾಜಕೀಯದಲ್ಲಿ ಹೆಸರು ಕೇರುತ್ತೆ. ಪ್ರತಿಷ್ಠೆ, ಎದುರಾಳಿಗಳು ನಿಮ್ಮ ಮಾತನ್ನು ಕೇಳ್ತಕ್ಕಂಥದ್ದು, ಒಂದು ಪೊಟೆನ್ಷಿಯಾಲಿಟಿ ಇರತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ಅವಕಾಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಅವಶ್ಯಕವಾಗಿ ಗುರುತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ. ಅಲ್ಲಿ ಚಂದನದ ಅಭಿಷೇಕಗಳನ್ನು ಆಗಿಂದಾಗೆ ಮಾಡಿಸಿ. ಕೆಲಸದಲ್ಲಿ ಒತ್ತಡ ಅಥವಾ ಪುನಃ ಸಮಸ್ಯೆಗಳು ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ, ಹಾಗೆ ಗುರು ಆರಾಧನೆ ನಿಮಗೆ ಶುಭವನ್ನು ತರುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ತಿಂಗಳು ಮಿಶ್ರ ಫಲಗಳಿರ್ತಕ್ಕಂಥ ಸಂದರ್ಭ ಇರುತ್ತೆ. ರಾಹು ಶಾಂತಿ ಮರಿಬೇಡಿ. ರಾಹು ಶಾಂತಿಯಾಗಿ ಗಣಪತಿಗೆ ಗರಿಕೆಯನ್ನು ಇಡ್ತಾ ಮಂತ್ರವನ್ನು ಹೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ತಿಂಗಳ ಸಿಂಹ ರಾಶಿಯವರ ಒಂದು ತಿಂಗಳ ಭವಿಷ್ಯ ಹೇಗಿರುತ್ತೆ? ಈಗಾಗಲೇ ರಾಜಯೋಗದಲ್ಲಿದ್ದರೂ ಏನೇ ಒಂದು ಕೆಲಸಗಳು, ಏನೇ ಒಂದು ಸಮಸ್ಯೆಗಳು ಬಂದರೂ ಉಪಶಮನವಾಗ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಈಗ ಮುಂದೆನೂ ಕೂಡ ಆ ಉಪಶಮನ ಆಗ್ತಕ್ಕಂಥದ್ದು ಒಂದು ರಾಜಕೀಯ ತತ್ವ ಆಗಿರಬಹುದು, ಅಥವಾ ಆರೋಗ್ಯದಲ್ಲಾಗಿರಬಹುದು, ಅಥವಾ ಯಾವುದೇ ಶತ್ರು ಬಾಧೆ ಆಗಿರ್ಬೋದು,
ಅಥವಾ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದ ಸ್ಥಿತಿಗಳಾಗಿರ್ಬೋದು. ಈ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಏನೆಲ್ಲ ಸಮಸ್ಯೆಗಳು ಬರಬಹುದು, ಆ ಸಮಸ್ಯೆಗಳಿಗೆ ಪರಿಹಾರವಾದರೂ ಏನು, ಮ್ಯಾಕ್ಸಿಮಮ್ ಇದೊಂದು ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸ್ಕೊಡ್ತೀನಿ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ಈ ಸಿಂಹರಾಶಿ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಏಳಿಗೆ ಸಿಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಈ ಒಂದು ತಿಂಗಳು ಕಡಾಖಂಡಿತ. ಬಟ್ ಒನ್ ಥಿಂಗ್, ಒಂದು ಬಹಳ ಮುಖ್ಯವಾಗಿ ನೀವು ಆರೋಗ್ಯ, ಹಾಗೆ ನಿಮ್ಮ ದಾಂಪತ್ಯ, ವ್ಯಾಪಾರ ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು 2026 ಜನವರಿ ತಿಂಗಳು. ಸ್ವಲ್ಪ ಇದರ ಬಗ್ಗೆ ಹೆಚ್ಚಿನದಾಗಿ ತಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಅಗತ್ಯ. ಸಿಂಹರಾಶಿಯಲ್ಲೇ ಕೇತು ಸ್ಥಿತವಾಗಿದ್ದಾನೆ ನೋಡಿ. ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾಗ ಸ್ವಲ್ಪ ಉಗ್ರ ಸ್ವರೂಪ ಆಗಿರ್ತೀರ, ಯಾರ ಮಾತನ್ನು ಕೇಳೋದಿಲ್ಲ, ಯಾರಿಗೂ ತಲೆ ತಗ್ಸ್ತಕ್ಕಂಥದ್ದನ್ನು ಮಾಡೋದಿಲ್ಲ. ಅಫ್ಕೋರ್ಸ್ ಈಸ್ ಅ ಗುಡ್ ಆಟಿಟ್ಯೂಡ್. ನೀವು ಶ್ರಮಜೀವಿ ಎಲ್ಲವನ್ನ ಇರ್ತಕ್ಕಂಥದ್ದು ಕೂಡ ನಾವು ಸಿಂಹರಾಶಿಯವರಿಗೆ ನೋಡಿದ್ವಿ. ಎಲ್ಲವನ್ನ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರ ತತ್ವ. ಆದರೆ ನಾವು ಗ್ರಹಗಳ ಆಡಳಿತವನ್ನು ನೋಡಲೇಬೇಕಾಗ್ತದೆ. ಗ್ರಹಗಳ ಆಡಳಿತವನ್ನು ನೋಡಿದಾಗ ಸ್ವಲ್ಪ ನಿಮಗೆ ಶುಭಾಶುಭಗಳು ಇರತಕ್ಕಂಥದ್ದು ಇರ್ತದೆ. ಮತ್ತು ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ನೋಡಿ, 13, 14ನೇ ತಾರೀಕು ಎಲ್ಲ ಗ್ರಹಗಳು ಬದಲಾಗ್ತದೆ, ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಕೂಡ ಮಕರ ರಾಶಿಗೆ ಪ್ರವೇಶವನ್ನು ತಗೊಳ್ತದೆ. ಬುಧ ಸಹಿತವಾಗಿ ಮಕರ ರಾಶಿ ಪ್ರವೇಶ, ಮಂಗಳ ಸಹಿತ ಮಕರ ರಾಶಿ ಪ್ರವೇಶ, ಶುಕ್ರ ಸಹಿತವಾಗಿ ಮಕರ ರಾಶಿ ಪ್ರವೇಶ. ಅಲ್ಲಿಗೆ ಅರ್ಥಾತ್ ಏನು, ಲಗ್ನಾಧಿಪತಿ 6ರ ಸ್ಥಾನ ಮಧ್ಯಭಾಗದಿಂದ ಜನವರಿ 15ನೇ ತಾರೀಕು. ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನಕ್ಕೆ ಹೋಗ್ತದೆ. ತೃತೀಯಾಧಿಪತಿ ಹಾಗೆ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ 9ರ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನ ಹೋಗುತ್ತೆ. 6ರ ಸ್ಥಾನ ಏನು, ನಿಮಗೆ ಮ್ಯಾಕ್ಸಿಮಮ್ ಈಸ್ ಒಂದು ರೀತಿಯಾಗಿ ಕರ್ಮಸ್ಥಾನ. ಅಂದರೆ ಪುರ್ಸೊತ್ತಿರೋದಿಲ್ಲ ಸಿಂಹರಾಶಿಯವ್ರಿಗೆ. 6ರ ಸ್ಥಾನ ಈಗೋಸ್ಟಿಕ್ ನೇಚರ್, ನಾನು ದುಡಿಲೇಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಒಂದು ಶತ್ರುವನ ದಮನವನ್ನು ಮಾಡ್ತಕ್ಕಂಥದ್ದು, ಉಚ್ಚ ಕುಜ ಶತ್ರು ದಮನವಾಗ್ತಕ್ಕಂಥದ್ದು ಇರ್ತದೆ. ಭೂಮಿಯ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಮ್ಯಾಕ್ಸಿಮಮ್. ಆದರೆ ದಾಂಪತ್ಯ ಸ್ವಲ್ಪ ವಿರಸಗಳಾಗತ್ತೆ. ಒಂದು ಬಾರಿ ನಾವು ಸಮಸ್ಯೆಯನ್ನು ನೋಡಿದಾಗ ನೋಡಿ, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಇದ್ದಾನೆ. ಏನಾಗ್ತದೆ, ಎದುರಾಳಿಗಳಿಂದ ಸಮಸ್ಯೆ, ಇಲ್ಲ ಸಲ್ಲದವಾಗಿರ್ತಕ್ಕಂಥ ಮಾತುಗಳು, ಇಲ್ಲ ಸಲ್ಲದ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆ, ಇವೆಲ್ಲವನ್ನು ಕಾಡ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನ, ಬಟ್ ನಿಮಗೆ ಕೇಪಬಿಲಿಟಿನೂ ಬರುತ್ತೆ. ಇದು ಅಷ್ಟೇ ಸತ್ಯ. ನಿಮಗೇನೇ ಆದರೂ ಕೂಡ ನಾನು ತಡಿಲೇಬೇಕು, ಅಷ್ಟು ಶಕ್ತಿಯುತವಾಗಿರಬೇಕು ಅಂತಕ್ಕಂಥ ಮನೋಭಾವತೆ 2026ರಲ್ಲಿ ಅಂದರೆ ಜನವರಿ ತಿಂಗಳು ನಿಮಗೆ ಅಮೋಘವಾಗಿ ಕೊಡುತ್ತೆ. ಬಟ್ ಶನಿ ಈ ಜನವರಿ ತಿಂಗಳನ್ನು ಆಡಳಿತ ಮಾಡೋದ್ರಿಂದ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಆಗ್ತದೆ, ಕಷ್ಟಗಳು ಜಾಸ್ತಿ ಆಗ್ತದೆ. ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿನೂ ಇರ್ತದೆ ನಿಮ್ಮಲ್ಲಿ. ಶತ್ರುಬಾಧೆ, ಕಡಾಖಂಡಿತವಾಗಿ ಶತ್ರುಬಾಧೆ, ಕಣ್ಣುದೃಷ್ಟಿಗಳಂತಹ ಸಮಸ್ಯೆಗಳಾಗ್ತದೆ. ಎದುರಾಳಿಗಳಿಂದ ಏನಾದರೂ ಒಂದು ತರಲೆ ತಾಪತ್ರೆ, ಚೆನ್ನಾಗಿ ನಾನು ಬಾಳ್ತಾ ಇದ್ದಾನೆ ಕಣವನು, ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ 2026 ಕೊಟ್ಟುಬಿಡುತ್ತೆ. ಅಂದರೆ ಅರ್ಥಾತ್ ಜನವರಿ ತಿಂಗಳು. ಹಾಗಾಗಿ ನೀವೇನು ಮಾಡ್ಬೋದು, ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಸಾಧ್ಯವಾದಷ್ಟು ಎಳ್ಳನ್ನು ದಾನ ಮಾಡಿ, ಕರಿ ಎಳ್ಳನ್ನು ದಾನ, ಇದು ಬಹಳ ಮುಖ್ಯ. ಶಿವನ ಅಷ್ಟೋತ್ತರ, ಶಿವನ ಮಂತ್ರಗಳು, ಹಾಗೆ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. 6ರ ಸ್ಥಾನದಲ್ಲಿ ನೀವು ನಿಜವಾಗ್ಲೂ ಒಂದು ಹೇಳ್ತೀನಿ, 2020 ಜನವರಿ ತಿಂಗಳು ನಿಮಗೆ ಪುರ್ಸೊತ್ತಿರೋ ಕೆಲಸ, ತುಂಬ ಕೆಲಸ ಇರ್ತಕ್ಕಂಥ ತಿಂಗಳು. ಬಟ್ ಆರೋಗ್ಯದಲ್ಲಿ ಎಚ್ಚರ. 15ರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ, ಕೋಪ ಬರ್ತಕ್ಕಂಥದ್ದು ಇರ್ತದೆ. ಆದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ ಕೆಲಸದಲ್ಲಿ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭವಿರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ. ಜನವರಿ ತಿಂಗಳು 2026ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾಲಗಳನ್ನು ನಡೀತದೆ. ಈ ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಕೆಲಸಗಳು ಭಾಳ ಪ್ರಶಸ್ತವಾಗಿ ಸಿಗ್ತಕ್ಕಂಥದ್ದು ಇರ್ತದೆ. ನನ್ನ ಕೆಲಸ ಇಲ್ಲ ಅಂತಕ್ಕಂಥ ಒಂದು ಜನಗಳಿಗೆ 2026 ಸಿಂಹರಾಶಿ ಅಂದರೆ ಜನವರಿ ತಿಂಗಳು ನಿಮಗೆ ಕೆಲಸದಲ್ಲಿ ಲಭ್ಯತೆ ಇರುತ್ತೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ.
ಇವೆಲ್ಲ ಕೂಡ ಲಭ್ಯತೆ ಇರ್ತದೆ. ವ್ಯಾವಹಾರಿಕವಾಗಿ ನೋಡಿದಾಗಲೂ ಸಹಿತವಾಗಿ ಶುಭವಾಗ್ತಕ್ಕಂಥದ್ದು ಇರ್ತದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಎದುರಾಳಿಗಳನ್ನು ನಂಬೇಡಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎದುರಾಳಿಗಳು ಮೋಸ ಮಾಡ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವರಿಗೆ. ಬಹಳಷ್ಟು ಕೇರ್ಫುಲ್ಲಾಗಿ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ ಎದುರಾಳಿ ಬಗ್ಗೆ. ಹಾಗೆ ಸಂಗಾತಿಯೊಟ್ಟಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಬಂತ ಉಪಶಮನಕ್ಕೋಸ್ಕರ ನೀವೇನು ಆ ಜಾಗವನ್ನೇ ಬಿಟ್ಬಿಡಿ. ಜಾಗ ಅರ್ಥಾತ್ ಏನು, ಏನಾದರೂ ಸಮಸ್ಯೆ ಆಗ್ತಿದೆ ಅಂದಾಗ ಆ ಡಿಸ್ಕಷನ್ಸನ್ನು ತಪ್ಪಿಸಿ ಈ ತಿಂಗಳು. ಇದೊಂದು ವಿಚಾರಗಳನ್ನು ತಗೊಂಡಾಗ ಸಿಂಹರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಗುರುಗಳೇ, ಸರ್ಕಾರಿ ಎಕ್ಸಾಮ್ ಬರಿತಾ ಇದ್ದೀನಿ, ಸರ್ಕಾರಿ ಎಕ್ಸಾಮ್ ಈಗ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಭಾವಕ್ಕೆ ಹೋಗ್ತದೆ. ಆಗ ಸ್ವಲ್ಪ ಮಟ್ಟಿಗೆ ಉಚ್ಚಸ್ಥಾನ, ನಿಮಗೆ ಎಕ್ಸಾಮು ಮತ್ತೊಂದು ಬರಿತಾ ಇದ್ದೀನಿ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನು ವಹಿಸಿ ಕೆಲಸಗಳನ್ನು ಮಾಡ್ಕೊಂಡು, ಅಂದರೆ ಅವರ ವಿದ್ಯಾಭ್ಯಾಸವನ್ನು ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ, ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಖಂಡಿತ ಅತ್ಯಂತ ಸರಳವಾಗಿ ಶಿವನ ಆರಾಧನೆ ನಿಮಗೆ ಸಕಲ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಇದೊಂದು ಶುಭ ಮಾಸ. ಕೇವಲ ಸರಳವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ತಿಂಗಳು ಕನ್ಯಾ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ, ಮಾಸ ಭವಿಷ್ಯ, ಇದರಲ್ಲಿ ಇವ್ರಿಗೇನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗುತ್ತಾ? ಯಾವುದರಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ? ಯಾವುದರಲ್ಲಿ ಜಯ ಸಿಗ್ತಕ್ಕಂಥದ್ದು ಇರ್ತದೆ? ಇವರಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಗೆ ಫಲಾನುಫಲಗಳು 2026 ಕೊಡುತ್ತೆ? ತಾವು ಕಷ್ಟಪಟ್ಟಿರ್ತಕ್ಕಂಥ ಒಂದು ಕೆಲಸಗಳು, ಅಂದರೆ ಕಷ್ಟಪಟ್ಟಿರ್ತಕ್ಕಂಥ ಒಂದು ವೃತ್ತಿ, ಅಂದರೆ ಅರ್ಥಾತ್ ಇನ್ನು ಕಷ್ಟಕ್ಕೆ ಪ್ರತಿಫಲ ಸಿಗ್ತಕ್ಕಂಥದ್ದು ಇರ್ತದ? ಹೇಗೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ನೋಡಿ. ಕನ್ಯಾ ರಾಶಿಯವರ ಒಂದು ಅಧಿಪತಿಯಾಗಿರ್ತಕ್ಕಂಥ ಬುಧ ಸಂಚಾರವನ್ನು ನೋಡಿದಾಗ ಈಗ ಪ್ರಸ್ತುತವಾಗಿ ಅಂದರೆ ಧನುರಾಶಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಸೂರ್ಯನೊಟ್ಟಿಗೆ ಸಂಚಾರ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಈ ಸೂರ್ಯ ಬುಧ, ಈಗ ಬುಧಾದಿತ್ಯ ಯೋಗ ಚತುರ್ಥ ಭಾವದಲ್ಲಿ ಬುಧನಿದ್ದಾನೆ. ಚತುರ್ಥ ಭಾವ ಒಂದು ರೀತಿಯಾಗಿ ಕೇಂದ್ರಗತ. ಬಟ್ ಒನ್ ಥಿಂಗ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ. ಎಲ್ಲವೂ ನನಗೆ ತಿಳಿದಿದೆ, ಎಲ್ಲವೂ ನನ್ನಿಂದ ಆಗ್ತದೆ, ಅದಕ್ಕೆ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಅಹಂ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ನಿಷ್ಕ್ರಿಯೆಯನ್ನು ಮಾಡಿಬಿಡುತ್ತೆ. ಇದು ಭಾಳ ಮುಖ್ಯವಾಗಿ ನೋಡಿ, ಭಾಳ ಮುಖ್ಯ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದ. ಲಕ್ಸುರಿ ಲೈಫ್, ಮೃಷ್ಟಾನ್ನ ಭೋಜನ ಇವೆಲ್ಲ ಸಿಗ್ತಾ ಇತ್ತು, ಒಳ್ಳೊಳ್ಳೆ ಬಟ್ಟೆಗಳು. ಹಾಗೆ ತೃತೀಯಾಧಿಪತಿ ಇದನ್ನು ಚತುರ್ಥ ಭಾವ. ಚತುರ್ಥ ಭಾವ ಧನ ಅಂದರೆ ನಿಮಗೆ ವ್ಯಾಪಾರ ವಹಿವಾಟುಗಳು, ಶ್ರಮಕ್ಕೆ ತಕ್ಕ ಪ್ರತಿಫಲ ಇವೆಲ್ಲ ನೋಡ್ತೇವೆ. ಅದೇ ರೀತಿಯಾಗಿ 12ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದ. ಚತುರ್ಥ ಭಾವ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡಬೇಕು. ಹೇಗೆ ಚತುರ್ಥ ಭಾವದಲ್ಲಿ 15ನೇ ತಾರೀಕುವರೆಗೂ ಕೂಡ ಸೂರ್ಯ, ಬುಧ, ಕುಜ ಹಾಗೆ ಶುಕ್ರರು ಆ ಒಂದು ಧನುರಾಶಿಯಲ್ಲಿ ಸ್ಥಿತವಾಗುತ್ತಾರೆ. 14, 15, 16, 17 ನಂತರದಲ್ಲಿ ಒಂದೊಂದಾಗಿ ಗ್ರಹಗಳ ಮಕರ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಹಾಗೆ ರಾಹು 6ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ಶನಿ ಸ್ಥಿತವಾಗಿರತಕ್ಕಂಥದ್ದು. ಹಾಗೆ ಗುರು ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ, ಕೇತು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಗ್ರಹಗಳ ಬಲ ಚತುರ್ಥ ಭಾವದಲ್ಲಿದ್ದಾಗ ಇವರಿಗೆ ಬಲ ಇತ್ತು, ಚೆನ್ನಾಗಿ ಒಂದು ತಾವು ಮಾಡ್ತಕ್ಕಂಥ ಕೆಲಸ ಮನಸ್ಸಿಟ್ಟು ಮಾಡ್ತಾಯಿದ್ರು, ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ನಡೀತಿತ್ತು.
ಹಾಗೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಿದ್ರಿ. ಶನಿ ಕಡಿವಾಣ, ಏನಾದರೂ ತಪ್ಪು ಮಾಡೋಕ್ಕೋದ್ರೆ ಶನಿ ಕಡಿವಾಣ, ಸಪ್ತಮ ಸ್ಥಾನದ ನೇರ ದೃಷ್ಟಿ, 5 ಮತ್ತು 6ರ ಅಧಿಪತಿ, ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದನ್ನು ಶನಿ ಮಾಡ್ತದೆ. ಇವಾಗಲೂ ಕೂಡ ಅದನ್ನೇ ಮಾಡುತ್ತೆ. ಮುಂದೆ ಬರ್ತಕ್ಕಂಥ ಕಾಲಗಳು ಅಂದರೆ ಅರ್ಥಾತ್ ಮಧ್ಯಭಾಗದ ನಂತರ ಪಂಚಮ ಸ್ಥಾನಕ್ಕೆ ಹೋಗುತ್ತೆ. ಪಂಚಮ ಸ್ಥಾನ ನಿಜವಾಗ್ಲೂ ಇದೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ. ನೋಡಿ, ಅಲ್ಲಿ ಶುಕ್ರ ಪಂಚಮದಲ್ಲಿ ಹೋಗ್ತದೆ, ತೃತೀಯಾಧಿಪತಿ ಪಂಚಮದಲ್ಲಿ ಹೋಗ್ತದೆ, 12ರ ಅಧಿಪತಿ ಪಂಚಮದಲ್ಲಿ ಹೋಗ್ತದೆ. ಆರೋಗ್ಯ ವಿಶೇಷವಾಗಿ ಬುದ್ಧಿ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ. ನಿಮಗೆ ಕಂಪ್ಲೀಟ್ ನಾನು ಹೇಳ್ತಕ್ಕಂಥದ್ದು ಸರ್ವೀಸ್ ಆಗಿ ಈ ಒಂದು ತಿಂಗಳು ಕಳಿತೀರ. ಸರ್ವೀಸ್ ಅದಷ್ಟು ಕೂಡ ಸರ್ವೀಸ್ ರಿಲೇಟೆಡ್ ಓರಿಯೆಂಟೆಡ್ ಬಂದ್ಬಿಡ್ತೀರ. ದೈವಿಕ ಸ್ವಭಾವ ತಕ್ಕ ಬಂದ್ಬಿಡ್ತೀರ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕನ್ಯಾ ರಾಶಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಇರ್ತದೆ. ಈ ಒಂದು 2000 ಅಂದರೆ ಜನವರಿ ತಿಂಗಳು 26ರಲ್ಲಿ. ಹಾಗೆಯೇ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ನಿಮಗೆ ಕೇವಲ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತದೆ. ಶುಕ್ರನೊಟ್ಟಿಗೆ ಕುಜ ನೋಡಿ, ಅಲ್ಲಿ ನೋಡ್ಕೊಳ್ಳಿ. ಶುಕ್ರನೊಟ್ಟಿಗೆ ಬುಧ, ಹಾಗೆ ಬುಧನೊಟ್ಟಿಗೆ ಕುಜ, ಲಗ್ನಾಧಿಪತಿ ಒಟ್ಟಿಗೆ ಕುಜ ಇದ್ದಾಗ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ. ಸೂರ್ಯನೊಟ್ಟಿಗೆ ಬುಧ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ. ಬುಧಾದಿತ್ಯ ಯೋಗ ಎಲ್ಲ ಕೇವಲ ನೀವು ಖಂಡಿತ ಇದು ನಿಮಗೂ ಕೂಡ ಒಂದು ಶುಭ ಮಾಸವಾಗಿ ಪರಿಣಾಮವನ್ನು ಬರ್ತದೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಸ್ಪೋರ್ಟಿವ್, ಕ್ರಿಯೇಟಿವಿಟಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡುತ್ತೆ. ಸಂತಾನದ ವಿಚಾರಕ್ಕೆ ಬಂದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕೊಡ್ತದೆ. ಆದರೆ ಸಂತಾನ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳನ್ನು ನೋಡ್ತಾ ಅದರ ಜಾತಕದಲ್ಲಿ ನೋಡ್ಕೊಳ್ಳಿ. ಇನ್ನು ಶತ್ರು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಅತ್ಯಂತ ಗೆಲುವು, ಬುದ್ಧಿಶಕ್ತಿಯಿಂದ ಗೆಲ್ತೀರಾ. ಬಟ್ ಒನ್ ಥಿಂಗ್, ಯಾರ್ಯಾರು ಕನ್ಯಾ ರಾಶಿಲಿದ್ದೀರೋ ಕೇವಲ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡಿ ಕೆಲಸಗಳನ್ನು. ಹಲವಾರು ಡಿಸ್ಕಷನ್ಸ್ ಮಾಡಿ. ಅಫ್ಕೋರ್ಸ್ ಅಷ್ಟೇ ಆ ಥರದ ಬುದ್ಧಿ ಕೂಡ ಬರ್ತಕ್ಕಂಥದ್ದು ಇರ್ತದೆ. ಇದಕ್ಕಿದ್ದಾಗೆ ಕೆಲವೊಂದು ಸರಿ, ಯಾಕೆಂದರೆ ನೋಡಿ, 12ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಬಂದಾಗ ನಷ್ಟಗಳು ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ನಷ್ಟಾಧಿಪತಿ ಪಂಚಮ ಸ್ಥಾನ, ಕೆಲವೊಮ್ಮೆ ನಷ್ಟ ಆಗ್ತದೆ. ಇದಕ್ಕೆ ಭಾಳ ಸರಳವಾಗಿ ಆ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿದ್ದಾಗೆ ಹಂಚಿ. ಮಕರ ಸಂಕ್ರಾಂತಿ ವಿಶೇಷತೆಯೇ ನಿಮಗದು. ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಪಿತೃಗಳ ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ 12ರ ಸ್ಥಾನದಲ್ಲಿ ಕೇತು ಇರೋದ್ರಿಂದ 9 ವರ್ಷದ ಒಳಗಿನ ಮಕ್ಕಳಿಗೆ ಆಗಿಂದಾಗೆ ಅವರಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಇನ್ನು ಶನಿಯ ನೇರ ದೃಷ್ಟಿ ಖಂಡಿತವಾಗಿ ನಿಮ್ಮ ಎದುರಾಳಿಗಳು ಯಾರು, ಹೇಗೆ ಎಲ್ಲ ಒಂದು ಅವಲೋಕನವನ್ನು ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. 6ರ ಸ್ಥಾನ ರಾಹು ಇದ್ದಾನೆ. ಖಂಡಿತವಾಗಿ ಯಾವುದೇ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರಸ್ಥರಿಗೂ ಕೂಡ ಶುಭ ಇರುತ್ತೆ. ಆದರೆ ಚತುರ್ಥಾಧಿಪತಿ ಕೇಂದ್ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಭವಿಷ್ಯ, ಇದಕ್ಕೆ ಗುರುವಿನ ಮೊರೆ ಹೋಗಬೇಕಾಗುತ್ತೆ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಬೇಕಾಗುತ್ತೆ. ಎಲ್ಲ ಗೊತ್ತಿದೆ. ಆತ್ಮವಿಶ್ವಾಸ, ಅತೀ ಆತ್ಮವಿಶ್ವಾಸ ಕನ್ಯಾ ರಾಶಿಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥ ಇರ್ತದೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಮಾಸ ಬಂದು ಇದು ಕೂಡ ಒಂದಾಗುತ್ತೆ. ನೀವು ಈ ಮಾಸ ಹೆಚ್ಚಿನದಾಗಿ ಆಧ್ಯಾತ್ಮ ಅಥವಾ ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು, ಸರ್ವೀಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ಧರ್ಮವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕೋಪಯುಕ್ತವಾಗಿರ್ತಕ್ಕಂಥ ಮಾಸ ಕೂಡ ಆಗ್ತದೆ. ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೈ ಕೆಳಗಿರ್ತಕ್ಕಂಥ ಕಾರ್ಮಿಕರನ್ನು ಗೌರವದಿಂದ ನಡೆಸ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಅವರನ್ನು ಗೌರವದಿಂದ ನೋಡ್ಕೊಳ್ತೀರೋ ಅಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಖಂಡಿತ ಅತ್ಯಂತ ಪ್ರಾರ್ಥನೆಯಲ್ಲಿ ಕೂಡ ಶಿವನ ಪ್ರಾರ್ಥನೆ, ಶಿವನ ಮಂದಿರವನ್ನು ಆಗಿಂದಾಗೆ ಭೇಟಿ ಮಾಡಿ. ಶತ್ರು ಬಾಧೆ ಕಡಿಮೆ ಆಗುತ್ತೆ. ರಾಹು 6ರ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಶತ್ರುವಿನ ದಮನ ಆಗ್ತಕ್ಕಂದಿರುತ್ತೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂದಿರುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರುತ್ತೆ. ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು. ಅಫ್ಕೋರ್ಸ್ ಕನ್ಯಾ ರಾಶಿಯವರು ಕೂಡ ಈ ಜನವರಿ ತಿಂಗಳು ನಿಮ್ಮ ಬುದ್ಧಿಶಕ್ತಿಯ ಮೇಲೆ, ಹಾಗೆ ಸರ್ವೀಸ್ ರಿಲೇಟೆಡ್ ಮೇಲೆ ನಿಂತಿರ್ತಕ್ಕಂಥಿರ್ತದೆ.
ಈ ಕ್ರಿಯೇಟಿವ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಯಾರಿಗಿರುತ್ತೋ, ಫಿಲಮಲ್ಲಿ ಇರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ಬೆಸ್ಟು ಒಂದು ಸಮಯ ಕೂಡ ಈ ಕನ್ಯಾ ರಾಶಿಯವ್ರಿಗೆ ಆಗ್ತಕ್ಕಂಥಿರುತ್ತೆ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಕೇವಲ ನೀವು ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆದರೆ ಶಿವನ ದೇವಸ್ಥಾನ, ಹಾಗೆ ಗೋಧಿಯ ಪಾಯಸ ಅಂತಕ್ಕಂಥದ್ದು, ಈ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರದಾನವಾಗಿ ಕೊಡಿ. ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ನಷ್ಟದ ಪ್ರಮಾಣ ಕಡಿಮೆ ಆಗ್ತಕ್ಕಂಥಿರುತ್ತೆ, ಶುಭವನ್ನು ತರ್ತಕ್ಕಂಥಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜನವರಿ ತಿಂಗಳು 2026 ತುಲಾ ರಾಶಿಯವರಿಗೆ ಯಾವ ಎಲ್ಲ ಅವಕಾಶಗಳನ್ನು ಕೊಡುತ್ತೆ, ಇವ್ರಿಗೆ ಯಾವ ಒಂದು ಶುಭ ಕಾರ್ಯಗಳ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥಿರುತ್ತೆ, ಇವ್ರಿಗೆ ವಾಹನ ಖರೀದಿ ಯೋಗಗಳ ಸಾಧ್ಯತೆ ಇದೆಯಾ, ಬಿಸ್ನೆಸ್ಸಲ್ಲಿ ಹೇಗೆ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದಿರ್ತದೆ, ಹಾಗೆ ಈ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವ ಒಂದು ವಿಶೇಷತೆ 2026 ಜನವರಿ ಮಾಸ ಭವಿಷ್ಯ ನಿಮಗೆ ಕೊಡುತ್ತೆ. ಒಂದಂತೂ ಹೇಳ್ತೀನಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದು ಸೋಂಬೇರಿಗಳಿಗೆ ಕಾಲವಲ್ಲ. ಯಾರು ಸೋಂಬೇರಿತನ ಮಾಡ್ತಾರೋ ಅದು ಖಂಡಿತವಾಗಿ ಕಾಲವಲ್ಲ. ಕಾರ್ಯಪ್ರವೃತ್ತರಾಗಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅತಿ ಬದಲಾವಣೆಯನ್ನು ತಪ್ಪಿಸಿ. ಅತ್ಯಂತ ಬದಲಾವಣೆ ನಿಮಗೆ ಒಂದು ಪೊಟೆನ್ಷಿಯಾಲಿಟಿ ಕೊಡೋದಿಲ್ಲ, ಅಂದರೆ ಒಂದು ನಿಮಗೆ ಸರಿಯಾದಂಥ ಒಂದು ಮಾರ್ಗವನ್ನು ಕೊಡೋದಿಲ್ಲ. ಯಾರ್ಯಾರು ತುಲಾ ರಾಶಿ ಅಲ್ಲಿದ್ದೀರೋ ಖಂಡಿತ ನಿಮಗೆ ಈ ಒಂದು ಮಾಸ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಟ್ಟೇ ಕೊಡ್ತದೆ. ಜೊತೆಗೆ ಯಾರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ಲಾಭವನ್ನು ಕೊಟ್ಟೇ ಕೊಡುತ್ತೆ, ಅಷ್ಟೇ ಸತ್ಯ. ಸೋಂಬೇರಿಗಳಿಗೆ ಕಾಲವಲ್ಲ. ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಕೆಲಸವನ್ನು ಮಾಡತಕ್ಕಂಥ ಇವ್ರಿಗೆ ಖಂಡಿತವಾಗಿ ಭಾಳ ವಿಶೇಷತೆ ಕೊಡುತ್ತೆ. ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಇರ್ತದೆ, ಹಣಕಾಸಿನ ವ್ಯವಸ್ಥೆ ಕೊಡುತ್ತೆ, ಶುಭವನ್ನು ಕೊಡುತ್ತೆ. ಹಾಗೆ ನೀವೇ ಸ್ವತಃವಾಗಿ ಕೆಲಸದಲ್ಲಿ ಪ್ರವೃತ್ತಿಯನ್ನು ಜಾಸ್ತಿ ತಂದು ಕೊಡ್ತಕ್ಕಂಥಿರುತ್ತೆ. ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಕೊಡುತ್ತೆ. ಹಾಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ತುಲಾ ರಾಶಿಯವರಿಗೆ ಈ ಜನವರಿ ತಿಂಗಳು, ಅಷ್ಟೇ ಸತ್ಯ. ಕೇವಲ ನೋಡಿ, ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ತೃತೀಯ ಭಾವದಲ್ಲಿ ಶುಕ್ರ ಸಂಚಾರವನ್ನು ಮಧ್ಯಭಾಗದವರೆಗೂ ಮಾಡುತ್ತೆ. ಸೂರ್ಯ ಸಹಿತವಾಗಿ ತೃತೀಯ ಭಾವದಲ್ಲಿ ಸಂಚಾರ ಮಧ್ಯಭಾಗದವರೆಗೂ, ಕುಜ ಸಹಿತವಾಗಿ ಸಂಚಾರ ಮಧ್ಯಭಾಗದವರೆಗೂ, ಬುಧ ಸಹಿತವಾಗಿ ಸಂಚಾರ ಮಧ್ಯಭಾಗದವರೆಗೂ ಕೂಡ. ಹಾಗೆ ರಾಹು ಸ್ಥಿತ ಪಂಚಮದಲ್ಲಿ, ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಷಷ್ಠದಲ್ಲಿ, ಅಂದ್ರೆ ಕುಂಭದಲ್ಲಿ ರಾಹು, ಶನಿ ಮೀನದಲ್ಲಿ. ಅದೇ ರೀತಿಯಾಗಿ ಗುರು ವಕ್ರನಾಗಿ ಮಿಥುನದಲ್ಲಿದ್ದಾನೆ. ಕೇತು ಏಕಾದಶ ಭಾವದಲ್ಲಿ, ಅಂದರೆ 11ರ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಖಂಡಿತ ಹೇಳ್ತಾ ಇದ್ದೇನೆ, ನಿಮಗೆ ಸುಖವನ್ನು ಸಿಗ್ತಕ್ಕಂಥ ತಿಂಗಳು ಈ 2026 ಜನವರಿ ತಿಂಗಳು. ಕಾರ್ ಖರೀದಿ ಯೋಗವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಒಳ್ಳೆ ಉಡುಗೊರೆಗಳು, ಪ್ರೀತಿ ಪಾತ್ರರಿಂದ ಶುಭವನ್ನು ತರ್ತಕ್ಕಂಥಿರುತ್ತೆ. ಜಾಣ್ಮೆಯಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ನೀವು ಎಷ್ಟು ಎಫರ್ಟ್ ಹಾಕಿದ್ರೋ ಮಧ್ಯಭಾಗದಿಂದ ಅಷ್ಟೇ ಸುಖವನ್ನು ಸಿಗುತ್ತೆ. 11ರಾಧಿಪತಿ ಚತುರ್ಥ ಭಾವಕ್ಕೆ ಹೋಗುತ್ತೆ, ಲಗ್ನಾಧಿಪತಿ ಚತುರ್ಥ ಭಾವಕ್ಕೆ ಹೋಗುತ್ತೆ ಮಧ್ಯಭಾಗದಿಂದ. ನಷ್ಟಾಧಿಪತಿ ಹಾಗೆ 9ರ ಭಾಗ್ಯಾಧಿಪತಿ ಚತುರ್ಥ ಭಾವಕ್ಕೆ ಹೋಗುತ್ತೆ. ಈ ಚತುರ್ಥ ಭಾವ ಸುಖಸ್ಥಾನ. 3ರ ಸ್ಥಾನ ಕಷ್ಟದಲ್ಲಿದ್ದರು, ಒದ್ದಾಡ್ತಿದ್ರಿ, ಆ ಕಡೆ ಈ ಕಡೆ ಜಂಪ್ ಮಾಡ್ತಾ ಇದ್ರಿ. ಒಂದು ದಿವಸ ಕೆಲಸ ಇದ್ದರೆ 2 ದಿವಸ ಕೆಲಸ ಇಲ್ಲ, ವ್ಯಾಪಾರ ಚೆನ್ನಾಗಾಯಿತು, ಇನ್ನೊಂದು ದಿವಸ ಚೆನ್ನಾಗಾಗಲಿಲ್ಲ. ಇದೇ ರೀತಿಯಾದಂಥ ಸಮಸ್ಯೆಗಳಿತ್ತು. ಅದೇ ತುಲಾ ರಾಶಿಯವ್ರಿಗೆ ಈ ಒಂದು ಮಾಸ ಮಧ್ಯಭಾಗದ ನಂತರ ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ವಾಹನ ಖರೀದಿ, ಆಸ್ತಿ ಖರೀದಿ ಯೋಗಗಳನ್ನು ಕೊಡುತ್ತೆ. ಒಳ್ಳೊಳ್ಳೆ ಉಡುಗೊರೆಗಳನ್ನು ತಗೊಳುತ್ತೆ. ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ದಾಂಪತ್ಯದಲ್ಲೂ ಕೂಡ ಇರ್ತದೆ. ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಭಾಳ ಮುಖ್ಯ.
ಲೇಜಿನೆಸ್ ಮಾಡಬೇಡಿ. ಇದನ್ನು ನಾನು ಮೊದಲೇ ಹೇಳ್ತಾ ಇದ್ದೇನೆ ತುಲಾರಾಶಿಯವರಿಗೆ. ಇದು ಎಷ್ಟು ಲೇಜಿನೆಸ್ ಮಾಡ್ತಿರೋ ಅಸಡ್ಡೆ ಅಂತ ಕರೆದ್ವಿ. 6ರ ಸ್ಥಾನ ಶನಿ ಕಾರ್ಯಪ್ರವೃತ್ತರಿದ್ದಾಗ ಖಂಡಿತವಾಗಿ ಭಾಳ ವಿಶೇಷತೆ ಕೊಡುತ್ತೆ. ಯಾರ ಕಾರ್ಯಪ್ರವೃತ್ತವಲ್ವೋ ಅಲ್ಲಿ ಸಮಸ್ಯೆ ಕೊಡುತ್ತೆ. ವಿದ್ಯಾರ್ಥಿಗಳು ಡಲ್ ಇದ್ದರು, ಇದಕ್ಕಿದ್ದಾಗೆ ಚೆನ್ನಾಗಾಯಿತು. ಯಾಕೋ ಎಕ್ಸಾಮ್ಸ್ ಯಾವುದಾದಂಥ ಒಂದು ಸ್ಟಡೀಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, ಅಫ್ಕೋರ್ಸ್ ಬರುತ್ತೆ. ತುಂಬ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಆಗುತ್ತೆ. ಓದೋದೇ ಬುಕ್ಕೇ ಹಿಡಿತಿರ್ಲಿಲ್ಲಪ್ಪ, ಯಾಕೋ ಮಧ್ಯಭಾಗದಿಂದ ಅಫ್ಕೋರ್ಸ್ ಈಸ್ ಅ ಗುಡ್ ಕಂಡೀಷನ್. ಖಂಡಿತವಾಗಿ ಮಾತಾಡ್ತೀರ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಎಷ್ಟೇ ಕಷ್ಟಪಟ್ಟರೂ ಕೂಡ ಅಲ್ಪ ಲಾಭದಲ್ಲಿದ್ದರು ಈಗ ಖಂಡಿತವಾಗಿ ಭಾಳ ವಿಶೇಷತೆ ಕೊಡುತ್ತೆ. ಯಾರ್ಯಾರು ಹೋಟೆಲ್ ಮ್ಯಾನೇಜ್ಮೆಂಟ್, ಟೆಕ್ಸ್ಟೈಲ್ಸಲ್ಲಿದ್ದಿರೋ, ಬಟ್ಟೆ ಅಂಗಡಿಗಳಲ್ಲಿದ್ದಿರೋ ಇವ್ರಿಗೆಲ್ಲ ಕೂಡ ಖಂಡಿತವಾಗಿ ಒಂದು ರೀತಿಯಾಗಿ ದಿನಸಿ ವ್ಯಾಪಾರಿಗಳು ಇವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದು, ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ. ವಾಹನಾದಿಗಳಿಂದ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಭಾಳ ವಿಶೇಷತೆ. ಹಾಗೆ ಜ್ಯುವೆಲ್ರಿ ಅಂಗಡಿಗಳು, ಏನು ಆ್ಯಂಟಿಕ್ ಜ್ಯುವೆಲ್ರಿಯ ಅಂಗಡಿ ಇಟ್ಕೊಂಡಿದ್ದೀರಿ, ಅಫ್ಕೋರ್ಸ್ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ಸಮಯ ಆಗುತ್ತದೆ. ಇದರ ಬಗ್ಗೆ ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ. ಪಂಚಮದಲ್ಲಿ ರಾಹು ಇದ್ದಾಗ ನೋಡಿ, ಆದಷ್ಟು ನಾನು ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಜಸ್ಟ್ ಸಾತ್ವಿಕ, ಒಳ್ಳೆಯ ಬುದ್ಧಿ. ನಾನು ಒಂದೇ ಒಂದು ಮಂತ್ರ ಏನಪ್ಪ ಅಂದರೆ, ತುಲಾರಾಶಿಯವ್ರಿಗೆ 100% ನಾನು ಜೀವನದಲ್ಲಿ ಚೆನ್ನಾಗಿರ್ತೀನಿ, ಹಾಗೆ ನನ್ನ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಳ್ತೀನಿ, ನನ್ನ ಬುದ್ಧಿ ಸಾತ್ವಿಕವಾಗಿ ಇಟ್ಕೊಂಡಿದ್ದೀನಿ, ನಾನು ಯಾರಿಗೂ ಕೆಟ್ಟದನ್ನು ಬಯಸಲೇ ಇರ್ತಕ್ಕಂಥ ಮನಸ್ಥಿತಿಯವನಿದ್ದೀನಿ ಅಂತ ಈ ಮಂತ್ರವನ್ನು ಜಪವನ್ನೇ. ಇದು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ ತರುತ್ತೆ. ಪಂಚಮದಲ್ಲಿ ರಾಹು ಏನು ಮಾಡುತ್ತೆ ಅಂದರೆ, ದುರ್ಬುದ್ಧಿಯನ್ನು ಮಾಡಿದ್ರೆ ನಿಮ್ಮ ಕಾರ್ಯಗಳೆಲ್ಲ ಸಹಿತವಾಗಿ ವಿನಾಶಕ್ಕೆ, ಅಂದರೆ ಅರ್ಥಾತ್ ಸರಿಯಾಗಿ ಬರೋದಿಲ್ಲ. ಲೇಜಿನೆಸ್ ಮಾಡಿದ್ರೆ ಬರೋದಿಲ್ಲ, ಬಿಡಪ್ಪ ಮುಂದೆ ಪೋಸ್ಟ್ಪೋನ್ ಮಾಡೋಣ ಅಂದರೆ ಬರೋದಿಲ್ಲ. ಇವೆಲ್ಲವೂ ಕೂಡ ಶತಸಿದ್ಧವಾಗಿ ನಡೆಯುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಈ ಥರದ ಮನೋಭಾವವನ್ನೇ ಬೆಳೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಅನ್ನೆಸಸರಿಯಾಗಿ ನಿಮ್ಮ ಒಂದು ಏನು ಕೆಲಸಗಾರರ ಜೊತೆ ಇದ್ದೀರೋ ಅವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಎಲ್ಲ ಕಾರ್ಯಗಳು ಜಯಿಸ್ತೀರಿ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಬರುತ್ತೆ. ಹಣಕಾಸು ಏನಾದರೂ ಟ್ರೇಡಿಂಗಲ್ಲಿದ್ದೀರಾ, ಟ್ರೆಮಂಡಸ್ ಆಗಿ ಬುದ್ಧಿ ಓಡುತ್ತೆ, ಟ್ರೆಮಂಡಸ್ ಆಗಿ ಲಾಭ ಬರ್ತದೆ. ಸರಿಯಾಗಿ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ಹಂಗಾರೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಲಾಭ ಬರುತ್ತೆ ಅಂತ ಹೋಗ್ಬೇಡಿ. ಜಾತಕದಲ್ಲಿ ಪಂಚಮ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಕೊಡುತ್ತೆ. ಅದರ ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ. ಅದಕ್ಕೆ ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ಖಂಡಿತವಾಗಿ ಕ್ರಿಯೇಟಿವಿಟಿಯಲ್ಲಿ ಹೆಚ್ಚಿನ ಪ್ರಶಸ್ತತೆ ಸಿಗುತ್ತೆ. ಹಾಗೆ ನಿಮಗೆ ಕೇವಲ ಬುದ್ಧಿಶಕ್ತಿಯನ್ನು ಮಾಡ್ತಕ್ಕಂಥ ಕೆಲಸಗಳು ಅತ್ಯಂತ ಲಾಭವನ್ನು ತರುತ್ತೆ. ಧನಾಧಿಪತಿ ಚತುರ್ಥ ಭಾವ, ಅಫ್ಕೋರ್ಸ್ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಕೇವಲ ನೀವು ಅತ್ಯಂತ ಸರಳವಾಗಿ ಮಾಡ್ತಕ್ಕಂಥ ವಿಚಾರ, ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಆದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಆಗಿಂದಾಗೆ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಒಂದು ಕೂಡ. ತುಲಾರಾಶಿಯವರಿಗೆ ಇದೊಂದು ಮಾಸ ಅದ್ಭುತವಾಗಿ ಶುಭವನ್ನು ಕೊಡುತ್ತೆ. ಯಾಕೆಂದರೆ ಸೂರ್ಯ ಸಂಕ್ರಮಣ, ಹಾಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಒಂದು ಹೇಳೋದಾದರೆ, ನಿಮಗೆ ಎಲ್ಲಿ ಸೋಂಬೇರಿತನ ಇರುತ್ತೋ ಅಲ್ಲಿ ಶುಭವನ್ನು ತುಲಾರಾಶಿಯವರಿಗೆ ಕೊಡೋದಿಲ್ಲ. ಒಂದೇ ಮನಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಸೋಂಬೇರಿತನವನ್ನು ದೂರ ಮಾಡಿಕೊಳ್ಳಿ. ಖಂಡಿತವಾಗಿ ತುಲಾರಾಶಿಯವರಿಗೆ ಈ ಜನವರಿ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಮಾಸವಾಗೋದ್ರಲ್ಲಿ ಪರಿಣಾಮವನ್ನು ಬೀರೋದು ಕಡಾಖಂಡಿತ. ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ನೋಡಿ, ಈಗ ಆಲ್ರೆಡಿ 2026 ಮಾಸ ಭವಿಷ್ಯವನ್ನು, ಅಂದರೆ ಜನವರಿ ಮಾಸ ಭವಿಷ್ಯವನ್ನು ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ
ಈ ಮಾಸದ ಭವಿಷ್ಯ ಏನೆಲ್ಲ ಫಲಾನುಫಲಗಳನ್ನು ಕೊಡುತ್ತೆ, ಯಾವ ಒಂದು ಬದಲಾವಣೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಇವ್ರಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ಇವರಲ್ಲಿ ಏನಾದರೂ ಸಣ್ಣ ಒಂದು ಪರಿವರ್ತನೆ ಏನಾದರೂ ಬರ್ತದಾ, ಯಾವೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ನೋಡಿ, ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ನಾವು ನೋಡಿದಾಗ ಹಣಕಾಸು ವಹಿವಾಟುಗಳು, ವ್ಯಾಪಾರ ಆಗಿರ್ಬೋದು, ಹಾಗೆ ದಾಂಪತ್ಯದ ವಿಚಾರ ಆಗಿರ್ಬೋದು, ವಿದ್ಯಾರ್ಥಿಗಳ ವಿಚಾರ ಆಗಿರ್ಬೋದು, ನೆಮ್ಮದಿಯ ವಿಚಾರ ಆಗಿರ್ಬೋದು, ಮನೆ ಮತ್ತೊಂದು ವಿಚಾರಗಳಲ್ಲಾಗಿರ್ಬೋದು. ಮೇಲಾಗಿ ವೃಶ್ಚಿಕ ರಾಶಿ ಅಧಿಪತಿ ಅಸ್ತಂಗತ ಅಂದರೆ ಈ ಕಂಬಸ್ಟ್ ಆಗಿರ್ತಕ್ಕಂಥದ್ದು. ಕಂಬಸ್ಟ್ ಆಗಿ ಇದು ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಸೂರ್ಯನೊಟ್ಟಿಗೆ, ಶುಕ್ರನೊಟ್ಟಿಗೆ, ಅದೇ ರೀತಿಯಾಗಿ ಬುಧನೊಟ್ಟಿಗೆ. ತದನಂತರದಲ್ಲಿ 14ನೇ ತಾರೀಕು ಹಾಗೆ 13ನೇ ತಾರೀಕು ಕುಜ ಸಹಿತವಾಗಿ ಮಕರ ರಾಶಿ ಪ್ರವೇಶವನ್ನು ತಾಳುತ್ತೆ. ಉಚ್ಚ ರಾಶಿಗೆ ಸೂರ್ಯ ಮಕರ ರಾಶಿ ಪ್ರವೇಶವಾಗ್ತಾನೆ. ಅದೇ ರೀತಿಯಾಗಿ ಬುಧ ಮಕರ ರಾಶಿ ಪ್ರವೇಶವನ್ನು ತಗೊಳುತ್ತೆ. ಅದೇ ರೀತಿಯಾಗಿ ಶುಕ್ರ ಮಕರ ರಾಶಿ ಪ್ರವೇಶವನ್ನು ತಗೊಳುತ್ತೆ. ಈ ಮಕರ ರಾಶಿಯವರಿಗೆ ತೃತೀಯ ಭಾವ ಏನು? ತೃತೀಯ ಭಾವ ಸಣ್ಣ ಸಂಚಾರವನ್ನು ತೋರಿಸುತ್ತೆ. ಹಾಗೆ ತೃತೀಯ ಭಾವ ಕಷ್ಟದ ಭಾವ ಅಂತ ಕೂಡ ನೋಡಿದ್ವಿ. ಕಷ್ಟದ ಭಾವ ಅಂದ್ರೆ ಅರ್ಥಾತ್ ಏನು? ತೋಳು ಬಲದ ಭಾವ. ಅದು ಆ್ಯಕ್ಚುಲಿ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ. ಧೈರ್ಯ, ವಿಲ್ ಪವರ್, ಎವ್ರಿಥಿಂಗ್. ಮಾತುಕತೆಯಲ್ಲಿ ಜಯ, ಕ್ರಿಯೇಟಿವಿಟಿಯಲ್ಲಿ ಜಯ, ಸಾಫ್ಟ್ವೇರ್ ರಿಲೇಟೆಡಲ್ಲಿ ಜಯ, ಟೆಕ್ನಿಕಲಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು ಕೂಡ ಈ ಸ್ಥಾನ. ಮೇಲಾಗಿ ಕುಜ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಧೈರ್ಯದ ಸ್ಥಾನ ತೃತೀಯ ಭಾವ. ಏನೇ ಬಂದರೂ ಧೈರ್ಯದಿಂದ ನೋಡ್ಕೊಳ್ಳೋಣ ಅಂತೀರಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇದ್ದಾನೆ, ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ, ಅಷ್ಟಮದಲ್ಲಿ ಗುರು ವಕ್ರನಾಗಿ ಚಾಲನೆಯನ್ನು ತಗೊಳ್ತಾ ಇದ್ದಾನೆ, ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕೇತು. ಇವೆಲ್ಲವನ್ನು ನೋಡಿ ಧನಾಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದಾನೆ. ವ್ಯಾಪಾರ ಒಂದ್ಸತಿ ಚೆನ್ನಾಗಿ ಆಗ್ಬೋದು, ಹಣ ಚೆನ್ನಾಗಿ ಬರ್ತದೆ, ಒಂದ್ಸತಿ ಇಲ್ದಂಗೆ ಆಗುತ್ತೆ. ಅಫ್ಕೋರ್ಸ್ ಇದನ್ನು ನೋಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಒಮ್ಮೆಲೆ ಚೆನ್ನಾಗಿ ಆಗ್ತದೆ, ಒಮ್ಮೆಲೆ ಡೌನ್ ಆಗಿಬಿಡುತ್ತೆ. ಇದೇ ರೀತಿಯಾದಂಥ ಹಣಕಾಸು ವಹಿವಾಟುಗಳು ಕೂಡ ಇರ್ತದೆ. ಅದಕ್ಕೋಸ್ಕರ ಗುರುವಿನ ಆರಾಧನೆ, ಗುರುವಿನ ಮಂತ್ರಗಳನ್ನು ಹೇಳಿ, ರಾಯರನ್ನು ಪೂಜೆ ಮಾಡಿ, ಅಂದರೆ ಅರ್ಥಾತ್ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ. ಇದು ಗುರುವಿನ ಮಹತ್ವ ಜಾಸ್ತಿ ಆಗುತ್ತೆ. ಹಣಕಾಸು ವೃದ್ಧಿ ಇರತಕ್ಕಂಥ ಇರ್ತದೆ. ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವಾಗಲೂ ಎಲ್ಲೋ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿ. ಇದು ನಿಮಗೆ ಒಂದಷ್ಟು ಪೊಟೆನ್ಷಿಯಾಲಿಟಿಯನ್ನು ಕೊಡುತ್ತೆ. ಹಣಕಾಸು ವಹಿವಾಟು, ಕುಟುಂಬ ನೆಮ್ಮದಿಯನ್ನು ಕೊಡುತ್ತೆ, ಮಾತಿನಲ್ಲಿ ವಿಶೇಷತೆಯನ್ನು ಕೊಡುತ್ತೆ, ವಾಕ್ಸಿದ್ಧಿಯನ್ನು ಕೊಡುತ್ತೆ ಈ ಥರ ಕೆಲಸಗಳೆಲ್ಲ. ಅದೇ ರೀತಿಯಾಗಿ ನೋಡಿ, ತೃತೀಯಾತ್ ಭಾವದ ಅಧಿಪತಿ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಸೋಂಬೇರಿತನ ಅಫ್ಕೋರ್ಸ್ ಕಾಡುತ್ತೆ. ಎಫರ್ಟ್ಲೆಸ್ ಕೆಲಸ ಮಾಡಿಬಿಡೋಣ, ಬಂದುಬಿಡುತ್ತೆ ದುಡ್ಡು, ಬಟ್ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದೇ ತೃತೀಯ ಭಾವ ಕುಜ ಎಂಟ್ರಿ ಆದಾಗ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಕಷ್ಟಪಟ್ಟು ದುಡಿತಕ್ಕಂಥದ್ದು, ಚೇಂಜ್ ಆಫ್ ಪ್ಲೇಸ್ ಅಂತ ಕೂಡ ನೋಡಿದ್ವಿ. ಪ್ಲೇಸ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಬರ್ಬೋದು. ಈ ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ಬೋದು. ಷಷ್ಠಾಧಿಪತಿ ತೃತೀಯ ಭಾವದಲ್ಲಿ ಉಚ್ಚ. ಖಂಡಿತವಾಗಿ ತುಂಬ ಗಮನವಿಟ್ಟು ಕೆಲಸ ಮಾಡ್ತೀರಿ ಇವಾಗ. ಮೇಲಾಗಿ ಸೂರ್ಯನೊಟ್ಟಿಗೆ ಇರೋದ್ರಿಂದ, ದಶಮಾಧಿಪತಿ ಆಗಿರೋದ್ರಿಂದ ಖಂಡಿತವಾಗಿ ಪ್ರತಿಫಲ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಈ ಮಾಸ. ಖಂಡಿತವಾಗಿ ನೀವು ಯಾರ್ಯಾರು ಈ ಒಂದು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಈ ಮಾಸವನ್ನು ಕೇವಲ ನಿಮ್ಮ ತೋಳುಬಲದಲ್ಲಿ ಉಪಯೋಗಿಸ್ಕೊಳ್ಳಿ. ಅಂದರೆ ಅರ್ಥಾತ್ ಎಷ್ಟು ನೀವು ಕೆಲಸ ಮಾಡೋಕ್ಕೆ ಸಾಧ್ಯತೆ ಆಗುತ್ತೋ, ಎಷ್ಟು ಬದಲಾವಣೆಗೆ ಅವಕಾಶಗಳನ್ನು ಕೊಡುತ್ತೋ, ಮ್ಯಾಕ್ಸಿಮಮ್ ಅಭಿವೃದ್ಧಿ ಬರುತ್ತೆ. ಇನ್ನು ಈ ಅಣ್ಣ ತಮ್ಮಂದರ ವಿಚಾರದಲ್ಲಿ ವಿರಸಗಳಿತ್ತು ಅಂದಾಗ ಅದು ಕೇವಲವು ಮ್ಯಾಕ್ಸಿಮಮ್ ಬೇಗ ಸೆಟ್ರೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವ, ಏಕಾದಶಿ ಆಗತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ. ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ತೃತೀಯ ಭಾವ ಶುಕ್ರ, ಕ್ರಿಯೇಟಿವಿಟಿ ಮ್ಯಾಕ್ಸಿಮಮ್ ಸೋ ಕ್ರಿಯೇಟಿವ್ ಆಗಿಬಿಡ್ತೀರ. ಎಕ್ಸಲೆಂಟ್ ಕ್ರಿಯೇಟಿವ್ ಬರ್ತಕ್ಕಂಥದ್ದು ಇರ್ತದೆ.
ಅಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು 9ರ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡ್ತವೆ. ಎಲ್ಲ ಗ್ರಹಗಳು ಬದಲಾವಣೆ ಅವಕಾಶಗಳು ಕೊಡುತ್ತೆ. ಮ್ಯಾಕ್ಸಿಮಮ್ ಬದಲಾವಣೆ ಒಂದು ಮಾಸ. ಕೇವಲ ಜಡತ್ವವನ್ನು ದೂರ ಮಾಡಿ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶ, ಲೇಸಿನೆಸ್ಸು ಇವೆಲ್ಲ ಕಾಡಬಹುದು. ಎಷ್ಟೇ ಓದ್ತೀನಿ ಮರ್ತೋಗ್ತದೆ, ರಾಹು 4th ಹೌಸ್. ಬಟ್ ಎಫರ್ಟ್ ಹಾಕಿ, ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವಕ್ಕೆ ಬರುತ್ತೆ, ಎಫರ್ಟ್ ಹಾಕಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಅಭಿವೃದ್ಧಿ ಬರುತ್ತೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು, ಶುದ್ಧ ಕುಂಕುಮ ಅಥವಾ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ, ಮ್ಯಾಕ್ಸಿಮಮ್ ವೆರಿ ಗುಡ್ ಆಗುತ್ತೆ. ಇನ್ನು ದಾಂಪತ್ಯದಲ್ಲಿ ವಿರಸ ಇತ್ತು, ಕಾಂಪ್ರಮೈಸಿಂಗ್ ನೇಚರ್ ಬರುತ್ತೆ, ನಿಮ್ಮ ಗಂಡ ಹೆಂಡತಿ ನಡುವೆ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥರುತ್ತೆ, ಪ್ರೀತಿಯ ಮನೋಭಾವತೆಗಳು ಜಾಸ್ತಿ ಆಗ್ತಕ್ಕಂಥರುತ್ತೆ. ನಷ್ಟಾಧಿಪತಿ ಶುಕ್ರ ಕುಜನೊಟ್ಟಿಗಿರೋದ್ರಿಂದ ಅನ್ಯತಃ ನೀವು ಬೇರೆ ರಿಲೇಷನ್ಶಿಪ್ಪಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಅದರ ಬಗ್ಗೆ ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಆಲೋಚಿಸಿ ನೀವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ನಿಮ್ಮ ಖಂಡಿತವಾಗಿ ಭಾಳ ವಿಶೇಷವಾಗಿ ನಡೀತದೆ. ಹಾಗೆ ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಕೇವಲ ಸಕ್ಕರೆಯನ್ನು ಹಿರುವೆಗೂಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ರಾಜಕೀಯ ಭವಿಷ್ಯನೂ ಕೂಡ ಉತ್ತಮವಾಗ್ತಕ್ಕಂಥದ್ದಿರುತ್ತೆ. ಕೇವಲ ನೀವು ನೆರೆಹೊರೆ ಮತ್ತು ನಿಮ್ಮ ಹಣತಮ್ಮಂದರ ವಿಚಾರದಲ್ಲಾಗಿರ್ಬೋದು, ಸಣ್ಣ ಪ್ರಯಾಣಗಳಾಗಿರ್ಬೋದು, ಇವೆಲ್ಲ ವಿಶೇಷವಾಗಿ ಈ ಮಾಸದಲ್ಲಿ ನಡೀತದೆ. ಮಕರ ಸಂಕ್ರಮಣವಾದಾಗ ಸೂರ್ಯ ಕೂಡ ತೃತೀಯ ಭಾವಕ್ಕೆ ಹೋಗ್ತಾರೆ. ಅಂದರೆ ಕುಜರೊಟ್ಟಿಗೆ ಸೂರ್ಯ ಉಚ್ಚಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ, ನೀವು ಎಫರ್ಟ್ ಎಷ್ಟಾಗ್ತಿರೋ ಅಷ್ಟು ಅಭಿವೃದ್ಧಿ ಬರ್ತಕ್ಕಂಥಿರ್ತದೆ. ಕೇವಲ ಶುಕ್ರ ಶಾಂತಿಗೆ ಅಗತ್ಯವಾಗಿ ಮಾಡಿಕೊಳ್ಳಿ. ಹಾಗೆ ಆಗಿಂದಾಗೆ ರಾಯರ ಸನ್ನಿಧಾನ, ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬನ್ನಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಕೇವಲ ಸರಳ ಪರಿಹಾರ ನಿಮಗೆ ಶುಭವನ್ನು ಕೊಡುತ್ತೆ. ಹಾಗೆ ನಿಮ್ಮ ಬದಲಾವಣೆಗೆ ಅವಕಾಶವಾಗಿರ್ತಕ್ಕಂಥ 2026 ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಶುಭವಾಗಲಿ. ಹಾಗೆ ನಿಮ್ಮ ಬದಲಾವಣೆ ಪ್ರೇರಿತವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರ. ಸ್ನೇಹಿತರೆ, 2026 ಜನವರಿ ತಿಂಗಳ ಧನುರಾಶಿಯವರ ಈ ಮಾಸ ಭವಿಷ್ಯ ಹೇಗೆಲ್ಲ ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಧನುರಾಶಿಯಲ್ಲಿ ಈಗಾಗಲೇ ಸೂರ್ಯ, ಕುಜ, ಬುಧ ಹಾಗೆ ಶುಕ್ರರಿರ್ತಕ್ಕಂಥ ಸಮಯ. 4 ಗ್ರಹಗಳು ಲಗ್ನದಲ್ಲೇ ಇದ್ದಾರೆ. ಅಂದರೆ ಅರ್ಥಾತ್ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ, ದಶಮಾಧಿಪತಿ ಲಗ್ನದಲ್ಲಿದ್ದಾನೆ, ಹಾಗೆ ಏಕಾದಶಾಧಿಪತಿ ಆಗಿರತಕ್ಕಂಥ ಶುಕ್ರ, 6ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಲಗ್ನದಲ್ಲಿದ್ದಾನೆ. 5 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಲಗ್ನದಲ್ಲೇ ಸ್ಥಿತ. 9ರ ಅಧಿಪತಿ ಲಗ್ನದಲ್ಲೇ ಸ್ಥಿತ. ಈ ಗ್ರಹಗಳು ಲಗ್ನದಲ್ಲಿ ಇದ್ದಾಗ ಬಲ ಜಾಸ್ತಿ ಇರುತ್ತೆ. ಅಂದರೆ ಏನು ಬಲ? ಆತ್ಮಬಲ, ಏನು ಬೇಕಾದರೂ ಸಾಧನೆ ಮಾಡ್ತಕ್ಕಂಥ ಬಲ. ದಶಮಾಧಿಪತಿ ಕೂಡ ಬಲ, ದಶಮ ಸ್ಥಾನದಲ್ಲಿದ್ದಾನೆ. ನೋಡಿ, ಯಾವುದೇ ಗ್ರಹ ಅದು ಒಳ್ಳೆಯದಾದರೂ ಆಗಿರ್ಬೋದು, ಶುಭ ಅಶುಭ ಯಾವುದೇ ಆದರೂ ಆಗಿರ್ಬೋದು, ಗ್ರಹಗಳು ಲಗ್ನಗಳಲ್ಲಿ ಸ್ಥಿತವಾಗಿದ್ದಾಗ ಆತ್ಮಬಲ ಜಾಸ್ತಿ ಆಗುತ್ತೆ, ಸ್ಥೈರ್ಯ ಜಾಸ್ತಿ ಆಗ್ತದೆ, ವಿಲ್ ಪವರ್ ಅಂತ ಕರಿತೀವಿ, ಆ ಪವರ್ ಜಾಸ್ತಿ ಆಗುತ್ತೆ. ಹಾಗೆ ಚತುರ್ಥ ಭಾವದಲ್ಲಿ ಶನಿ, ತೃತೀಯ ಭಾವದಲ್ಲಿ ರಾಹು, ಹಾಗೆ 9ರ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಈ ಕೇತು, ಅದೇ ಈ ಲಗ್ನಾಧಿಪತಿ ವಕ್ರನಾಗಿ ಸಪ್ತಮದಲ್ಲಿದ್ದಾನೆ. ಈ ಮಾಸ ಎಕ್ಸ್ಪೆಷಲಿ ಧನುರಾಶಿಯವರಿಗೆ ಭೂಮಿಯ ವಿಚಾರವಾಗಿ ಯಾರಾದರೂ ಫಾರ್ಮಿಂಗ್ ಫೀಲ್ಡಲ್ಲಿದ್ದರೆ, ಹೈನುಗಾರಿಕೆ ಫೀಲ್ಡಲ್ಲಿದ್ದರೆ, ವೆಟರ್ನರೀಸ್ ಫೀಲ್ಡಲ್ಲಿದ್ದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಅಂತ ನೋಡಿದ್ವಿ. ಹಣಕಾಸು ವಹಿವಾಟು ಭೂಮಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಈ ಯಾರು ರಿಯಲ್ ಎಸ್ಟೇಟ್ ಪರ್ಸನ್ಸ್ಗಳು ಏನಾದರೂ ಇದ್ದರೆ, ಲ್ಯಾಂಡ್ ಡೆವಲಪರ್ಸ್ ಅಂತ ಕರೆದ್ವಿ, ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ. 2026 ಜನವರಿ ಈ ಹೊಸ ವರ್ಷದ ಮಾಸ ನಿಮಗೆ ಈ ಎಲ್ಲ ಅವಕಾಶಗಳನ್ನು ಈ ಒಂದು ಮಾಸದಲ್ಲಿ ತಂದುಕೊಡುತ್ತೆ. ಆತ್ಮಬಲದಿಂದ ತಾವು ಕೆಲಸವನ್ನು ಮಾಡಿ,
ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ಒಂದು ಕಾಲ. ಈ ಒಂದು ಜನವರಿಯಲ್ಲಿ ನಿಮಗೆ ಏನು ಫಲಗಳು ನೋಡಿ, ಆಗಸ್ಟ್ ಅಂದರೆ ಹತ್ತತ್ರ ಮಧ್ಯಭಾಗ, ಜನವರಿ ಮಧ್ಯಭಾಗದಲ್ಲಿ ಗ್ರಹಗಳ ಬದಲಾವಣೆ ಕೂಡ ಆಗುತ್ತೆ. ಇಲ್ಲಿರ್ತಕ್ಕಂಥ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಮಕರ ರಾಶಿ ಧನಸ್ಥಾನ, ಕುಜ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. 9ರ ಅಧಿಪತಿ ಕೂಡ ಧನಸ್ಥಾನಕ್ಕೆ ಹೋಗ್ತದೆ. ಮಕರ ಸಂಕ್ರಾಂತಿ ಸಂಕ್ರಮಣದ ಕಾಲ. ಹಾಗೆ ಏಕಾದಶ ಅಧಿಪತಿ ಧನಸ್ಥಾನಕ್ಕೆ ಹೋಗುತ್ತೆ. ಜೊತೆಗೆ 12ರ ಅಧಿಪತಿ ಕೂಡ ಧನಸ್ಥಾನಕ್ಕೆ ಹೋಗುತ್ತೆ. ಖಂಡಿತವಾಗಿ ಒಂದು ಸುವರ್ಣ ಅವಕಾಶವನ್ನು ಬಿಲ್ಡಪ್ ಮಾಡುತ್ತೆ. ಹೇಗೆ ಎರಡರ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾದಾಗ ಮಧ್ಯಭಾಗದಿಂದ ಸೂರ್ಯ ಧನಸ್ಥಾನ ಕುಟುಂಬ ಸ್ಥಾನ, ಸೂರ್ಯನೊಟ್ಟಿಗೆ ಕುಜ ಉಚ್ಚ ಕುಜ, ಖಂಡಿತವಾಗಿ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಈ ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಸಪ್ತಮ ಸ್ಥಾನದಲ್ಲಿ ಗುರು ನೇರ ದೃಷ್ಟಿ ಇರೋದ್ರಿಂದ ಖಂಡಿತವಾಗಿ ನಿಮಗೆ ಸುವರ್ಣ ಅವಕಾಶಗಳು ಆರಂಭವಾಗ್ತಕ್ಕಂಥದ್ದು ಇರ್ತದೆ. 2ರ ಸ್ಥಾನದಲ್ಲಿ ನಿಮಗೆ ಗ್ರಹಗಳು ಏಕಾದಶ ಅಧಿಪತಿ, ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಈ 12ರ ಅಧಿಪತಿ ನೋಡಿ 2ರ ಸ್ಥಾನದಲ್ಲಿದ್ದಾಗ ಇನ್ನೊಂದು ವಿಶೇಷತೆ, ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾಗಿರ್ತಕ್ಕಂಥ ಕಾಲ. ನೀವೇನಾದರೂ ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್, ಮನೆ ಇನ್ವೆಸ್ಟ್ಮೆಂಟ್ ಅಥವಾ ಆಸ್ತಿ ಖರೀದಿ ಇನ್ವೆಸ್ಟ್ಮೆಂಟ್, ಜಾಗ ಖರೀದಿ ಇನ್ವೆಸ್ಟ್ಮೆಂಟ್ಸ್, ಸೊ ಗುಡ್, ವೆರಿ ಗುಡ್. ಖಂಡಿತವಾಗಿ ಇನ್ನು ಕೆಲವರು ಏನು ಮಾಡ್ತಾರೆ, ದೊಡ್ಡ ಲೇಔಟನ್ನು ತಗೊಳ್ತಾರೆ. ಅದನ್ನು ದೊಡ್ಡ ಜಾಗವನ್ನು ತಗೊಂಡು ಲೇಔಟ್ ಆಗಿ ಕನ್ವರ್ಷನ್ ಮಾಡಿ ಮಾರ್ತಕ್ಕಂಥದ್ದು ಭಾಳ ಯಶಸ್ಸನ್ನು ಕೂಡ ಈ ಧನುರಾಶಿಯವರಿಗೆ ಲಭ್ಯವನ್ನು ಕೊಡುತ್ತೆ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ 4ರ ಸ್ಥಾನ ಶನಿ ಇರೋದ್ರಿಂದ ಸೋಂಬೇರಿತನವನ್ನು ಮಾಡಬೇಡಿ. ಸೋಂಬೇರಿತನ ಮಾಡಿದ್ರೆ ವಿದ್ಯಾಭ್ಯಾಸ ಸ್ವಲ್ಪ ಸಮಸ್ಯೆಯನ್ನು ತರ್ತದೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು 4ಥ ಭಾವ. ಖಂಡಿತವಾಗಿ ಭೂಮಿಯ ವಿಚಾರದಲ್ಲಿ ಯಶಸ್ಸು ಲಾಭವನ್ನು ಕೊಡೋದ್ರಲ್ಲಿ 2 ಮಾತೇ ಇಲ್ಲ. 3ಯ ಸ್ಥಾನದಲ್ಲಿ ರಾಹು ಇದ್ದಾನೆ. 3ಯ ಸ್ಥಾನ ಉಪಜಯ ಸ್ಥಾನ. ನೀವೆಷ್ಟು ಕಷ್ಟಪಡ್ತಿರೋ ಇಷ್ಟು 100% ಗ್ರೋಯಿಂಗ್ ಆಗುತ್ತೆ. ಲಗ್ನಾಧಿಪತಿ ವಕ್ರದಲ್ಲಿರೋದ್ರಿಂದ ಹಣಕಾಸು, ವೈವಾಹಿಕ ಜೀವನ ಇದರ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳನ್ನು ಬೀರುತ್ತೆ. 2ರ ಸ್ಥಾನ ಕುಜನಿದ್ದಾನೆ ನೋಡ್ಕೊಳ್ಳಿ. ಆದರೆ ಕುಟುಂಬದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಲ್ಲಿ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಧನುರಾಶಿಯವರಿಗೆ ಈ ಜನವರಿ ತಿಂಗಳು ಅನೇಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಕೊಡುತ್ತದೆ. ಲಗ್ನದಲ್ಲಿ ಗ್ರಹಗಳಿರುತ್ತೆ ಮಧ್ಯಭಾಗದವರೆಗೂ ಕೂಡ. ಬುಧ ಕೂಡ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ವ್ಯಾಪಾರ ವಹಿವಾಟುಗಳು, ನಾಲೆಡ್ಜು, ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತದೆ. ಧೈರ್ಯವನ್ನು ಕೊಡುತ್ತೆ. ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕುಟುಂಬ ಸ್ಥಾನ, ಧನಸ್ಥಾನಕ್ಕೆ ಗ್ರಹಗಳ ಸಂಚಾರವಾಗೋದ್ರಿಂದ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ಇರ್ತದೆ. ಆಸ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ. ಬಟ್ ಒನ್ ಥಿಂಗ್, ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಅಗತ್ಯವಾಗಿರ್ತಕ್ಕಂಥ ವಿಚಾರ. ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಕುಜನ ಒಂದು ಸ್ಥಾನವನ್ನು ನೋಡಿದಾಗ ಖಂಡಿತವಾಗಿ ನಿಮಗೆ ಎಲ್ಲ ಶುಭವಿದ್ದರೂ ಈ ಸಾಂಸಾರಿಕ ಜೀವನ ಅದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ತಾವು ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ರಾಜಕೀಯ ಭವಿಷ್ಯವನ್ನು ನೋಡಿದಾಗಲೂ ಸಹಿತವಾಗಿ ಲಗ್ನದಲ್ಲಿ ಗ್ರಹಗಳಿದ್ದಾಗ ಒಂದು ರೀತಿಯಾಗಿ ಪವರ್ಫುಲ್ ಇರ್ತಕ್ಕಂಥ ಜಾಸ್ತಿ ಇರ್ತದೆ. ದಶಮಾಧಿಪತಿ ಲಗ್ನದಲ್ಲಿದ್ದಾನೆ, ಪಂಚಮಾಧಿಪತಿ ಕೂಡ ಲಗ್ನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಶುಭ ಕಾಲ ಇರ್ತಕ್ಕಂಥದ್ದು ಇರ್ತದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸದ ವಿಚಾರ ಕೂಡ ಖಂಡಿತವಾಗಿ ಪ್ರಯತ್ನವನ್ನು ಮಾಡಿ ನಿಮ್ಮ ಕೆಲಸಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಕೂಡ ಇರ್ತದೆ. ಹಾಗೆ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು ಕೂಡ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಧನುರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸಿಗ್ತದೆ. ಸರಳವಾಗಿರ್ತಕ್ಕಂಥ ವಿಧಾನ, ಧನುರಾಶಿಯವರು ಮಾಡ್ತಕ್ಕಂಥ ಏಕೈಕವಾಗಿ ಈ ಒಂದು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಆಂಜನೇಯನ ದೇವಸ್ಥಾನವನ್ನು ಶನಿವಾರಗಳೊಂದು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದರೆ ನಿಮಗೆ ಕುಟುಂಬದಲ್ಲಿ ಸಮಸ್ಯೆ ಇದೆ ಎಂದಾಗ ಅಲ್ಲಿ ಪೂಜೆ ಆದ ನಂತರ ಕೆಂಪು ಕಲ್ಸಕ್ರೆಯನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಹನುಮಾನ್ ಚಾಲೀಸ ಈ ಥರ ಓಂ ಅಂ ಹನುಮತೇ ನಮಃ ಈ ಥರದ ಮಂತ್ರಗಳನ್ನು
ಜಾಸ್ತಿ ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಧನುರಾಶಿಯವರಿಗೆ ಈ ಒಂದು ಮಾಸ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೊರೆಯನ್ನು ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಕೊಡುತ್ತೆ. ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ಧನುರಾಶಿಯವರಿಗೆ ಲಭ್ಯತೆ ಇರುತ್ತೆ. ಖಂಡಿತ ನೋಡಿ, ಆಸ್ತಿಯ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಆಸ್ತಿಯ ವಿಚಾರದಲ್ಲಿ ಏಳಿಗೆ ಕಾಣ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಚಾರ. ಇಷ್ಟು ಧನುರಾಶಿಯವರ ಈ ಒಂದು ಮಾಸದ ಭವಿಷ್ಯ ಇರ್ತಕ್ಕಂಥದ್ದಿರುತ್ತೆ. ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಈ ಜನವರಿ ತಿಂಗಳು 2026 ಮಕರ ರಾಶಿಯವರಿಗೆ ಈ ಮಾಸ ಹೇಗೆ ಫಲಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ. ಸಂಕಷ್ಟಗಳಿಂದ ಕೂಡಿರ್ತಕ್ಕಂಥ ಮಕರ ರಾಶಿಯವರಿಗೆ ಒಂದು ಶುಭ ಗಳಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಈ 2026 ಜನವರಿಯಲ್ಲಿ ಸಿಗುತ್ತಾ. ಮಕರ ಸಂಕ್ರಮಣದಕ್ಕಿಂತ ಮುಂಚೆಲೇ ಹೇಗಿರುತ್ತೆ, ಮಕರ ಸಂಕ್ರಮಣವಾದ ಮೇಲೆ ನಿಮ್ಮ ಭವಿಷ್ಯ ಹೇಗಿರುತ್ತೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಮಕರ ರಾಶಿಯವರಿಗೆ 12ರ ಸ್ಥಾನದಲ್ಲಿ ಸೂರ್ಯನಿದ್ದಾರೆ, ಕುಜರಿದ್ದಾರೆ, ಹಾಗೆ ಶುಕ್ರನಿದ್ದಾನೆ, ಬುಧನಿದ್ದಾರೆ. ಈ 12ರ ಸ್ಥಾನಗಳಲ್ಲಿ ವ್ಯಯಸ್ಥಾನ ಅಂತ ಕೂಡ ಕರಿತೀವಿ. ಆದರೆ 12ರ ಸ್ಥಾನ ಆರೋಗ್ಯದ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸ್ಥಾನ. ಅದೇ 12ರ ಸ್ಥಾನ ವಿದೇಶ ಪ್ರಯಾಣದ ಸ್ಥಾನವೂ ಕೂಡ ಕರಿತೀವಿ. ಅದೇ 12ರ ಸ್ಥಾನ ಈ ದೈವಿಕವಾಗಿರ್ತಕ್ಕಂಥ ಸ್ಥಾನನೂ ಕೂಡ ಹೌದು. ಈ ಮಕರ ರಾಶಿಯವರಿಗೆ ಈ ಒಂದು ಮಾಸ ಖಂಡಿತ ಒಂದು ಹೇಳ್ತೀನಿ, ಯಾರು ಹೆಚ್ಚಿನ ಶ್ರಮಕ್ಕೆ ಪ್ರಶಸ್ತವನ್ನು ಕೊಡ್ತೀರೋ ಮಕರ ರಾಶಿಯವರಿಗೆ ಈ ಒಂದು ಮಾಸ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಜೊತೆಗೆ ಮೊದಲಾರ್ಧದಲ್ಲಿ ಸಂಕ್ರಮಣಕ್ಕಿಂತ ಮೊದಲ ಅರ್ಧವನ್ನು ನಾವು ತಗೊಂಡಾಗ ಮಕರ ರಾಶಿಯವರಿಗೆ ವಿದೇಶ ಪ್ರಯಾಣಗಳು, ಆಗಿಂದಾಗೆ ಸ್ಥಾನ ಪಲ್ಲಟಗಳು, ನೆಮ್ಮದಿ ಕಡಿಮೆ ಇರತಕ್ಕಂಥ ಸಮಯ, ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಸಮಸ್ಯೆ ಇರತಕ್ಕಂಥ ಒಂದು ಸಮಯವಾಗಬಹುದು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಾಣುತ್ತೆ. 6ರ ಸ್ಥಾನದಲ್ಲಿ ಗುರು ಸ್ಥಿತ ವಕ್ರನಾಗಿ, ತೃತೀಯ ಭಾವದಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಕೂಡ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಧನಸ್ಥಾನದಲ್ಲಿ ರಾಹು ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಕೂಡ ಕರೆದ್ವಿ. ಈ ಮಕರ ರಾಶಿಯವರಿಗೆ ನೋಡಿ, ಕುಟುಂಬದ ಜೊತೆ ಅನ್ಯೂನ್ಯತೆ ಕಷ್ಟ ಆಗ್ಬೋದು, ಒಂದು ಸತಿ ಅತಿರೇಕಕ್ಕೆ ಹೋಗ್ಬೋದು, ಅದೇ ಒಂದು ರೀತಿಯಾಗಿ ಮಾತಿನಿಂದ ಸಮಸ್ಯೆಗಳು ಬರಬಹುದು. ಇವೆಲ್ಲ ಕಾರಣಾಂತರಗಳು ಮಕರ ರಾಶಿಯಲ್ಲಿದ್ದ ಇರ್ತಕ್ಕಂಥದ್ದಿದೆ. ಅಷ್ಟಮದಲ್ಲಿ ಕೇತು ಇದ್ದಾನೆ. ಈ ಕೇತು ಅಷ್ಟಮ ಸ್ಥಾನದಲ್ಲಿ ಕೆಲವೊಮ್ಮೊಮ್ಮೆ ಕಷ್ಟಗಳನ್ನು ನಿಗ್ರಹಿಸ್ಬೋದು, ಕೆಲವೊಮ್ಮೊಮ್ಮೆ ಕಷ್ಟಗಳಿಗೆ ಅದ್ಭುತವಾಗಿರ್ತಕ್ಕಂಥ ಪ್ರೇರೇಪಿಸ್ಬೋದು. ವ್ಯತಿರಿಕ್ತವಾಗಿರ್ತಕ್ಕಂಥದ್ದಿರುತ್ತೆ. ಆದರೆ ಕೂತಿರ್ತಕ್ಕಂಥದ್ದು ಸಿಂಹ ರಾಶಿಯ ವಿಚಾರ ಅಂದರೆ ಸ್ಥಾನದಲ್ಲಿ ಕೂತಿದ್ದಾನೆ. ಮಕರ ಸಂಕ್ರಮಣಕ್ಕಿಂತ ಮೊದಲು ಕೇತು ನಿಮಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು 8-12ರ ಸ್ಥಾನದಲ್ಲಿದ್ದಾನೆ. 8-12ರ ಫಲಗಳನ್ನು ಕೊಡೋದ್ರಿಂದ ಇದು ಒಂದು ರೀತಿಯಾಗಿ ಶುಭನೂ ಕೂಡ ಅಶುಭನೂ ಕೂಡ ಎರಡೂ ಕೂಡ ಆಗುತ್ತೆ. 8-12 ವಿಪರೀತ ರಾಜಯೋಗ ಅಂತ ಕರಿತೀವಿ. ಕಷ್ಟಗಳ ನಡುವೆಯೂ ಸುಖ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೊದಲ ಭಾಗದಲ್ಲಿ ಕೊಟ್ಟರೂ ಸಹಿತ 12ರ ಸ್ಥಾನ ಇಸ್ ಟು ಡೇಂಜರಸ್. 11ರ ಅಧಿಪತಿ 12ರ ಸ್ಥಾನ ವ್ಯಾವಹಾರಿಕವಾಗಿ ಪೆಟ್ಟು ಬೀಳ್ತದೆ. ನೀವು ಧೈರ್ಯ ಸ್ಥೈರ್ಯ ಮತ್ತೊಂದೆಲ್ಲ ಇದ್ದರು, ಯಾರು ಯಾವ ವರ್ಗದಲ್ಲಿ ನೋಡಿ, ನಾನು ಡಾಕ್ಟರ್ ಆಗಿದ್ದೀನಿ, ಆ ಡಾಕ್ಟ್ರಲ್ಲಿ ಆಪರೇಷನ್ ಸ್ಪೆಷಲಿಸ್ಟ್ ಆಗಿದ್ದೀನಿ, MS ಮಾಡಿಕೊಂಡು ಈಗ ಆಪರೇಷನ್ಗೆ ಆ ಥರದ ಸಿಚುವೇಶನ್ ರಿಸರ್ಚಲ್ಲಿರ್ತಕ್ಕಂಥವ್ರಿಗೆ ಮಕರ ರಾಶಿಯಲ್ಲಿ ಆ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವಾಗ್ತದೆ. ಅದರ್ವೈಸ್ ಬೇರೆ ಕಡೆ ಕ್ಷೇತ್ರ ಫಲದಲ್ಲಿದ್ದೀನಿ, ನಾನು ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ಇವೆಲ್ಲ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಸ್ಥಾನಗಳು. 12ರ ಸ್ಥಾನ ವ್ಯಯಸ್ಥಾನ. ಬಟ್ ಆಧ್ಯಾತ್ಮಿಕವಾಗಿದ್ದೀನಿ, ನಾನು ಪೌರೋಹಿತ್ಯೆ ಮಾಡ್ತಾ ಇದ್ದೇನೆ, ಜ್ಯೋತಿಷ್ಯವನ್ನು ಚೆನ್ನಾಗಿ ಕಲ್ತಿದ್ದೇನೆ, ಇವೆಲ್ಲ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಮಕರ ರಾಶಿಯವರಿಗೆ ಈ ಕ್ಷೇತ್ರ ಫಲಗಳಲ್ಲಿ ಇದ್ದಾಗ. ಮಕರ ರಾಶಿ
ಲಗ್ನಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ. ಇದೊಂದು ಜನವರಿ ತಿಂಗಳು ಏನಾಗ್ತದೆ, ಮಕರ ಸಂಕ್ರಮಣವಾದ ಮೇಲೆ ಅರ್ಥಾತ್ ಮಧ್ಯಭಾಗದಿಂದ ಅಂದರೆ ಹೇಗೆ, ಈ ಮಧ್ಯಭಾಗ ಅಂದರೆ ಮಕರ ಸಂಕ್ರಾಂತಿ 14ನೇ ತಾರೀಕು ನಿಮ್ಮ ರಾಶಿಗೆ ಸೂರ್ಯ ಬರ್ತದೆ. ಹಾಗೆ ಕುಜ ಹಿಂದೆ 2 ಡೇಸ್ ಬಿಟ್ಟು ಬರ್ತಕ್ಕಂಥದ್ದು 17ನೇ ತಾರೀಕು ಬರ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಶುಕ್ರ ಕೂಡ ಬರುತ್ತೆ 13ನೇ ತಾರೀಕು, ಕುಜ ಹಾಗೆ ಬುಧ ಸಹಿತವಾಗಿ 17ನೇ ತಾರೀಕು ಪದಾರ್ಪಣೆಯನ್ನು ನಿಮ್ಮ ರಾಶಿಗೆ ಬರುತ್ತೆ. ಲಗ್ನದಲ್ಲಿ ಗ್ರಹಗಳು ಜಾಸ್ತಿ ಆಗ್ತದೆ. ಅಷ್ಟಮಾಧಿಪತಿ ಲಗ್ನ, 9ರ ಅಧಿಪತಿ ಲಗ್ನ, ದಶಮಾಧಿಪತಿ ಲಗ್ನ, ಹಾಗೆ ಏಕಾದಶ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನ. ಸೀರೀಸ್ ಆಗಿ ನೋಡ್ಕೊಂಡ್ರೆ 9, 10, 11 ಇವೆಲ್ಲ ಗ್ರಹಗಳು ಅಂದರೆ ಲಗ್ನದಲ್ಲಿ ಸ್ಥಿತ. ಒಂದು ಬಲ ಜಾಸ್ತಿ ಆಗ್ತದೆ. ಎಫರ್ಟ್, ಶಕ್ತಿಯುತವಾಗಿರ್ತಕ್ಕಂಥ ತೋಳ್ಬಲದಿಂದ ಕೆಲಸವನ್ನು ಗೆಲ್ಲಬಹುದು. ಜೊತೆಗೆ 6 ಮತ್ತು 9ರ ಅಧಿಪತಿ ಲಗ್ನದಲ್ಲಿದ್ದಾಗ ಏನಾಗ್ತದೆ, ಕೇವಲ ಬುದ್ಧಿವಂತಿಕೆಯಿಂದ ಯಾವುದೇ ಒಂದು ಸಮಸ್ಯೆಗಳನ್ನು ತಾವು ಬಗೆಹರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ನೈಪುಣ್ಯತೆ ಬರ್ತಕ್ಕಂಥದ್ದು ಇರ್ತದೆ. ಇದಷ್ಟೇ ಸತ್ಯ. ಜೊತೆಗೆ ನೋಡಿ, ಮಕರ ರಾಶಿಗೆ ಯೋಗಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಹಿತವಾಗಿ 5 ಮತ್ತು 10ರ ಅಧಿಪತಿ ಲಗ್ನಕ್ಕೆ ಬಂದಾಗ ಒಂದು ರೀತಿಯಾದಂಥ ರಾಜಯೋಗದ ಕಾಲ. ಒಂದೊಂದು ಗ್ರಹಗಳು ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡೋದ್ರಿಂದ ಖಂಡಿತವಾಗಿ ಸಂಕ್ರಮಣವಾದ ಮೇಲೆ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳು ಯಶಸ್ಸನ್ನು ಗೆದ್ದಿರುತ್ತದೆ. ಮ್ಯಾಕ್ಸಿಮಮ್ ನೀವಿಲ್ಲಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ಗುರು ವಕ್ರನಾಗಿ 6ರ ಸ್ಥಾನದಲ್ಲಿದ್ದಾಗ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು, ಕೆಲಸದಲ್ಲಿ ಸಮಸ್ಯೆಗಳು ಕಾಡಬಹುದು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಮಂದಗತಿ ಆಗಬಹುದು, ಸಂತಾನದ ವಿಚಾರದಲ್ಲಿ ವಿಳಂಬತೆ ಆಗಬಹುದು, ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು. ಗುರುಶಾಂತಿ ಒಂದನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಗುರುಶಾಂತಿ ಅರ್ಥಾತ್ ಹಳದಿ ವಸ್ತ್ರದಾನ, ಹಿರಿಯರಿಗೆ ಅಂದರೆ ಗುರು ಹಿರಿಯರಿಗೆ ಅವರ ಆಶೀರ್ವಾದ, ಹಳದಿ ವಸ್ತ್ರಗಳು, ಏನಾದರೂ ತುಂಬ ಈ ಪೂರ್ ಪೀಪಲ್ಗೆ ಅಥವಾ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದ ಧನ ಸಹಾಯ, ಆಗಿಂದಾಗ್ಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳ ಭೇಟಿ, ಇವೆಲ್ಲ ಸರಳವಾಗಿರ್ತಕ್ಕಂಥ ಮಕರ ರಾಶಿಯವರಿಗೆ ಅದ್ಭುತ ಕಾಲವನ್ನು ಕೊಡುತ್ತೆ. ಅಫ್ಕೋರ್ಸ್ ನಿಮಗೆ ರಾಹು 2ರ ಸ್ಥಾನದಲ್ಲಿದ್ದರೂ ಕೂಡ ತೃತೀಯ ಫಲಗಳನ್ನು ಕೊಡಬೇಕಾಗ್ತದೆ. ನಿಮ್ಮ ಮಾತೋ, ಕಮ್ಯುನಿಕೇಷನ್ಸೋ, ತೃತೀಯ ಭಾವ, ಮೀಡಿಯಾ ಸ್ಥಾನನೋ, ಮಕರ ರಾಶಿ ಈ ಕ್ಷೇತ್ರ ಫಲಗಳಲ್ಲಿದ್ದೀರಿ, ನಾನು ರಿಪೋರ್ಟರ್ ಆಗಿದ್ದೀನಿ, ಅದ್ಭುತವಾಗಿರ್ತಕ್ಕಂಥ ಮಾತುಗಳ ಮೇಲೆ ಡೆವಲಪ್ ಆಗಿ. ಬಟ್ ಡಿಫೆಕ್ಟಿವ್ ಸ್ಪೀಚಸ್ 2ರ ಸ್ಥಾನದಲ್ಲಿದ್ದಾಗ ರಾಹು ಕೊಡ್ತದೆ. ನಾವು ಮಾತಾಡ್ತಿರ್ತೀವಿ, ಯಾವುದೋ ಕಡೆ ಮಾತಾಡ್ತಾ ಯಾವುದೋ ವಿಚಾರ ಡೈವರ್ಟ್ ಮಾಡ್ಬೋದು ಅಥವಾ ಯಾವುದೋ ತೊಡಕಾಗ್ಬೋದು. ಇವೆಲ್ಲ ವಿಚಾರಗಳು ರಾಹುವಿನ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಮಕರ ರಾಶಿ 2ರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾಗ ಏನಾಗ್ತದೆ, ಸುಮ್ಮನೆ ತಿಂತಾ ಇರೋದು ದರ್ ಇಸ್ ನೋ ಡೈಜೆಷನ್ ಪವರ್. ಆಗೋಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ, ವಾಂತಿಗಳು ಆಗ್ತಕ್ಕಂಥದ್ದು, ಒಂದು ವಾಮಿಟಿಂಗ್ ಸೆಕ್ಷನ್ಸ್ ಬರ್ತಕ್ಕಂಥದ್ದು ಕೂಡ ಮಕರ ರಾಶಿಯವರಿಗೆ ಬರಬಹುದು. ಹಾಗಾಗಿ ಆಹಾರದ ವಿಚಾರಗಳಲ್ಲಿ ಎಚ್ಚರವಾಗಿರಿ, ಮಾತಿನ ವಿಚಾರದಲ್ಲಿ ಎಚ್ಚರವಾಗಿರಿ. ಮಕರ ರಾಶಿ ಅಷ್ಟಮದಲ್ಲಿ ಕೇತು ಸ್ಥಿತವಾಗಿದ್ದಾಗ ಕೆಲವೊಮ್ಮೆ ಆಕ್ಸಿಡೆಂಟ್ಗಳು, ಮತ್ತೊಂದು ಪೆಟ್ಟುಗಳು ಕಾಲಿಗೆ ಬೀಳಬಹುದಾದ್ದರಿಂದ ಗಣಪತಿಗೆ ಮಂಗಳವಾರಗಳಂದು ಗರಿಕೆ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಇದು ಬಹಳ ವಿಶೇಷತೆ. ಮಂಗಳವಾರ ಗಣಪತಿಗೆ ಓಂ ಘಂ ಗಣಪತಿಗೆ ವಿಘ್ನ ವಿನಾಶಿನೇ ಸ್ವಾಹ, ಓಂ ಘಂ ಗಣಪತಿಗೆ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳ್ತಾ ನೀವು ಗಣಪತಿಗೆ ಈ ರೀತಿಯಾದಂಥ ಗರಿಕೆ ಆರದ ವಿಚಾರ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ನೋಡಿ, ಈ ಒಂದು ಮಾಸ ವಿದ್ಯಾರ್ಥಿಗಳಿಗೆ ಮೊದಲಾರ್ಧ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತದೆ. ತದನಂತರ ಅಭಿವೃದ್ಧಿ ಪಥದ ಕಡೆಗೆ ನಡೀತಕ್ಕಂಥಿರುತ್ತೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ನಾವು ಪ್ರಯತ್ನದಲ್ಲಿದ್ದೀವಿ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಶುಭವಿರೋದ್ರಿಂದ ನೀವು ಆ ಥರದ ವಿಚಾರಗಳಿಗೆ ಮುಂದುವರಿಯತಕ್ಕಂಥ ಸಾಧ್ಯತೆಗಳು ಬರುತ್ತೆ, ಮುಂದುವರಿಯಬಹುದು. ಮನೆ ನಿರ್ಮಾಣ ಮಾಡಿದ ಜಾತಕದಲ್ಲಿ ಹೇಗಿದೆ, ಚತುರ್ಥ ಭಾವ ನಮಗೆ ಶುಭವನ್ನು ಕೊಡ್ತದ ಹೇಗೆ ಅನ್ನೋದನ್ನು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಣಕಾಸು ವಹಿವಾಟುಗಳನ್ನು ನೋಡ್ಕೋಬೇಕಾಗ್ತದೆ. ಎಷ್ಟು ಈ ಮಕರ ರಾಶಿಯವ್ರಿಗೆ ಯಾವ ವಿಚಾರದಲ್ಲಿ ಅಭಿವೃದ್ಧಿ, ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟಪಟ್ಟು ದುಡಿತಕ್ಕಂಥವ್ರಿಗೆ, ಇವರೆಲ್ಲರಿಗೂ ಕೂಡ
ಕನ್ಸ್ಟ್ರಕ್ಷನ್ಸ್ ಅಂದರೆ ಈ ಕನ್ಸ್ಟ್ರಕ್ಟಿವ್ ಮೋಡಲ್ ಇರ್ತವೆ. ಇಂಟೀರಿಯರ್ ಡೆಕೋರೇಷನ್ ಮಾಡ್ಬೋದು, ನಾನು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಈ ಯಾರ್ಯಾರು ಈ ಲೇಬರ್ ಒಂದು ಇದಾಗಿದ್ದಾರೋ ಅವ್ರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಕಾಲಗಳು ಈ ಒಂದು ಮಾಸ ನಡೀತದೆ. ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳು, ಎಫರ್ಟ್, ಪ್ರತಿ ದಿವಸ ಈ ಥರದ ನನ್ನ ಒಂದು ಇದಿದೆ, ಸುತ್ತಾಡ್ತಾ ಇರ್ತೀನಿ ಗುರುಗಳೇ, ಮಾರ್ಕೆಟಿಂಗ್ ಸೆಗ್ಮೆಂಟ್ಸಲ್ಲಿದ್ದೀನಿ ಗುರುಗಳೇ, ನಾನು ಕನ್ಸ್ಟ್ರಕ್ಟಿವ್ ಮೋಡಲ್ಲಿದ್ದೀನಿ ಗುರುಗಳೇ, ಅಂದರೆ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಕೆಲಸ ಇದೆ ಗುರುಗಳೇ. ಅಫ್ಕೋರ್ಸ್ ಇವರೆಲ್ಲ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೊಂದತಕ್ಕಂಥ ಮಾಸ ಕೂಡ ಇದಾಗ್ತದೆ. ಆಹಾರ ಪಥ್ಯಗಳು, ಮಾತಿನಲ್ಲಿ ಎಚ್ಚರಗಳಿಂದ ಇರ್ತಕ್ಕಂಥದ್ದು, ಆರೋಗ್ಯದ ದೃಷ್ಟಿಯಿಂದ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವ್ಯಾಪಾರ ವಹಿವಾಟುಗಳು ಮೊದಲ ಸಂಕ್ರಮಣ ಅರ್ಧ ಭಾಗದವರೆಗೂ ಕೂಡ ನಷ್ಟದಲ್ಲಿ ಸಾಕ್ತಕ್ಕಂಥದ್ದು ಇರ್ತದೆ. ತದನಂತರ ಒಂದು ರೀತಿಯಾಗಿ ಶುಭ ಫಲಗಳನ್ನು ಮಾಡರೇಟ್ ಆಗಿರ್ತಕ್ಕಂಥ ಇರ್ತದೆ. ರಾಜಕೀಯ ವ್ಯವಸ್ಥೆ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಮಧ್ಯಭಾಗದಿಂದ ಕೊಡುತ್ತದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಾಭದಲ್ಲಿ ಸ್ವಲ್ಪ ಕೊರತೆ ಉಂಟಾಗಬಹುದು. ಮಾಡರೇಟ್ ಆಗಿರ್ತಕ್ಕಂಥದ್ದು ಮಧ್ಯಭಾಗದಿಂದ ಇರ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿಯವರಿಗೆ ಕೇವಲ ನೀವು ಎಷ್ಟು ಜಾಣ್ಮೆಯಿಂದ ಕೆಲಸಗಳನ್ನು ಮಾಡ್ತೀರಾ, ಯಾಕೆಂದರೆ ಪಂಚಮಾಧಿಪತಿ ಶುಕ್ರ ಲಗ್ನದಲ್ಲಿದ್ದಾನೆ. ಮ್ಯಾಕ್ಸಿಮಮ್ ಅಹಮ್ಮನ್ನು ಬಿಡಿ, ಬಟ್ ವೈವಾಹಿಕ ಜೀವನ ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇರ್ತದೆ. ಲಗ್ನದಲ್ಲಿ ಗ್ರಹಗಳಿದ್ದಾಗ ತುಂಬ ಅಹಮ್ ಇರ್ತದೆ. ಕುಟುಂಬ ವ್ಯವಸ್ಥೆಗೆ ಸ್ವಲ್ಪ ಧಕ್ಕೆ ತರತಕ್ಕಂಥ ಸಮಸ್ಯೆಗಳಾಗಬಹುದಾದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಸಾಕಾಗ್ತದೆ. ಶುಕ್ರ ಲಗ್ನದಲ್ಲಿರೋದ್ರಿಂದ ಎನರ್ಜಿ ಜಾಸ್ತಿ ಇರ್ತದೆ. ಕುಜ ಲಗ್ನದಲ್ಲಿರೋದ್ರಿಂದ ಕೂಡ ಒಂದು ರೀತಿಯಾಗಿ ಬಲ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಏಕೈಕವಾಗಿ ಮಕರ ರಾಶಿಯವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಮಕರ ರಾಶಿಯವರಿಗೆ 2026 ಜನವರಿ ತಿಂಗಳು ನಿಮಗೆ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರ್ಯಾರು ನಮ್ಮ ವಿಡಿಯೋಸ್ನ ಫಾಲೋಅಪ್ ಮಾಡ್ತಿದ್ರೋ ಇವರೆಲ್ಲ ಕೂಡ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿದ್ದಾಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಹಾಗೆ ಹೋಗಬೇಕಾದ್ರೆ ನೀವೊಂದು 100 ಗ್ರಾಮ್ ಅರಿಶಿಣದ ಪಾಕೆಟನ್ನು ತಗೊಂಡೋಗಿ ಅಲ್ಲಿ ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ. ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳ್ತಾ ಇದ್ದೇನೆ. ಈ ಥರದವೆಲ್ಲ ನಿಮಗೆ ಶುಭವನ್ನು ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಜನವರಿ ತಿಂಗಳು 2026 ಕುಂಭ ರಾಶಿಯವರ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಕುಂಭ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದು ಜನವರಿ ತಿಂಗಳಿರುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆಗಳುಂಟಾಗ್ಬೋದಾ, ಅಥವಾ ಕುಟುಂಬದಲ್ಲಿ ಸಮಸ್ಯೆಗಳುಂಟಾಗ್ಬೋದಾ, ಆರೋಗ್ಯದ ಆರೋಗ್ಯದಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿಗಳಾಗ್ತಕ್ಕಂಥದ್ದಿರುತ್ತೆ, ಯಾವ ಕೆಲಸಗಳಲ್ಲಿ ನಿಮಗೆ ಕೈ ಹಿಡಿತಕ್ಕಂಥದ್ದಿರುತ್ತೆ, ಅನೇಕ ವಿಚಾರಗಳು ನಿಮಗೆ 2026 ಜನವರಿ ತಿಂಗಳು ಮಾಸದ ಭವಿಷ್ಯದಲ್ಲಿ ಅಡಕವಾಗಿದೆ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ಏಕಾದಶ ಭಾವದಲ್ಲಿ ಸೂರ್ಯ, ಕುಜ, ಬುಧ, ಶುಕ್ರರಿದ್ದಾರೆ. ತದನಂತರ ಲಗ್ನದಲ್ಲಿ ರಾಹು, ಧನಸ್ಥಾನದಲ್ಲಿ ಶನಿ ಸ್ಥಿತವಾಗಿರತಕ್ಕಂಥದ್ದು. ಪಂಚಮ ಭಾವದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಗುರು ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥದ್ದು. ಸಪ್ತಮ ಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಇವೆಲ್ಲ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಕರ ಸಂಕ್ರಮಣದವರೆಗೂ ಕೂಡ ನಿಮಗೆ ಶುಭದ ಕಾಲದಲ್ಲಿ ಎರಡು ಮಾತೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರಗಳು ನಡೆಯುತ್ತೆ, ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥಿರುತ್ತೆ. ನಿಧಾನ ಮಂದಗತಿ ಆಗಬಹುದು, ಆದರೂ ಕುಂಭರಾಶಿಯವರಿಗೆ ಖಂಡಿತವಾಗಿ ಮೊದಲ ಅರ್ಧ ಅಂದರೆ ಮಕರ ಸಂಕ್ರಮಣಕ್ಕಿಂತ ಮೊದಲನೇದಾಗಿ 15 ದಿನಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತದೆ. ಏಕಾದಶ ಭಾವದಲ್ಲಿ ನೋಡಿ, ಸಪ್ತಮಾಧಿಪತಿ ಏಕಾದಶ ಭಾವದಲ್ಲಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ದಶಮಾಧಿಪತಿ ಏಕಾದಶ ಭಾವದಲ್ಲಿ, ಮ್ಯಾಕ್ಸಿಮಮ್ ತೃತೀಯಾಧಿಪತಿ ಕೂಡ 11ರ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಚತುರ್ಥಾಧಿಪತಿ 11ರ ಭಾವ, 9ರಾಧಿಪತಿ 11ರ ಭಾವ, ಹಾಗೆ ಅಷ್ಟಮಾಧಿಪತಿ 11ರ ಭಾವ, ಪಂಚಮಾಧಿಪತಿ 11ರ ಭಾವ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಮಕರ ಸಂಕ್ರಮಣಕ್ಕಿಂತ ಮೊದಲ ಭಾಗ
ನಿಮಗೆ ಅದ್ಭುತವಾಗಿರ್ತಕ್ಕಂಥ ಲಾಭಗಳು, ಚೆನ್ನಾಗಿ ವಹಿವಾಟುಗಳು, ವ್ಯಾಪಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ. ಬಟ್ ಈ ಕುಂಭರಾಶಿಯವರಿಗೆ ಮಕರ ಸಂಕ್ರಮಣವಾದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಹಣಕಾಸು ವಹಿವಾಟುಗಳ ಮೇಲೆ ನಿಗಾ ಇಡಬೇಕು, ವ್ಯಾಪಾರ ವಹಿವಾಟುಗಳ ಮೇಲೆ ನಿಗಾ ಇಡಬೇಕು, ದಾಂಪತ್ಯದ ವಿಚಾರದಲ್ಲಿ ನಿಗಾ ಇಡಬೇಕಾಗ್ತದೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ನಿಗಾ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮಕರ ಸಂಕ್ರಮಣವಾದ ಮೇಲೆ. ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳು ಅನೇಕವಾಗಿದ್ದಾವೆ. ಕುಂಭರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳು ಕಾಡಬಹುದು. ಆರೋಗ್ಯದ ವಿಚಾರಗಳಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರಬಹುದು. ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗದ್ದು ಖಂಡಿತ. ಮಕರ ಸಂಕ್ರಮಣಕ್ಕಿಂತ ಒಂದು ಕಾಲವಾದರೆ ಮಕರ ಸಂಕ್ರಮಣವಾದ ಮೇಲೆ ಒಂದು ಕಾಲವಾಗಿ ಪರಿಣಾಮವನ್ನು ಬೀರೋದ್ರಿಂದ ಸ್ವಲ್ಪ ಜಾಗರೂಕತೆ ಆಗಿರಬೇಕು. ನೋಡಿ, ಧನಾಧಿಪತಿಯಾಗಿರ್ತಕ್ಕಂಥ ಗುರು ವಕ್ರನಾಗಿದ್ದಾನೆ. ಹಣಕಾಸು ವಹಿವಾಟುಗಳಷ್ಟು ಫಾಸ್ಟಾಗಿ ಆಗೋದಿಲ್ಲ. ಬಿ ಕೇರ್ಫುಲ್. ಹಲವಾರು ಪ್ರಯತ್ನ, ಒಂದ್ಸತಿ ಚೆನ್ನಾಗಾಗ್ಬೋದು, ಇಲ್ಲದಲ್ಲೇ ಇರ್ಬೋದು. ನಾಲೆಡ್ಜ್ ಉಪಯೋಗಿಸಿರ್ತೀರಾ, ಎಲ್ಲ ಕೆಲಸ ಮಾಡಿರ್ತೀರಾ, ದೆರ್ ಈಸ್ ನೋ ಯೂಸ್. ಇದೇ ಥರ ಅನ್ನಿಸ್ಬಿಡುತ್ತೆ. ಇವಾಗಪ್ಪ ಎಷ್ಟು ಸರಿ, ಏನು ಗುರುಗಳೇ ನೀವು ಹೇಳ್ತಲೇ ಇರ್ತೀರಾ, ನೀವು ಯಾವುದೇ ಕಾಲ ನಡೆಯಲ್ಲ ಬಿಕಾಸ್ ಆಫ್ ದಿಸ್. ಅಫ್ಕೋರ್ಸ್ ಸತ್ಯ. ಬಟ್ ಒನ್ ಥಿಂಗ್, ಕುಂಭರಾಶಿಗೆ ನಾನು ಯಾವಾಗಲೂ ಹೇಳೋದು, ಯಾವಾಗಲೂ ಕೂಡ ಸಾತ್ವಿಕತೆಯಾಗಿ ಜಾಸ್ತಿ ಯೋಚನೆ ಮಾಡ್ತಾ ಬನ್ನಿ. ಆದಷ್ಟು ಸಾತ್ವಿಕವಾಗಿ, ಕೋಪವನ್ನು ನಿಯಂತ್ರಣದಲ್ಲಿ, ಆತುರ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮಗೆ ಲಾಭವಾಗೋದ್ರಲ್ಲಿ ಅಷ್ಟೇ ಸತ್ಯ. ಇದು ನಿಮ್ಮ ಕಾಲ, ನಿಮ್ಮ ಕಾಲ. ಕುಂಭರಾಶಿಯವ್ರಿಗೆ ಪಡಿ, ಖಂಡಿತವಾಗಿ ಶುಭವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಫ್ಕೋರ್ಸ್ ಕುಂಭರಾಶಿ ಲಗ್ನದಲ್ಲಿ ರಾಹು ಇದ್ದಾರೆ. ಟ್ರಮಂಡಸ್ ಬುದ್ಧಿಯನ್ನು ಉಪಯೋಗಿಸಿ. ಯಾಕೆ ಆಗೋದಿಲ್ಲ ನೋಡ್ಕೊಂಬನ್ನಿ. ಇದು ಅಷ್ಟೇ ಸತ್ಯ. ನೋಡಿ, ಯಾವುದೇ ಒಂದು ಕೆಟಗರಿ ವಿದ್ಯಾರ್ಥಿಗಳಿಗೆ ಮಧ್ಯಭಾಗದಿಂದ ಶುಭ ಇರ್ತದೆ, ವ್ಯಾಪಾರಸ್ಥರಿಗೂ ಮಧ್ಯಭಾಗದಲ್ಲಿ ಶುಭ ಇರ್ತದೆ. ಹಾಗೆ ಯಾವುದೇ ಒಂದು ವಿಚಾರಕ್ಕೆ, ಈ ಟ್ರೇಡಿಂಗ್ ವಿಚಾರದಲ್ಲಿದ್ದೀರಾ, ಭೂಮಿಯ ವಿಚಾರದಲ್ಲಿದ್ದೀರಾ, ಆಸ್ತಿಯ ವಿಚಾರಗಳಲ್ಲಿದ್ದೀರಾ, ಮಕರ ಸಂಕ್ರಮಣಕ್ಕಿಂತ ಮೊದಲಾರ್ಧ ಭಾಗ ಶುಭವನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಶುಭ ಕೊಡ್ತದೆ. ನೀವು ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಒಂದು ಮಾಸ ನಿಮಗೆ ಒಳ್ಳೆಯದು ತಪ್ಪಿನ ಅರಿವಾಗ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ. ಹಣ ಕಳ್ಕೊಳ್ತೀರಾ, ಮತ್ತೊಂದು ಕಳ್ಕೊಳ್ತೀರಾ, ವ್ಯಾಪಾರದಲ್ಲಿ ನಷ್ಟ ಬರುತ್ತೋ, ಮತ್ತೊಂದು ಬರ್ತದೋ, ಎಲ್ಲ ಆದರೂ ಸಹಿತ ನಿಮಗೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಒಂದು ತಿಳ್ಕೊಳ್ಳಿ, ಇದು ಒಳ್ಳೆಯದು, ಸತ್ಯದ ಒಂದು ಪರಾಮರ್ಶಿಸ್ತಕ್ಕಂಥ ಕಾಲ. ನಿಮಗೆ ನಿಮ್ಮ ಬೆಂಬಲವನ್ನು ಯಾರು ಕಷ್ಟಕಾಲದಲ್ಲಿ ಈಗ ಸೂಚಿಸ್ತಾರೆ ಅಂತಕ್ಕಂಥ ಏಕೈಕವಾಗಿರ್ತಕ್ಕಂಥ ಸನ್ಮಾರ್ಗವನ್ನು ತಿಳ್ಕೊಳ್ತಕ್ಕಂಥ ಕಾಲ 2026 ಜನವರಿಯ ಕಾಲ. ಕುಟುಂಬ ಹಾಗೆ ನಿಮ್ಮ ಕೈ ಹಿಡಿತಕ್ಕಂಥ ವ್ಯಕ್ತಿಗಳು ಯಾರು ಅಂತಕ್ಕಂಥ ಮ್ಯಾಕ್ಸಿಮಮ್ ಸತ್ಯತೆಗಳು ನಿರ್ಣಯ ಆಗ್ತಕ್ಕಂಥದ್ದು ಈ 2026 ಜನವರಿಯಲ್ಲಿ ಕುಂಭರಾಶಿಯವರಿಗೆ. ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ನಿಮಗೆ ಅರಿವಾಗ್ತಕ್ಕಂಥ ಕಾಲ. ಯಾವುದು ಸತ್ಯವನ್ನು ಅಂತ ಅಂದ್ಕೊಂಡಿದ್ದೀರೋ ಅದು ಸುಳ್ಳಾಗ್ತಕ್ಕಂಥ ಕಾಲ ಸಹಿತವಾಗಿ ಕುಂಭರಾಶಿಯವರಿಗೆ ಲಭ್ಯವಾಗತಕ್ಕಂಥದ್ದು ಇರ್ತದೆ. ಎಲ್ಲವನ್ನ ನಂಬುತ್ತೀರಿ ಅಂತಕ್ಕಂಥ ಕಾಲವಾಗಬಹುದು. 9ರ ಅಧಿಪತಿ 12ರ ಸ್ಥಾನಕ್ಕೆ ಬರ್ತದೆ. ಎಲ್ಲವನ್ನ ನಾನು ನಂಬಿದ್ದೆ, ನನ್ನ ಪ್ರೀತಿಸಿದವರು ಚೆನ್ನಾಗಿದ್ದಾರೆ, ನಾನು ನಂಬಿದವರು ಚೆನ್ನಾಗಿದ್ದಾರೆ, ನನಗೆ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲವನ್ನು ನಂಬಿದ್ದಕ್ಕಂಥವ್ರಿಗೆ ನಿಮಗೆ ಆಘಾತಕ್ಕಾದಿರ್ತಕ್ಕಂಥ ಕಾಲ ಕೂಡ ಆಗಬಹುದು. ಎಚ್ಚರ. ಏಕೆಂದರೆ ಕುಂಭರಾಶಿಯವ್ರಿಗೆ ಮೋಸ ಹೋಗೋದು ಜಾಸ್ತಿ. 100% ಮೋಸ ಹೋಗ್ತಿರ್ತೀರಿ ಕೂಡ. ಅಫ್ಕೋರ್ಸ್ ಇದು ಸತ್ಯವಾಗಿರ್ತಕ್ಕಂಥ ಮಾತು. ಬಟ್ ಈಗ ನಿಮಗೆ ಒಳ್ಳೆಯದು ಕೆಟ್ಟದ ಅರಿವಿನ ಚಿಂತನೆಗಳು ಕೂಡ ಅಷ್ಟೇ ಸತ್ಯವಾಗಿ ಆಗ್ತದೆ. ಲಗ್ನದಲ್ಲಿ ರಾಹು ಇದ್ದಾನೆ. ಆದಷ್ಟು ಪಾಸಿಟಿವ್, ದೈವಿಕವಾಗಿ, ಸನ್ಮಾರ್ಗವಾಗಿ ಯೋಚನೆಗಳನ್ನು ಕುಂಭರಾಶಿಯವರು ಮಾಡ್ತಾ ಬನ್ನಿ. ನಿಮಗೆ ನಷ್ಟವಾದರೂ ಪರವಾಗಿಲ್ಲ, ಕಷ್ಟದ ಸಮಸ್ಯೆಯ ಪ್ರಮಾಣ ಆದರೂ ಪರವಾಗಿಲ್ಲ, ಆದರೂ ಕೂಡ ಕುಂಭರಾಶಿಯವರಿಗೆ ಈ ಒಂದು ಮಾಸ ನೀವು ಒಳ್ಳೆಯದು ಕೆಟ್ಟದ ತಿಳ್ಕೊಳ್ತಕ್ಕಂಥ ಅರಿವು ನಿಮ್ಮ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿ ವರ್ಗದವರ್ಗಾಗಿರ್ಬೋದು, ಬಿಸ್ನೆಸ್ ವರ್ಗ, ವೈವಾಹಿಕ ಜೀವನ, ಆರೋಗ್ಯ ಎಕ್ಸೆಟ್ರಾ ಎಲ್ಲ ಕೂಡ ಈ ಒಂದು ಮಾಸ ನಿಮಗೆ ಮಿಶ್ರ ಫಲಗಳ ಊರಣ ಇರತಕ್ಕಂಥದ್ದು ಇರ್ತದೆ. ಎಚ್ಚರವಾಗಿರಬೇಕು ಅಂದರೆ ಅರ್ಥಾತ್ ಹಣಕಾಸಿನಲ್ಲಿ ಎಚ್ಚರವಾಗಿರ್ರಿ, ಕುಟುಂಬದ ವಿಚಾರವಾಗಿ ಎಚ್ಚರವಾಗಿರ್ರಿ, ಹಾಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಬಹಳ ಅಗತ್ಯವಾಗಿ.
ಹಣಕಾಸು ವಹಿವಾಟುಗಳ ಬಗ್ಗೆ ಬಹಳಷ್ಟು ಕೇರ್ಫುಲ್ ಆಗಿರಿ. ಇದು ನಿಮಗೆ ಬಂಡವಾಳ ಹೂಡುವ ಸಮಯವಾದರೂ ಕೂಡ ಮುಂದಿನ ದಿನಮಾನಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅಷ್ಟು ಮುಖ್ಯವಾಗ್ತದೆ. ಆಸೆ ಆಕಾಂಕ್ಷೆಗಳು ಈಡೇರ್ಬೋದು, ಎಲ್ಲ ಆಗ್ಬೋದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಮಾಸ ಈ ಕುಂಭರಾಶಿಯವರಿಗೆ ಲಭ್ಯತೆ ಇದೆ. ಹಾಗಾಗಿ ಜಾಗರೂಕರಾಗಿದ್ದು ಈ ಒಂದು ಮಾಸವನ್ನು ತಾವು ಮೊದಲ ಅರ್ಧದಲ್ಲಿ, ಅಂದರೆ ಸಂಕ್ರಮಣಕ್ಕಿಂತ ಮೊದಲ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆದ ನಂತರ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗೋದ್ರಿಂದ ಈ ಒಂದು ಭಾಗವನ್ನು ಸರಿಯಾಗಿ ನೀವು ಪರಾಮರ್ಶೆಯನ್ನು ಇಲ್ಲಿಂದ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ನಷ್ಟಕ್ಕೆ ಪ್ರಿಪರೇಷನ್ಸ್ ಆಗಬಹುದು. ಮ್ಯಾಕ್ಸಿಮಮ್ ಪ್ರಿಪರೇಷನ್ಸ್ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ. ಆದರೆ ಒಂದೊಂದಾಗಿ ನೋಡ್ಕೊಂಬಂದಾಗ ಒಂದು ರೀತಿಯಾಗಿ ನಿಮಗೆ ಈ ಒಂದು ಮಧ್ಯಭಾಗದಿಂದ ವಾಹನ ಖರೀದಿ ಯೋಗದೇ ಇದೆ, ನಾನು ಖರೀದಿ ಮಾಡ್ಬೋದು ಅಂತಕ್ಕಂಥದ್ದಿದೆ. ವಿದೇಶ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂಥ ಕಾಲ ಕೂಡ ಆಗ್ತಕ್ಕಂಥಿರುತ್ತೆ. ದೈವಿಕ ಚಿಂತನೆಗಳಿಗೆ, ಎಕ್ಸ್ಪೆಷಲಿ ಕುಂಭರಾಶಿಯವರಿಗೆ ದೈವಿಕ ಚಿಂತರಾಗಿದ್ದರೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತರಾಗಿದ್ದೀರಿ, ಇವರೆಲ್ಲರಿಗೂ ಬ್ಯೂಟಿಫುಲ್ ಆಗಿರತಕ್ಕಂಥದ್ದು ಈ ಜನವರಿ ತಿಂಗಳು ಆಗ್ತಕ್ಕಂಥದ್ದಿರುತ್ತೆ. ನಾನು ಏನಾದರೂ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬೇರೂರ್ತಕ್ಕಂಥದ್ದಿರ್ತದೆ. ಕುಂಭರಾಶಿಯವರಿಗೆ ಈ ಕ್ಷೇತ್ರ ಫಲದಲ್ಲಿ ಯಾರಿದ್ದೀರೋ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ. ಅಕಸ್ಮಾತ್ ನಾನು ಯೂಶಲಿ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಅದಕ್ಕೂ ಕೂಡ ಸುಧಾವಕಾಶಗಳು ಸಿಗ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಬಟ್ ಒನ್ ಥಿಂಗ್, ನಿಮಗೆ ಏನಾದರೂ ಆಗಿರಲಿ, ಸಾಧಿಸಬೇಕು ಅಂತಕ್ಕಂಥದ್ದು ಮನೋಭಾವತೆ ಯಾರಲ್ಲಿದ್ದೀರೋ ಕುಂಭರಾಶಿಯವ್ರಿಗೆ ಸಾಧನೆ ಮಾಡೋಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ಕಾಲ. ಆಧ್ಯಾತ್ಮಿಕ ಚಿಂತನೆಗಳಿಗೆ ಶುಭ ಕಾಲವನ್ನು ಕೊಡುತ್ತೆ. ಧಾರ್ಮಿಕ ಚಿಂತನೆಗಳಿಗೆ ಶುಭ ಕಾಲವನ್ನು ಕೊಡುತ್ತೆ. ಈ ಪೌರೋಹಿತ್ಗೆ ನಾನು ವಿಶೇಷವಾಗಿ ನನ್ನ ಮಂತ್ರ ಸಿದ್ಧಿಗಳನ್ನು ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಯಶಸ್ಸು, ಕೀರ್ತಿ ಮ್ಯಾಕ್ಸಿಮಮ್ ಕೊಟ್ಟಕ್ಕಂಥದ್ದಿರುತ್ತೆ. ಈ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀರಾ, ದಿ ಬೆಸ್ಟ್ ಮಂತ್ ಫಾರ್ ಕುಂಭರಾಶಿ. ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಏಕೈಕವಾಗಿ ಧನುರ್ಮಾಸ ಹಾಗೆ ಈ ಸಂಕ್ರಮಣ ಕಾಲವಾದ್ದರಿಂದ ಶಿವನ ಪ್ರಾರ್ಥನೆ ಅತ್ಯಗತ್ಯವಾಗಿ ಮಾಡಿ. ಹಾಗೆ ದುರ್ಗಾದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಶಿವ ಪಾರ್ವತಿಯ ಆರಾಧನೆ ನಿಮಗೆ ಶುಭವನ್ನು ಕೊಡುತ್ತೆ. ಖಾದ್ಯವ ನೈವೇದ್ಯವಾಗಿ ಶಿವನಿಗೆ ಗೋಧಿಯ ಪಾಯಸ, ಆ ರೀತಿಯ ಹಾಲು ಪಾಯಸ, ಈ ಥರದ ನೈವೇದ್ಯಗಳನ್ನು ಈ ತಿಂಗಳಲ್ಲಿ ಆಗಿದ್ದಾಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥಿರುತ್ತೆ. ಆಧ್ಯಾತ್ಮಿಕ ಚಿಂತಕರಾಗಿದ್ದಲ್ಲಿ ಯಶಸ್ಸು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅದ್ರಿಪುರಾಂತಕಾಯ ದ್ರೀಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ 2026 ಜನವರಿ ಮೀನ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಮಾಸ ಭವಿಷ್ಯ, ಈ ಒಂದು ಮಾಸದಲ್ಲಿ ಯಾವ ಫಲಗಳು ಲಭ್ಯವಾಗುತ್ತೆ. ಲಗ್ನದಲ್ಲೇ ಶನಿ ಇದ್ದಾನೆ. ಯಾರು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದೇ ಒಂದು ಸರಳವಾಗಿ ಹೇಳಬೇಕು ಅಂದರೆ ನ್ಯಾಯ, ಧರ್ಮ ಹಾಗೆ ಸೇವಾ ವೃತ್ತಿಯಲ್ಲಿರ್ತಾರೋ ಮೀನರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳು 2026 ಜನವರಿಯಲ್ಲಿ ಸಿಗುತ್ತೆ. ಯಾರು ಸೇವಾ ವೃತ್ತಿಗಳಲ್ಲಿ ತಲೀನತೆ ಇದ್ದಾರೋ, ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥವ್ರಿದ್ದಾರೋ, ಜನಸೇವೆಯಲ್ಲಿರ್ತಕ್ಕಂಥವ್ರಿದ್ದಾರೋ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರುತ್ತೆ. 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಜನವರಿ ತಿಂಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಶನಿ ಗ್ರಹ ಆಗಿರೋದ್ರಿಂದ ಯಾರು ಸೇವಾ ವೃತ್ತಿಯಲ್ಲಿದ್ದಾರೋ ಖಂಡಿತವಾಗಿ ಭಾಳ ವಿಶೇಷತೆ. ನೋಡಿ, ದಶಮ ಸ್ಥಾನದಲ್ಲಿ ಗ್ರಹಗಳು 4 ಗ್ರಹಗಳು ಸ್ಥಿತವಾಗಿದ್ದಾವೆ. ಶನಿ, ಸೂರ್ಯ, ಬುಧ, ಶುಕ್ರ ಹಾಗೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ. ರಾಜಕೀಯವಾಗಿರ್ತಕ್ಕಂಥ ಪ್ರೇರೇಪಿತವಾಗಿರ್ತಕ್ಕಂಥ ಕೆಲಸಗಳು, ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥ ವಿಶೇಷ ಆಗ್ತದೆ. ನೋಡಿ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ವಕ್ರನಾದರೂ ಕೇಂದ್ರಗತನಾಗಿದ್ದಾನೆ. ಲಗ್ನದಲ್ಲಿ ಶನಿ ಇದ್ದಾನೆ, ಬಲ ಜಾಸ್ತಿ ಇದೆ. ಸೇವಾ ವೃತ್ತಿ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ಪರಿಣಿತಿಯನ್ನು ಕೊಡುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆದರೂ ಕೂಡ ಗ್ರಹಗಳ ಉಪಸ್ಥಿತಿಗಳು ಭಾಳ ವಿಶೇಷವಾಗಿರ್ತಕ್ಕಂಥಿರುತ್ತೆ. ರಾಹು ಶಾಂತಿ ಅಗತ್ಯವಾಗಿ ನಿಮಗೆ ಯಾವಾಗಲೂ ಮೀನರಾಶಿಯವರಿಗೆ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳೋದು ಮರಿಬೇಡಿ.
ಇನ್ನು ಮಿಕ್ಕ ಗ್ರಹಗಳ ವಿಚಾರಕ್ಕೆ ಬಂದಾಗ ಮಕರ ಸಂಕ್ರಮಣವಾಗವರೆಗೂ ಕೂಡ ದಶಮ ಸ್ಥಾನದಲ್ಲಿದ್ದು ಏಕಾದಶ ಭಾವಕ್ಕೆ ಎಲ್ಲ ಗ್ರಹಗಳು ಬರುತ್ತೆ. ತೃತೀಯಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ, ಧನಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ, ಚತುರ್ಥಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ, ಸಪ್ತಮಾಧಿಪತಿ ಏಕಾದಶ ಭಾವಕ್ಕೆ ಬರುತ್ತೆ, ಷಷ್ಠಾಧಿಪತಿ ಆಗಿರತಕ್ಕಂಥದ್ದು ಏಕಾದಶ ಭಾವಕ್ಕೆ ಬರುತ್ತೆ. ಇವೆಲ್ಲ ಗ್ರಹಗಳು ಲಾಭಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಖಂಡಿತವಾಗಿ ನಿಮಗೆ 12 ಮನಿ, ನೀವು ಪ್ರಯತ್ನದ ಗೆಲುವು, ಎಲ್ಲ ಆಸೆ ಆಕಾಂಕ್ಷೆಗಳಿಗಿರ್ತಕ್ಕಂಥದ್ದಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರ, ಕೆಲಸದ ವಿಚಾರದಲ್ಲಿ ಯಶಸ್ಸು, ಕೀರ್ತಿ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಮೀನರಾಶಿಯವರಿಗೆ ಇದೊಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳಿಗೆ ಯಶಸ್ಸನ್ನು ಕೊಡುತ್ತೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಅವರೆಲ್ಲ ಕೂಡ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ. ಮನೆ ವಿಚಾರದಲ್ಲಿದ್ದೀರಿ, ನಾನು ಮನೆ ಕಟ್ತಾ ಇದ್ದೀನಿ, ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬವಾದರೂ ಸಹಿತ ಗೆಲುವು ಸಾಧ್ಯತೆ ಇರುತ್ತೆ. 2026 ವಾಹನ ಖರೀದಿ ಯೋಗಗಳ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಯಾರ್ಯಾರು ಈ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ, ಮೀಡಿಯಾ ಫೀಲ್ಡಲ್ಲಿದ್ದೀರೋ ಅದ್ಭುತವಾಗಿರ್ತಕ್ಕಂಥ ಲಾಭ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಕೆಲಸ ಕಷ್ಟವಾದರೂ ಸಹಿತವಾಗಿ ನಿಮಗೆ ಲಭ್ಯತೆ ಖಂಡಿತವಾಗಿದೆ. ಮೀಡಿಯಾ ಸ್ಥಾನ, ಡಾಕ್ಟರ್ಸ್ ಇದ್ದೀರಾ, ಡಾಕ್ಟರ್ಸ್ ಇರ್ತಕ್ಕಂಥ ಸ್ಥಾನಗಳು ಕೂಡ ವಿಶೇಷತೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ಅದ್ಭುತವಾಗಿ ನಡೆಯುತ್ತೆ. ಕಂಕಣ ಭಾಗ್ಯದ ಲಭ್ಯದ ಜೊತೆ ವ್ಯಾವಹಾರಿಕವಾಗಿ ಶುಭವನ್ನು ತರ್ತಕ್ಕಂಥ ಮಾಸ ಈ ಒಂದು 2026 ಜನವರಿ. ಮೀನರಾಶಿಯವರು ಕೇವಲ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಆರೋಗ್ಯ, ಹಾಗೆ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ರಾಜಕೀಯ ಭವಿಷ್ಯ, ಹಾಗೆ ನಿಮ್ಮ ಲಾಭದ ವಿಚಾರವಾಗಿ, ಯಾಕೆಂದರೆ 12ರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ರಾಹುಗೆ ವಿಚಾರವಾಗಿ ಆಗಿಂದಾಗೆ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಮಾಡಿ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಅನಿವಾರ್ಯತೆ ಕಂಡು ಬರ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಖಂಡಿತ ಇದೆ. ಏಕಾದಶ ಭಾವದಲ್ಲಿ 6ರ ಅಧಿಪತಿ 11ರ ಸ್ಥಾನದಲ್ಲಿ ಕೋರ್ಟ್ ಕಚೇರಿ ವಿಚಾರಗಳಿತ್ತು, ಶತ್ರುವನ್ನು ದಮನ ಮಾಡ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥಿರುತ್ತೆ. 7ರ ಅಧಿಪತಿ ಲಾಭಕ್ಕೆ ಇದ್ದಾನೆ, 4ರ ಅಧಿಪತಿ ಲಾಭ, ಆಸ್ತಿ ಖರೀದಿ ಯೋಗ, ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ, ಕೃಷಿ ಚಟುವಟಿಕೆಯಲ್ಲಿ ಲಾಭ ಬರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿ ಪರಿಣಾಮವನ್ನು ಬೀರುತ್ತೆ. ಖಂಡಿತವಾಗಿ ನಿಮಗೆ ಮಕರ ಸಂಕ್ರಾಂತಿ ಆದ ಮೇಲೂ ಕೂಡ ಶುಭವಿದೆ, ಮಕರ ಸಂಕ್ರಮಣವಾದ ಮೇಲೂ ಶುಭ ಇರ್ತಕ್ಕಂಥದ್ದಿರುತ್ತೆ. ಕೇವಲ ರಾಹು ಶಾಂತಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರುತ್ತೆ. ಉತ್ತಮದ ಪಥದ ಕೆಳಗಡೆ ನಿಮ್ಮನ್ನು ಸಾಗಿಸ್ತಕ್ಕಂಥದ್ದಿರುತ್ತೆ. ಲಗ್ನದಲ್ಲಿ ಶನಿ ಇದ್ದಾಗ ಸೇವಾ ವೃತ್ತಿಯಲ್ಲಿ ಯಾರಿದ್ದಾರೋ, ರಾಜಕೀಯದಲ್ಲಿ ಯಾರಿದ್ದಾರೋ, ಹಾಗೆ ಡಾಕ್ಟರ್ಸ್ಗಳಿದ್ದಾರೋ, ಹಾಗೆ ಅನೇಕ ಸಮಾಜ ಸೇವಕರಲ್ಲಿದ್ದಾರೋ ಅದ್ಭುತವಾಗಿರ್ತಕ್ಕಂಥ ಮಾಸ 2026 ಜನವರಿ. ಸೋಂಬೇರಿತನ ಮಾಡಬೇಡಿ. ಸೋಂಬೇರಿತನ ಲಗ್ನದಲ್ಲಿ ಶನಿ ಇದ್ದಾಗ ಸೋಂಬೇರಿತನ ಕಾಡಬಹುದು, ಆದರೆ ಜಾಗೃತರಾಗತಕ್ಕಂಥದ್ದನ್ನು ಮಾಡುತ್ತೆ. ಮ್ಯಾಕ್ಸಿಮಮ್ ಇದೊಂದು ಮಾಸ ನಿಮಗೆ ಶುಭ ಕಾರ್ಯಗಳಿಗೆ, ಶುಭ ಒಂದು ಸ್ಥಾನಗಳಿಗೆ, ನಿಮ್ಮನ್ನು ಅಭಿವೃದ್ಧಿಯ ಪಾತ್ರದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಈ ಮೀನರಾಶಿಯವರಿಗೆ ಲಭ್ಯತೆ ಇರುತ್ತೆ. ಕೇವಲ ರಾಹು ಶಾಂತಿ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇದು ವಿಶೇಷ ಫಲ ಕೊಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.